ನಮಸ್ಕಾರ ವೀಕ್ಷಕರೇ, ಅಶ್ವವೇಗ ನ್ಯೂಸ್ನ ಸ್ಪೆಷಲ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಲಕ್ಷ್ಮೀ ಬಾಗಲಕೋಟೆ. ಇವತ್ತು ನಾವೆಲ್ಲ ಡಿಜಿಟಲ್ ಯುಗದಲ್ಲಿ ಬದುಕ್ತಾ ಇದ್ದೀವಿ. ಸಾಕಷ್ಟು ಸಮಸ್ಯೆಗಳನ್ನ ಸಹ ದಿನದಿಂದ ದಿನಕ್ಕೆ ನೋಡ್ತಾ ಇದ್ದೀವಿ. ಒಂದು ಕಡೆ AI ಬೆಳವಣಿಗೆ, ಇನ್ನೊಂದು ಕಡೆ ಡಿಜಿಟಲ್ ಅರೆಸ್ಟ್, ಜೊತೆಗೆ ಸೈಬರ್ ಕ್ರೈಮ್, ಈ ಎಲ್ಲದರ ಮಧ್ಯದಲ್ಲೂ ಸಹ ಜೀವನ ಮಾಡ್ತಾ ಇದೀವಿ. ಹಾಗಾದ್ರೆ ಈ ಎಲ್ಲವೂ ಸಹ ಯಾವ ರೀತಿಯಾಗಿ ಎಫೆಕ್ಟ್ ಬೀಳುತ್ತೆ, ಯಾವ ರೀತಿಯಾಗಿ ಸಮಸ್ಯೆಗಳು ಬರ್ತವೆ, ಇದರಿಂದ ಹೇಗೆ ಹೊರಗೆ ಬರಬೇಕು, ಎಲ್ಲವನ್ನ ತಿಳಿಸ್ಕೊಟ್ಟೋದಕ್ಕೆ ನಮ್ಮೊಟ್ಟಿಗೆ ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಇವರು ಸೈಬರ್ ಎಕ್ಸ್ಪರ್ಟ್ ಡಾಕ್ಟರ್ ಶುಭಮಂಗಳ ಸುನಿಲ್ ಅವರು ನನ್ನೊಟ್ಟಿಗಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರೋಣ. ಹಾಗೆ ನಿಮ್ಮೆಲ್ಲ ಗೊಂದಲಕ್ಕೆ ಜೊತೆಗೆ ನಿಮ್ಮೆಲ್ಲ ಪ್ರಶ್ನೆಗೆ ಉತ್ತರವನ್ನ ಕೊಡ್ತಾ ಹೋಗ್ತಾರೆ. ಮ್ಯಾಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ ಮೇಡಮ್? ಚೆನ್ನಾಗಿದ್ದೀನಿ. ಓಕೆ, ಇವತ್ತು ನಾವೆಲ್ಲ ಡಿಜಿಟಲ್ ಯುಗದಲ್ಲಿ ಇದ್ದೀವಿ. ಸೊ ಐ ಥಿಂಕ್ ನಿಮಗೂ ತುಂಬ ಕೆಲಸಗಳಿರ್ತವೆ ಅಂತ ಅನ್ಕೊಂತೀನಿ. ಸೊ ಫಸ್ಟ್ ಡಿಜಿಟಲ್ ಅಂದ ತಕ್ಷಣ ನಿಮ್ಗೆ ಏನು ನೆನಪು ಬರುತ್ತೆ ಮ್ಯಾಮ್? ನಿಮ್ಮ ಕೈನಲ್ಲಿರೋ ಮೊಬೈಲು, ನಮ್ಮ ಕೈನಲ್ಲಿರೋ ಮೊಬೈಲು. ಯಾಕೆಂದರೆ ಈಗ ಪ್ರಪಂಚ ಹೇಗಿದೆ ಅಂದರೆ ನಮ್ಮ ಸುತ್ತ ಇರೋ ನಮ್ಮ ಬ್ಯಾಕ್ ಬೋನೇ ನಮಗೆ ಡಿಜಿಟಲು. ನಾವು ಅದಿಲ್ದಿರೋ ನಮ್ಮ ಜೀವನವನ್ನು ಊಹಿಸೋದಕ್ಕೆ ಸಾಧ್ಯ ಇಲ್ಲ. ಏಕೆಂದರೆ ಬಹುಶಃ ಟಿ ವಿ ನೋಡೋದನ್ನು ಮರ್ತಿದ್ದೀವಿ, ನಮ್ಮ ಅಲಾರಮ್ ಕ್ಲಾಕ್ಗಳನ್ನು ಮರ್ತು ಬಿಟ್ಟಿದ್ದೀವಿ, ನಾವು ರೇಡಿಯೋ ಮರ್ತು ಹೋಗಿದ್ದೀವಿ, ನಾವು ಕ್ಯಾಮ್ರಾಗಳನ್ನ ಮರ್ತು ಬಿಟ್ಟಿದ್ದೀವಿ. ಏಕೆಂದರೆ ನಮ್ಮ ಪ್ರಪಂಚ ಪೂರ್ತಿ ಮೊಬೈಲ್ ಮಧ್ಯದಲ್ಲೇ ಇದೆ. ನಮ್ಮ ಐಪ್ಯಾಡ್ಗಳು, ಮೊಬೈಲು, ಲ್ಯಾಪ್ಟಾಪು ಇದ್ರ ಮಧ್ಯಾಹ್ನ ಇದೆ. ಇಂಟರ್ನೆಟ್ ಇಲ್ದಿರೋ ನಮ್ಮ ಜೀವನನೇ ನಾವು ಊಹಿಸ್ಕೊಳ್ಳೋಕ್ಕಾಗಲ್ಲ. ಸೊ ಹಾಗಾಗಿ ಡಿಜಿಟಲ್ ಅಂತ ಬಂದಿದ ತಕ್ಷಣ ಈಗ ಪೇಪರ್ಗಳನ್ನ ನಾನು ಮರ್ತೇ ಹೋಗಿದ್ದೀನಿ. ಎಷ್ಟು ಜನ ಬರಿತೀರಾ ನೀವು ಅಂತ ಪ್ರಶ್ನೆ ಮಾಡ್ತೀನಿ ನಾನು. ಯಾಕೆಂದರೆ ಬರವಣಿಗೆನ ಮರ್ತೇ ಹೋಗಿದ್ದಾರೆ. ಅವಾಗೆಲ್ಲ ಹ್ಯಾಂಡ್ ರೈಟಿಂಗಿಗೆ ಮಾರ್ಕ್ಸ್ ಕೊಡೋರು ಸ್ಕೂಲಲ್ಲಿ. ಇವತ್ತು ಹ್ಯಾಂಡ್ ರೈಟಿಂಗಲ್ಲಿ ಅವ್ರು ಏನಾರ ಬರೀತಾರ ಅನ್ನೋದು ಪ್ರಶ್ನೆ ಆಗೋಗಿದೆ. ಸೊ ಡಿಜಿಟಲ್ ಯುಗ, ಈಗ ನಾವು ಎಲ್ಲ ಯುಗಗಳನ್ನ ನೋಡ್ಕೊಂಬಂದ್ವಿ. ತ್ರೇತಾಯುಗ, ದ್ವಾಪರ ಯುಗ ಎಲ್ಲವನ್ನು ನೋಡ್ಕೊಂಬಂದ್ವಿ. ಈಗ ಒಂದು ಡಿಜಿಟಲ್ ಯುಗ ಇದು. ಈ ಪ್ರಪಂಚದಲ್ಲಿ ನಮಗೆ ಬೇಕೋ ಬೇಡವೋ ನಾವು ಇದರಲ್ಲಿ ಜೀವನ ಆಗಲೇ ಮಾಡ್ತಾ ಇದ್ದೀವಿ. ಏಕೆಂದರೆ ನನಗೆ ಬೇಡ, ನಾನು ಜೀವನ ಮಾಡ್ತೀನಿ ಅಂತಂದರೆ ಅದರಿಂದ ಹೊರ ಹೋಗೋದಕ್ಕೆ ದಾರಿ ಕಾಣ್ತಾ ಇಲ್ಲ ಯಾರಿಗೂ. ಯಾಕೆಂದರೆ ನಾವೆಲ್ಲರೂ ಅಭಿಮನ್ಯುಗಳಾಗ್ಬಿಟ್ಟಿದ್ದೀವಿ. ಒಳಗೆ ಬರೋಕ್ಕೆ ಗೊತ್ತಿತ್ತು ನಮಗೆ, ಬಂದ್ಬಿಟ್ವಿ. ಈಗ ಹೊರ ಹೋಗೋಕ್ಕೆ ದಾರಿ ಗೊತ್ತಾಗ್ತಿಲ್ಲ ನಮಗೆ. ಎಸ್ ಮ್ಯಾಮ್, ಇತ್ತೀಚಿನ ದಿನಮಾನಗಳಲ್ಲಿ ಸೈಬರ್ ಕ್ರೈಮ್ ಅನ್ನುವಂಥದ್ದು ಜಾಸ್ತಿ ಆಗ್ತಾ ಇದೆ. ಅದರಲ್ಲೂ ಎಷ್ಟೋ ಜನರಿಗೆ ಸೈಬರ್ ಕ್ರೈಮ್ ಅನ್ನುವಂಥ ಅರಿವೇ ಇಲ್ಲ. ಸೊ ಸೈಬರ್ ಕ್ರೈಮ್ ಅಂದರೆ ಏನು, ಯಾವ ರೀತಿಯಾಗಿ ಸೈಬರ್ ಕ್ರೈಮ್ಗಳು ಕಂಡು ಬರ್ತವೆ ಮೇಡಮ್? ಮೊದಲನೇದಾಗಿ ಸೈಬರ್ ಕ್ರೈಮ್ ಅಂತ ಬಂದಾಗ ಯಾವುದೇ ರೀತಿಯಾದ ಅಪರಾಧ ಅಂದರೆ ಇಂಟರ್ನೆಟ್ ಮೂಲಕ ಅಥವಾ ಡಿಜಿಟಲ್ ಗೆಜೆಟ್ಗಳನ್ನು ಇಟ್ಕೊಂಡು ಯಾವುದಾದ್ರೂ ಅಪರಾಧವನ್ನು ಎಸಗಿದ್ರೆ ಅದನ್ನು ನಾವು ಸೈಬರ್ ಕ್ರೈಮ್ ಅಂತ ಕರಿತೀವಿ. ಅದು ಯಾವುದೇ ಆಗಿರಲಿ, ಇವತ್ತು ಮೊಬೈಲ್ ಮೂಲಕ ಆಗಿರ್ಬೋದು, ಬ್ಯಾಂಕಿಂಗ್ ಆಗಿರ್ಬೋದು, ಶಾಪಿಂಗ್ ಆಗಿರಬಹುದು, ಅಥವಾ ಮಾರ್ಫ್ ಮಾಡಿ ಇಮೇಜ್ಗಳನ್ನು ಹರಿಬಿಡೋದಾಗಿರ್ಬಹುದು, ಹರಾಸ್ಮೆಂಟ್ ಆಗಿರ್ಬೋದು, ಎಲ್ಲವೂ ಸೈಬರ್ ಅಪರಾಧನೇ ಆಗ್ತಾ ಇದೆ. ಈ ರೀತಿ ಬೇರೆ 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 ರೀತಿಯಾದ ಸೈಬರ್ ಅಪರಾಧ ನಮ್ಮ ಸುತ್ತಾಡ್ತಾ ಇದೆ. ಆದರೆ ಅದು ನಮಗೆ ಗೊತ್ತಾಗ್ತಿಲ್ಲ. ಯಾಕೆಂದರೆ ಬ್ಯಾಂಕಿಂದ ಯಾರೋ ನಮ್ಮ ದುಡ್ಡನ್ನು ಎತ್ಕೊಂಡು ಬಿಟ್ಟಿದ್ದಾರೆ ಅಂದರೆ ಅದು ಸೈಬರ್ ಅಪರಾಧ ಅಂತ ಎಷ್ಟೋ ಜನಕ್ಕೆ ಗೊತ್ತೇ ಇರಲ್ಲ. ಫೇಸ್ಬುಕ್ಕಲ್ಲಿ ನಮಗೆ ಗೊತ್ತಿಲ್ಲದ್ರೆ, ಯಾಕೆಂದರೆ ಎಷ್ಟೋ ಜನ ಮೇಡಮ್ ನಂದು ಅಕೌಂಟೇ ಇಲ್ಲ ಅಂತಾರೆ. ಅವ್ರದ್ದು ಅಕೌಂಟೇ ಇಲ್ಲದೆ ಹೋದರೂ ಅವ್ರದ್ದು ಮಾರ್ಫ್ ವಿಡಿಯೋಗಳು, ಪಿಕ್ಚರ್ಗಳು ಹರಿದಾಡ್ತಾ ಇದ್ದಾಗ ಅದು ಸೈಬರ್ ಅಪರಾಧ ಅಂತ ಗೊತ್ತಿರಲ್ಲ. ಸೊ ಹೀಗಾಗಿ ಸೈಬರ್ ಅಪರಾಧ ಅಂತ ಗೊತ್ತಿಲ್ದಿರಾನೆ ಸೈಬರ್ ಅಪರಾಧದ ಮಧ್ಯದಲ್ಲಿ ಸಾಕಷ್ಟು ಜನ ನಾವು ಈಗಾಗಲೇ ಜೀವನ ಮಾಡ್ತಾ ಇದ್ದೀವಿ. ಸೊ ಸೈಬರ್ ಅಪರಾಧ ಅಂತ ಬಂದಾಗ ದಿನಾಗಲೂ ನಾವು ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲಗೋವರೆಗೂ, ಬಹುಶಃ ರಾತ್ರಿ ನಾವು ಮಲಗಿದ ಮೇಲೂ ನಮ್ಮ ಸುತ್ತ ಸೈಬರ್ ಅಪರಾಧ ನಡೀತಾ ಇದೆ. ಅದನ್ನು ನಾವು ಗಮನಿಸ್ತಾ ಇಲ್ಲ. ಅದಕ್ಕೆ ಬೇಕಾದಂತಹ ಸರಿಯಾದ ರೀತಿಯಾದ ಆ್ಯಕ್ಷನ್ ಮತ್ತು ರಿಯಾಕ್ಷನ್ಸ್, ಅದಕ್ಕೆ ಏನೇನು ಕೊಡಬೇಕು ನಾವು, ಅದು ಎರಡನ್ನೂ ನಾವು ಮಾಡ್ತಾ ಇಲ್ಲ. ಮ್ಯಾಮ್, ಈಗ ಟ್ರೆಂಡಿಂಗಲ್ಲಿ ಇರೋದು ಅಂತಂದರೆ ಡಿಜಿಟಲ್ ಅರೆಸ್ಟ್. ಆ್ಯಕ್ಚುಲಿ ಡಿಜಿಟಲ್ ಅರೆಸ್ಟ್ ಅನ್ನುವಂತಹದ್ದು ತುಂಬ ಜನರಿಗೆ ಮಾಹಿತಿ ಇಲ್ಲ. ಅದು ಹೇಗಾಗುತ್ತೆ, ಯಾಕಾಗುತ್ತೆ, ಯಾವ ಕಾರಣಕ್ಕಾಗುತ್ತೆ, ಇದರಿಂದ ಡಿಜಿಟಲ್ ಅರೆಸ್ಟಿಂದ ಹೇಗೆ ಹೊರಗೆ ಬರ್ಬೋದು? ಬಹಳ ಸುಲಭವಾಗಿ ಹೇಳಬೇಕು ಅಂತಂದರೆ, ಯಾರೋ ನಿಮಗೆ ಫೋನ್ ಮಾಡಿ, ನಾನು ಪೊಲೀಸ್ ಇಲಾಖೆಯಿಂದ ಫೋನ್ ಮಾಡ್ತಾ ಇದ್ದೀನಿ, ನಾನು ಇನ್ಸ್ಪೆಕ್ಟರು, ನಿಮ್ಮ ಆಧಾರ್ ಕಾರ್ಡು, ನಿಮ್ಮ ಪ್ಯಾನ್ ಕಾರ್ಡನ್ನು ಉಪಯೋಗಿಸಿ ಯಾರೋ ನಾರ್ಕೋಟಿಕ್ಸ್ನ ಸ್ಮಗಲ್ ಮಾಡಿದ್ದಾರೆ ಅಥವಾ ಕಳಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ, ಅದರ ಮಧ್ಯದಲ್ಲಿ ನಿಮ್ಮ ಹೆಸರು ಕಂಡಿರೋದ್ರಿಂದ ನಿಮ್ಮನ್ನು ಅರೆಸ್ಟ್ ಮಾಡ್ತಾ ಇದ್ದೀವಿ. ಈಗ ನಾವು ಮುಂಬೈಯಲ್ಲಿ ಇರೋದ್ರಿಂದ ನಾನು ಪೊಲೀಸ್ ಆಫೀಸರ್ ಆಗಿ ನಿಮಗೆ ಅರೆಸ್ಟ್ ವಾರೆಂಟನ್ನು ವಾಟ್ಸಪ್ಪಲ್ಲಿ ಕಳಿಸ್ತಾ ಇದ್ದೀನಿ. ಹಾಗೆಯೇ ನಾನು ಡಿಜಿಟಲಿ ನಿಮ್ಮನ್ನು ಅರೆಸ್ಟ್ ಮಾಡ್ತಾ ಇದ್ದೀನಿ ಈಗ ಸದ್ಯದಲ್ಲಿ. ನಾಳೆ ಬಂದು ನಿಮ್ಮನ್ನು ಫುಲ್ ಟೈಮ್ ಅರೆಸ್ಟ್ ಮಾಡ್ತೀವಿ ಅಂದರೆ ನೀವೇನು ರಿಯಾಕ್ಟ್ ಮಾಡ್ತೀರಾ? ಮೊದಲು ಗಾಬರಿ ಆಗ್ತೀರಾ. ಎರಡನೇದು, ಅವ್ರು ನಿಮಗೆ ಪ್ಯಾನ್ ಕಾರ್ಡಿನ ಸರಿಯಾದ ನಂಬರ್ ಹೇಳ್ತಾರೆ. ನಿಮ್ಮದು ಯಾವುದು ಪ್ಯಾನ್ ಕಾರ್ಡ್ ಇದೆಯೋ ಸರಿಯಾದ ನಂಬರ್ ಹೇಳ್ತಾರೆ. ನಿಮ್ಮ ಪ್ಯಾನ್ ಕಾರ್ಡಿನ ಕಾಪಿಯನ್ನು ಕೂಡ ತೋರಿಸ್ತಾರೆ. ಹಾಗೆಯೇ ನಿಮ್ಮ ಆಧಾರ್ ಕಾರ್ಡಿನ ಸರಿಯಾದ ಕಾಪಿಯನ್ನು ಕೂಡ ತೋರಿಸ್ತಾರೆ. ಎಲ್ಲ ಇನ್ಫಾರ್ಮೇಷನನ್ನು ಹೇಳ್ತಾರೆ. ಅಂದಿದ ತಕ್ಷಣ ನಿಮಗೆ ಗಾಬರಿ ಆಗುತ್ತೆ. ಡಿಜಿಟಲ್ ಅರೆಸ್ಟು ಮಾಡಬಹುದಾ? ಏಕೆಂತಂದರೆ ಅವ್ರು ಹೇಳೋದು, ನೀವು ಡಿಜಿಟಲಿ ಅರೆಸ್ಟ್ ಆಗಿದ್ದೀರಾ, ನೀವು ವಿಡಿಯೋ ಕಾಲಲ್ಲಿ ನನ್ನ ಜೊತೆಗಿರಬೇಕು, ಈ ವಿಡಿಯೋ ಕಾಲನ್ನು ಡಿಸ್ಕನೆಕ್ಟ್ ಮಾಡೋ ಹಾಗಿಲ್ಲ, ಹಾಗೆಯೇ ನೀವು ನೋಡಿ ಇಲ್ಲಿ ಬೇಕಾದರೆ ಅಂತ ಹೇಳಿ ಪೊಲೀಸಿನ ಒಂದು ಇಲಾಖೆಯ ಸೆಟಪ್ ಏನಿರುತ್ತೆ
ಅಂದರೆ ನಮ್ಮ ಅಶೋಕ ಚಕ್ರ ಇರಬಹುದು, ಅಥವಾ ಪೊಲೀಸ್ ಯೂನಿಫಾರ್ಮಲ್ಲಿರುವಂಥ ವ್ಯಕ್ತಿ ಆಗಿರಬಹುದು, ಅಥವಾ ಆ ರೂಮಿನಲ್ಲಿ ಸೆಟಪ್ ಪೊಲೀಸ್ ಸ್ಟೇಷನ್ ಥರ ಇರ್ಬೋದು, ಎಲ್ಲವನ್ನ ನಿಮಗೆ ತೋರಿಸ್ತಾರೆ. ತೋರಿಸ್ಬಿಟ್ಟು ನೀವು ಡಿಜಿಟಲಿ ಅರೆಸ್ಟ್ ಆಗಿದ್ದೀರಾ, ನೀವು ನಮ್ಮ ಮಾತನ್ನು ಹೊರತುಪಡಿಸಿ ನೀವು ಏನಾದರೂ ಡಿಸ್ಕನೆಕ್ಟ್ ಮಾಡಿದ್ರೆ ಕಾಲನ್ನು, ನಿಮ್ಮನ್ನು ಜೈಲಿಗೆ ಹಾಕ್ತೀವಿ ಅಂತ ಹೇಳಿ ಹೆದರಿಸ್ತಾರೆ. ಒಂದು ಈ ಥರ ಪೊಲೀಸ್ ಕಡೆಯಿಂದ ಆದರೆ ಇನ್ನೊಂದು ಕಸ್ಟಮ್ ಡಿಪಾರ್ಟ್ಮೆಂಟಿಂದ ಅಂತ ಫೋನ್ ಮಾಡ್ತಾರೆ. ನಾವು ಕಸ್ಟಮ್ ಡಿಪಾರ್ಟ್ಮೆಂಟಿಂದ ಮಾಡ್ತಾ ಇದ್ದೀವಿ, ಏರ್ಪೋರ್ಟಲ್ಲಿ ನಿಮ್ಮ ಆಧಾರು ಪ್ಯಾನ್ ಕಾರ್ಡಿನ ಮೂಲಕ ಎಷ್ಟೊಂದು ಸ್ಮಗ್ಲಿಂಗ್ ಗೂಡ್ಸ್ ಸಿಕ್ಕಾಕೊಂಡ್ಬಿಟ್ಟಿದೆ, ಸೊ ಹಾಗಾಗಿ ನಿಮಗೆ ಅರೆಸ್ಟ್ ವಾರೆಂಟನ್ನು ಕಳಿಸ್ತಾ ಇದ್ದೀವಿ, ನೀವು ಡಿಜಿಟಲಿ ಅರೆಸ್ಟೆಡ್ ಅಂತ ಇನ್ನೊಂದು ಕಡೆ ಹೇಳ್ತಾರೆ. ಸೊ ಹೀಗೆ ಬೇರೆ 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 ಕಥೆಗಳನ್ನು ಹೇಳಿ ಬೇರೆ ಬೇರೆ ಆಫೀಸರು ಅಂತ ಹೇಳಿ ನಿಮ್ಮ ಮೇಲೆ ಡಿಜಿಟಲ್ ಅರೆಸ್ಟನ್ನು ಹೇರ್ತಾರೆ. ಸೊ ಇದರ ಬಗ್ಗೆ ಮಾಹಿತಿ ಗೊತ್ತಿಲ್ಲದೆ ಇರೋರು ಗಾಬರಿ ಪಡ್ತಾರೆ, ಮೊದಲನೇದು. ಎರಡನೇದು, ಮುಂದೆ ನನ್ನ ಜೀವನ ಏನು. ಹಾಗೆಯೇ ಅವರು ನಿಮಗೆ ಎಲ್ಲ ರೀತಿಯಾದ ಒಂದು ಕಥೆಯನ್ನು ಹೇಳ್ತಾರೆ. ಅಂದರೆ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಅಂತ ತಿಳ್ಕೊಂಡಿರ್ತಾರೆ. ಬಹುಶಃ ನೀವು ನಿಮ್ಮ ಯಜಮಾನರು ಮಕ್ಕಳು ಇದ್ದಾಗ ಅವ್ರು ಹೇಳ್ತಾರೆ, ನಿಮ್ಮ ಯಜಮಾನ್ರಿಗೆ, ಹುಡುಗಿಯಾಗಿ ನಿಮ್ಮ ಯಜಮಾನ್ರಿಗೆ ಈ ವಿಷಯ ಗೊತ್ತಾದರೆ ನಿಮ್ಮ ಅತ್ತೆ ಮನೆಯಿಂದ ಈಚೆ ಹಾಕ್ತಾರೆ ನಿಮ್ಮನ್ನು, ನಿಮ್ಮ ಮಕ್ಕಳ ಎದುರುಗಡೆಗೇ ಬಂದು ಪೊಲೀಸವರು ನಿಮ್ಮನ್ನು ಅರೆಸ್ಟ್ ಮಾಡ್ಕೊಂಡು ಎಳ್ಕೊಂಡು ಹೋಗ್ತಾರೆ, ಹೀಗೆಲ್ಲ ಹರಾಜ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಹೆದರ್ಕೊಳ್ಳೋದು ಒಂದು ಕಡೆ ಆದರೆ, ಎರಡನೇದು ಅವ್ರಿಗೆ ದಿಕ್ಕು ತೋಚ್ದಂಗೆ ಆಗಲ್ಲ. ಏನು ಮಾಡಬೇಕು ನಾನು ಮುಂದೆ? ಎಷ್ಟೋ ಸಲ ಏನಾಗುತ್ತೆ ಅಂತಂದರೆ, ನಾನು ಹೋಗಿ ಇದಕ್ಕೆ ಬೇಕಾದಂಥ ಸರಿಯಾದ ಮಾಹಿತಿಯನ್ನು ಪಡ್ಕೊಳ್ಬೇಕು ಅನ್ನೋ ಒಂದು ಮೈಂಡ್ಸೆಟ್ಟಿಂದ ಹೊರಗೆ ಬರೋದಕ್ಕೆ ಆಗೋದೇ ಇಲ್ಲ. ಅಂದರೆ ನಾನು ಇದನ್ನ ಏನೋ ಮಾಡಬೇಕು ಅನ್ನೋ ಒಂದು ನೆಕ್ಸ್ಟ್ ಮೈಂಡ್ಸೆಟ್ಟಿಗೆ ಹೋಗೋದಕ್ಕೆ ಬಿಡೋದಿಲ್ಲ ಅವರು. ಹಿಂದಿಂದೆ ಮಾತಾಡ್ತಾ ಇರ್ತಾರೆ, ಗಾಬರಿ ಪಡಿಸ್ತಾ ಇರ್ತಾರೆ, ಅದು ಕೊಡಿ ಇದು ಕೊಡಿ, ನಿಮ್ಮ ಆಧಾರ್ ಕಾರ್ಡ್ ತೋರಿಸಿ, ನನಗೆ ನಿಮ್ಮ ಮನೆ ಎಲ್ಲಿದೆ ತೋರಿಸಿ, ನಿಮ್ಮ ರೂಮ್ ತೋರಿಸಿ, ಹೀಗೆ ನಿಮ್ಮನ್ನು ಗಾಬರಿ ಪಡಿಸಿ ನಿಮ್ಮನ್ನು ಒಂದು ರೂಮ್ ಒಳಗಡೆ ಲಾಕ್ ಮಾಡಿಬಿಡ್ತಾರೆ. ಮೊದಲನೇದಾಗಿ ಜನ ತಿಳ್ಕೊಬೇಕಾಗಿರೋದು ಏನು ಅಂದರೆ, ಡಿಜಿಟಲ್ ಅರೆಸ್ಟ್ ಅನ್ನೋ ಕಾನ್ಸೆಪ್ಟೇ ಇಲ್ಲ ಇಂಡಿಯಾದಲ್ಲಿ, ಬಹುಶಃ ಎಲ್ಲೂ ಇಲ್ಲ ಡಿಜಿಟಲ್ ಅರೆಸ್ಟ್ ಅನ್ನೋದು. ಎರಡನೇದು, ಯಾರೇ ನಿಮ್ಮನ್ನು ಅರೆಸ್ಟ್ ಮಾಡಬೇಕಾದ್ರೂ ನಿಮ್ಮ ಲೋಕಲ್ ಪೊಲೀಸ್ ಸ್ಟೇಷನ್ ಮೂಲಕ ಅವ್ರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು. ಮೂರನೇದು, ಈ ರೀತಿ ಯಾರಾದರೂ ಕಾಲ್ ಮಾಡಿದಲ್ಲಿ ತಕ್ಷಣ ನೀವು ಕಾಲನ್ನು ಡಿಸ್ಕನೆಕ್ಟ್ ಮಾಡಿ ನಿಮ್ಮ ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ವರದಿ ಮಾಡ್ಬೋದು. ನಿಜವಾಗ್ಲೂ ನಿಮ್ಮ ಮೇಲೆ ಯಾವುದಾದ್ರೂ ಅರೆಸ್ಟ್ ವಾರೆಂಟ್ ಇದ್ರೂ ಕೂಡ ಅವರು ನಿಮಗೆ ನಿಮ್ಮ ಲೋಕಲ್ ಪೊಲೀಸ್ ಸ್ಟೇಷನ್ ಮೂಲಕನೇ ಬರ್ಬೋದು. ಇದರ ಜೊತೆಗೆ ಲೀಗಲ್ ಫಾರ್ಮ್ಯಾಲಿಟೀಸ್ ಇರೋದ್ರಿಂದ ಯಾರು ಹಾಗೆ ಡೈರೆಕ್ಟಾಗಿ ಬಂದು ನಿಮ್ಮನ್ನು ಅರೆಸ್ಟ್ ಮಾಡೋಕ್ಕಾಗಲ್ಲ. ಹಾಗೆ ಡಿಜಿಟಲ್ ಅರೆಸ್ಟ್ ಅನ್ನೋ ಕಾನ್ಸೆಪ್ಟೇ ಇಲ್ಲ. ಇದ್ರ ಬಗ್ಗೆ ಮನೆಯಲ್ಲಿ ವಯಸ್ಸಾದವ್ರಿಗೆ ಮನೆಯ ಮಕ್ಕಳು ಹೇಳ್ಕೊಡ್ಬೇಕು. ಏಕೆಂದರೆ ಜಾಸ್ತಿ ಜನ ವಯಸ್ಸಾದವರೇ ಇಲ್ಲಿ ಸಿಕ್ಕಾಕೊಳ್ತಾ ಇರೋದು. ಗಾಬರಿ ಪಡೋವಂಥದ್ದು ಏನಿಲ್ಲ, ಫೋನ್ ಡಿಸ್ಕನೆಕ್ಟ್ ಮಾಡ್ಬೋದು. ಎಷ್ಟೋ ಜನ, ಮೇಡಮ್ ಫೋನ್ ಡಿಸ್ಕನೆಕ್ಟ್ ಮಾಡಿಬಿಟ್ರೆ ನನ್ನ ಗತಿ ಏನು, ನನ್ನ ಮಕ್ಕಳನ್ನ ಹೇಳ್ಕೊಂಡು ಹೋಗ್ಬಿಟ್ರೆ, ನನ್ನ ಸೊಸೆನ ಹೇಳ್ಕೊಂಡು ಹೋಗ್ಬಿಟ್ರೆ, ನಮ್ಮ ಯಜಮಾನ್ರಿಗೆ ಏನಾರ ಮಾಡಿಬಿಟ್ರೆ, ಈ ಥರ ರೀತಿ ಗಾಬರಿ ಪಡ್ತಾರೆ. ಆ ರೀತಿ ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಗಾಬರಿ ಪಡೋ ನೆಸೆಸಿಟಿ ಇಲ್ಲ. ಡಿಜಿಟಲ್ ಅರೆಸ್ಟ್ ಅನ್ನೋ ಒಂದು ಕಾನ್ಸೆಪ್ಟೇ ಇಲ್ಲ ಅನ್ನೋವಾಗ ಡಿಜಿಟಲಿ ನಿಮ್ಮನ್ನು ಯಾರೂ ಅರೆಸ್ಟ್ ಮಾಡೋದಕ್ಕಾಗಲ್ಲ. ಹಾಗೆಯೇ ಪೊಲೀಸ್ ಆಫೀಸರ್ ವರದಿನಲ್ಲಿ, ಅಂದರೆ ಒಂದು ಯೂನಿಫಾರ್ಮಲ್ಲಿದ್ದು ನಿಮ್ಮನ್ನು ಹೆದರಿಸ್ತಾ ಇದ್ದಾರೆ ಅಂತಂದರೆ, ನೀವು ಖಂಡಿತ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟನ್ನು ಕೊಡ್ಬೋದು. ಇದಕ್ಕೆ ಬೇಕಾದಂತಹ ಸರಿಯಾದ ಮಾಹಿತಿ ಗೊತ್ತಿರೋರ ಜೊತೆ ನೀವು ಮಾತು ಕೂಡ ಆಡಬಹುದು. ಸೊ ಮೊದಲು ಮಾಡಬೇಕಾಗಿರೋದು ಏನಂದರೆ, ಖಂಡಿತವಾಗ್ಲೂ ಫೋನನ್ನು ಸ್ವಿಚ್ ಆಫ್ ಮಾಡಿ. ದಟ್ಸ್ ಓಕೆ, ಆಲ್ ಗುಡ್. ಅದು ತಲೆನೇ ಕೆಡಿಸ್ಕೋಬೇಕಾಗಿಲ್ಲ. ಎಲ್ಲರೂ ಭಯ ಬಿಡೋದು, ಫೋನನ್ನು ನಾವೇನಾದ್ರೂ ಆಫ್ ಮಾಡಿಬಿಟ್ರೆ ಅದು ಇನ್ನೊರು ಸಮಸ್ಯೆ ಆಗುತ್ತೆ ಅನ್ನೋದು. ನೀವು ಆಗ್ಲೇ ಹೇಳಿದ್ರಿ ಮಾತಾಡ್ತಾ, ಫ್ಯಾಮಿಲಿಗೆ ಗೊತ್ತಾಗುತ್ತೆ ಅಂತ. ಆ ರೀತಿ ಜಾಸ್ತಿ ಭಯ ಪಡೋದಲ್ಲ ಈ ಸದ್ಯಕ್ಕೆ ಜನರು. ಏಕೆಂದರೆ ಇದನ್ನೇ ಹಿಡ್ಕೊಂಡು ಲೋನ್ ಆ್ಯಪ್ನಲ್ಲಿ ಮಾಡಿದ್ರು, ಸಾಕಷ್ಟು ಈಗಲೂ ನಡೀತಾ ಇದೆ. ಲೋನ್ ಆ್ಯಪ್ನಲ್ಲಿ ಏನು ಅಂತಂದರೆ, ನಿಮ್ಮ ಪೂರ್ವಾಪರ ತಿಳ್ಕೊಳ್ದೇಲೆ ಬರೀ ನಿಮ್ಮ ಪ್ಯಾನ್ ಕಾರ್ಡು ಆಧಾರ್ ಕಾರ್ಡ್ ತೊಗೊಂಡು ನಿಮಗೆ 15,000 40,000 ಲೋನ್ ಕೊಟ್ಬಿಡ್ತಾರೆ. ಲೋನ್ ಕೊಡಬೇಕಾದ್ರೆ ಅವ್ರು ಹೇಳೋದು, ನಿಮಗೊಂದು ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಅಂತಾರೆ. ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಅದರಲ್ಲೂ ವಿಶೇಷವಾಗಿ ಮಹಿಳೆಯರು, ಗೃಹಿಣಿಯರು ಸಣ್ಣ ಪುಟ್ಟ ಕೆಲಸಕ್ಕೆ ತಕ್ಷಣಕ್ಕೆ ಬೇಕಾಗುತ್ತೆ, ಗಂಡನ ಹತ್ರ ಕೇಳೋಕ್ಕಾಗಲ್ಲ, ಅಥವಾ ಕಷ್ಟ ಇದೆ, ಗಂಡ ಇಲ್ಲ, ಮನೆಯಲ್ಲಿ ತೊಂದರೆ ಇದೆ ಅಂದಾಗ 40,000 30,000ಕ್ಕೆ ಬಿದ್ದು ಲೋನ್ ತೊಗೊಂಡ್ಬಿಡ್ತಾರೆ. ಅವರು ಅವರ ಒಂದು ಫೀಸ್ ಅಂತ ಹೇಳಿ 8,000 10,000 ಆಲ್ರೆಡಿ ಇಟ್ಕೊಂಡಿರ್ತಾರೆ. ಅಂದರೆ 40,000ದಲ್ಲೇ ನಿಮಗೆ ಸಿಗೋದೆ 32,000 33,000. ಇದ್ರ ಮಧ್ಯದಲ್ಲಿ ನೀವು ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡಿರ್ತೀರಾ, ನಿಮ್ಮ ಸೆನ್ಸಿಟಿವ್ ಪಿಕ್ಚರ್ಗಳನ್ನ ಮಾರ್ಕ್ ಮಾಡಿರ್ತಾರೆ. ಅವರು 15 ದಿನಕ್ಕೆ ನಿಮಗೆ ದುಡ್ಡನ್ನು ಕೊಡೋದಕ್ಕೆ ವಾಪಸ್ ಕೊಡಿ ಅಂತ ಕೇಳೋದಕ್ಕೆ ಶುರು ಮಾಡ್ತಾರೆ, ಇಂಟ್ರೆಸ್ಟ್ ಕೊಡಿ ಅಂತ ಕೇಳೋದಕ್ಕೆ ಶುರು ಮಾಡ್ತಾರೆ, ಹರಾಜ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಯಾವಾಗ ನೀವು ಫೋನನ್ನು ಸ್ವಿಚ್ ಆಫ್ ಮಾಡ್ತಿರೋ, ಈ ಫೋನ್ ಸ್ವಿಚ್ ಆಫ್ ಕಥೆನ ನಾನು ಅಲ್ಲಿ ಕನೆಕ್ಟ್ ಮಾಡ್ತಾ ಇದ್ದೀನಿ. ಫೋನನ್ನು ನೀವು ಯಾವಾಗ ಸ್ವಿಚ್ ಆಫ್ ಮಾಡ್ತೀರಾ, ನಿಮ್ಮ ಫೋನಿನ ಎಲ್ಲ ಕಾಂಟ್ಯಾಕ್ಟ್ ಡೀಟೇಲ್ನ ಹ್ಯಾಕ್ ಮಾಡಿ ಇಟ್ಕೊಂಡಿರ್ತಾರೆ. ಸೊ ಅವ್ರೇನು ಮಾಡ್ತಾರೆ, ನಿಮ್ಮ ರಿಲೇಷನು ಅಂದರೆ ಹಸ್ಬೆಂಡ್ ಅಂತ ಸೇವ್ ಮಾಡಿರ್ತೀರಾ, ಮಗ ಮಾವ, ಇದೇ ಥರ ನಾವು ಸೇವ್ ಮಾಡೋದು, ರಮೇಶ್ ಮಾವ ಅತ್ತೆ ಆ ಥರ ಸೇವ್ ಮಾಡ್ಕೊಂಡಿರ್ತೀವಿ. ಅಂಥವ್ರಿಗೆಲ್ಲ ಫೋನ್ ಮಾಡಿ ನಿಮ್ಮ ಆ ಮಾರ್ಕ್ಡ್ ಇಮೇಜ್ನ ಕಳಿಸೋದಕ್ಕೆ ಶುರು ಮಾಡ್ತಾರೆ. ಈಕೆ ಇಂಥ ಕೆಲಸ ಮಾಡ್ತಾ ಇದ್ದಾಳೆ, ಇವಳು ನಿಮ್ಮ ತಂಗಿನೋ ಅಕ್ಕನೋ ಯಾರೋ ನನಗೆ ಗೊತ್ತಿಲ್ಲ, ಸಾಲ ನನ್ನ ಹತ್ರ ಇಸ್ಕೊಂಡಿದ್ದಾಳೆ, ಕೊಡ್ತಾ ಇಲ್ಲ, ಕೊಡೋದಕ್ಕೆ ಹೇಳಿ. ಸೊ ಅವರಲ್ಲಿ ಗಾಬರಿ ಆಗ್ತಾರೆ. ಏನು ಈ ಥರ ಕೆಟ್ಟ ಕೆಟ್ಟ ಪಿಕ್ಚರ್ನ ಕಳಿಸ್ತಾ ಇದ್ದಾರೆ, ಇವಳು ಏನು ಮಾಡ್ಕೊಂಡಿದ್ದಾಳೋ ಅಂತ ಹೇಳಿ ಇವ್ರ ಹತ್ರ ಹೇಳಬೇಕೋ ಬೇಡವೋ ಅಂತ ಅಲ್ಲಿ ಮನಸ್ತಾಪನೂ ಶುರುವಾಗಿರುತ್ತೆ. ಮತ್ತು ಆ ರೀತಿಯಾದ ಇಮೇಜ್ನ ಎಲ್ಲರಿಗೂ ಕಳಿಸೋದಕ್ಕೆ ಶುರು ಮಾಡ್ತಾರೆ. ಯಾರ್ಯಾರಿಗೆ ಇಮೇಜ್ ಹೋಗಿರುತ್ತೋ ಆ ಇಮೇಜನ್ನ ಡೌನ್ಲೋಡ್ ಮಾಡಿದ ತಕ್ಷಣ ಅವ್ರ ಫೋನು ಹ್ಯಾಕ್ ಆಗುತ್ತೆ ಅಲ್ಲಿ. ಸೊ ಇದು ಚೈನ್ ಅದು.
ಅವ್ರ ಫೋನ್ ಹ್ಯಾಕ್ ಆಗಿದ ತಕ್ಷಣ ಅವರಲ್ಲಿರೋ ಕಾಂಟ್ಯಾಕ್ಟ್ ನಂಬರ್ನ ತಗೊಂಡು ಅವರು ಮತ್ತೆ ತಿರ್ಗಾ ಆ ರಿಲೇಷನ್ನಲ್ಲಿರೋರಿಗೆ ಫೋನ್ ಮಾಡ್ತಾರೆ, ಯಜಮಾನ್ರಿಗೋ ಗಂಡನಿಗೋ ಮಾವನಿಗೋ ಫೋನ್ ಮಾಡಿ ದುಡ್ಡು ಇಸ್ಕೊಂಡಿದ್ದಾಳೆ ಕೊಡ್ತಾ ಇಲ್ಲ, ಅಥವಾ ದುಡ್ಡು ಇಸ್ಕೊಂಡಿದ್ದಾನೆ ಕೊಡ್ತಾ ಇಲ್ಲ, ಗಂಡಸರೇ ಆದರೂ ಬಿಡೋದಿಲ್ಲ. ಸೊ ಹಾಗಾಗಿ ಫೋನ್ ಸ್ವಿಚ್ ಆಫ್ ಆದಾಗ ಆಗೋ ಸ್ಟೋರಿಗಳನ್ನ ಈ ರೀತಿಯಾಗಿ ಅವರು ಕನ್ವರ್ಟ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಸೊ ಹೀಗಿರುವಾಗ ನೀವು ಮಾಡಬೇಕಾಗಿರೋದು ಮೊದಲನೇದು ಬೇಡದೇ ಇರುವಂಥ ಆ್ಯಪ್ಗಳನ್ನ ಡೌನ್ಲೋಡ್ ಮಾಡ್ಕೊಳ್ಬಿಡಿ. ಲೋನ್ ಯಾರೂ ಸುಮ್ಮನೆ ಕೊಡಲ್ಲ. ಇದು ಯಾವುದು ಗೌರ್ಮೆಂಟ್ ಅಪ್ರೂವ್ಡ್ ಲೋನ್ ಕೊಡುವಂತಹ ಸಂಸ್ಥೆಗಳು ಅಲ್ಲ. ಯಾಕೆಂದರೆ ಇದ್ರ ಮೇಲೆ ನೀವು ಕೇಸ್ ರಿಜಿಸ್ಟರ್ ಮಾಡ್ತೀರಾ ಇವತ್ತು ಅಂತ ಅಂದ್ಕೊಂಡ್ರೆ ಯಾರ ಮೇಲೆ ರಿಜಿಸ್ಟರ್ ಮಾಡ್ತೀರಾ? ಆ್ಯಪ್ ಯಾರು ಡೆವಲಪ್ ಮಾಡಿದ್ರು, ಆಫೀಸ್ ಎಲ್ಲಿದೆ, ಸರಿಯಾದ ಮಾಹಿತಿ ಇಲ್ಲ. ಸೊ ಕೇಸ್ ರಿಜಿಸ್ಟರ್ ಮಾಡೋದಕ್ಕಾಗಲ್ಲ. ಅದರ ಜೊತೆಗೆ ಎಷ್ಟೋ ಕಡೆ ಕೇಸ್ ರಿಜಿಸ್ಟರ್ ಆದ್ರೂ ಅದರಲ್ಲಿ ಒಂದಷ್ಟು ಡಿಸ್ಕ್ಲೈಮರ್ಗಳಿರುತ್ತೆ. ಅಂದರೆ ಅದರಲ್ಲಿ ಬರೆದಿರ್ತಾರೆ ನಿಮ್ಮ ಇಮೇಜ್ಗಳನ್ನ ತಗೋತೀವಿ, ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ನ ತಗೊಳ್ತೀವಿ ಅಂತ. ಅದಕ್ಕೆ ಓಕೆ ಅಂತ ನೀವೇ ಒಪ್ಪಿಟ್ಟಿರ್ತೀರ. ಸೊ ಹೀಗಾಗಿ ಈ ಕಡೆ ಡಿಜಿಟಲ್ ಅರೆಸ್ಟು, ಲೋನ್ ಆ್ಯಪ್ಗಳು ಇದು ಒಂದು ಕಡೆ ಆದರೆ ಸಾಕಷ್ಟು ಬೇರೆ ಬೇರೆ ರೀತಿಯಾದ ಸೈಬರ್ ಅಪರಾಧಗಳು ದಿನದಿಂದ ದಿನ ಬರ್ತಾನೆ ಇದೆ. ಅದು ಮ್ಯಾಮ್ ಈಗ ಇದಕ್ಕೆ ಪರಿಹಾರ ಏನು ಮ್ಯಾಮ್? ಸದ್ಯಕ್ಕೆ ಈಗ ಏನೋ ಲೋನ್ ತೊಗೊಂಡಿದ್ದಾರೆ, ಸಮಸ್ಯೆಗಳು ಆಗಿದೆ, ಈಗ ವಿಡಿಯೋ ಫೋಟೋಸ್ ಡೌನ್ಲೋಡ್ ಮಾಡಾಗಿದೆ, ಸೊ ಹ್ಯಾಕ್ ಆಗಿದೆ ಅಂದರೆ ಅದರಿಂದ ಹೆಂಗೆ ಹೊರಗೆ ಬರಬೇಕು ಅವರು? ಮೊದಲನೇದು ಖಂಡಿತವಾಗ್ಲೂ ಪೊಲೀಸಿಗೆ ಹೋಗಲೇಬೇಕು, ಪೊಲೀಸಲ್ಲಿ ಕಂಪ್ಲೇಂಟ್ ಮಾಡಬೇಕಾಗತ್ತೆ. ಎರಡನೇದು ಅವ್ರ ಹತ್ತಿರದಲ್ಲಿರುವ ಯಾವುದನ್ನ ಸೈಬರ್ ಎಕ್ಸ್ಪರ್ಟ್ಸ್ ಹತ್ರ ಫೋನನ್ನು ಸ್ಯಾನಿಟೈಸ್ ಮಾಡಿಸ್ಕೋಬೇಕಾಗತ್ತೆ. ಅಂದರೆ ಹ್ಯಾಕ್ ಆಗಿ ಯಾವ ರೀತಿಯಾದ ಮಾಲ್ವೇರ್ ಅದರಲ್ಲಿದೆ ಅದನ್ನು ತೆಗೆಸ್ಕೊಳ್ಬೇಕಾಗತ್ತೆ. ಸ್ಯಾನಿಟೈಸೇಷನ್ ಅಂತ ಹೇಳ್ತೀವಿ, ಅದನ್ನು ಮಾಡಿಸ್ಬೇಕಾಗತ್ತೆ. ಇದರ ಜೊತೆಗೆ ಅವ್ರು ಮಾಡಬೇಕಾಗಿರೋದು ಬೇಡದೇ ಇರುವಂಥ ಆ್ಯಪ್ಗಳಿರುತ್ತಲ್ಲ ಅದನ್ನು ಖಂಡಿತವಾಗ್ಲೂ ಅವ್ರ ಅಕೌಂಟಿಂದ ಡಿಸ್ಕನೆಕ್ಟ್ ಮಾಡಬೇಕು. ಅಂದರೆ ಅವರು ನಿಮಗೆ ಗೊತ್ತಿದೆ ಇವಾಗೆಲ್ಲ ಏನು ಅಂದರೆ ಒಂದು ಆ್ಯಪಲ್ಲಿ ಲಾಗಿನ್ ಆಗೋದು ಅಂದರೆ ಗೂಗಲ್ ಲಾಗಿನ್, ಫೇಸ್ಬುಕ್ ಲಾಗಿನ್ ಅಂತ ಕೇಳುತ್ತೆ. ಟಕ್ಕಂತ ಅದನ್ನು ಕ್ಲಿಕ್ ಮಾಡಿಬಿಡ್ತೀವಿ, ಅಯ್ಯೋ ಅದು ಯಾರು ಅಷ್ಟೊಂದು ಫಾರ್ಮ್ ಫಿಲ್ ಮಾಡ್ತಾರೆ ಅಂತ. ಹಾಗಾಗಿ ಅದು ನೀವು ಆ್ಯಪ್ ಡಿಲೀಟ್ ಮಾಡಿದ್ರೂ ಬೇರೆ ಬೇರೆದಕ್ಕೆ ಅದು ಕನೆಕ್ಟ್ ಆಗೇ ಆಗಿರುತ್ತೆ. ಸೊ ಇದ್ರ ಬಗ್ಗೆ ನೀವು ಯೋಚನೆ ಮಾಡಿರಲ್ಲ. ಸೊ ಬ್ಯಾಕ್ ಎಂಡಲ್ಲಿ ಅದು ಕನೆಕ್ಟ್ ಆಗಿರುತ್ತೆ. ನೀವು ಅನ್ಕೋತೀರ ಆ್ಯಪ್ ಡಿಲೀಟ್ ಮಾಡಿಬಿಟ್ಟೆ ಅಂತ, ಆ್ಯಪ್ ಡಿಲೀಟ್ ಆಗಿದೆ, ಆದರೆ ನೀವು ಕನೆಕ್ಟ್ ಮಾಡಿದ್ದು ಫೇಸ್ಬುಕ್ ಅಥವಾ ಗೂಗಲ್ ಅಲ್ವಾ? ಸೊ ಹಾಗಾಗಿ ಬೇರೆ ಎಲ್ಲದಕ್ಕೂ ಅದು ಕನೆಕ್ಟ್ ಆಗಿದೆ. ನಾನು ಇದನ್ನ ಕೇಳೋಣ ಅನ್ಕೊಂಡೆ ಮ್ಯಾಮ್. ಈಗ ನಾನು ಯಾವುದೋ ಒಂದು ಆ್ಯಪಲ್ಲಿ ಗೂಗಲಲ್ಲಿ ಏನೋ ಒಂದು ಸರ್ಚ್ ಮಾಡಿರ್ತೀನಿ ಯಾವುದೋ ಒಂದು ಪ್ರಾಡಕ್ಟ್ ಬಗ್ಗೆನೇ ಏನೋ, ಬಟ್ ನನಗೆ ಇನ್ಸ್ಟಾಗ್ರಾಮಲ್ಲಿ ಅದರ ಅಡ್ವರ್ಟೈಸ್ಮೆಂಟ್ಗಳು ಬರ್ತವೆ. ಅದು ಹೆಂಗೆ ಕನೆಕ್ಟಿವಿಟಿ ಇರುತ್ತೆ? ಜೊತೆಗೆ ಯಾಕೆ ಮ್ಯಾಮ್ ಈಗ ಒಂದು ಆ್ಯಪಿಂದ ಇನ್ನೊಂದು ಆ್ಯಪ್ಗೆ ಕನೆಕ್ಟಿವಿಟಿ ಇರೋದ್ರಿಂದಾಗಿ ನಮ್ಮ ಏನು ಡೇಟಾಗಳೆಲ್ಲಾದರೂ ಲೀಕ್ ಆಗುವಂಥ ಸಾಧ್ಯತೆ ಇರುತ್ತಾ? ಲೀಕ್ ಆಗೋ ಸಾಧ್ಯತೆ ಇರುತ್ತಾ ನೀವು ಕೇಳ್ತಾ ಇದ್ದೀರಾ? ನಾನು ಕೇಳ್ತಾ ಇರೋದು ಸೆಕ್ಯೂರ್ ಆಗಿ ಯಾವತ್ತಿದೆ. ಯಾಕೆಂತಂದರೆ ನಿಮ್ಮ ಡೇಟಾ ಲೀಕ್ ಆಗಿರೋದ್ರಿಂದನೇ ನಿಮಗೆಲ್ಲ ಅಡ್ವರ್ಟೈಸ್ಮೆಂಟ್ ಬರ್ತಾ ಇರೋದು ಮೊದಲನೇದು. ಎರಡನೇದು ಸೆಕ್ಯೂರ್ ಆಗಿರೋಕ್ಕೆ ಇವಾಗ ನೀವು ಬ್ಯಾಂಕಿಗೆ ಹೋಗಿ ನಿಮ್ಮ ಮಾಹಿತಿಯನ್ನು ಕೊಡ್ತೀರಾ, ಹಾಗೆಯೇ ಸಿಮ್ ತೊಗೋಬೇಕಾದ್ರೆ ಮಾಹಿತಿ ಕೊಡ್ತೀರಾ, ಹಾಸ್ಪಿಟಲ್ಗೆ ಹೋದಾಗ ಕೊಡ್ತೀರಾ. ಯಾವತ್ತಾದರೂ ಕೇಳಿದ್ದೀರಾ ನನ್ನ ಡೇಟಾನ ಹೇಗೆ ಸೆಕ್ಯೂರ್ ಆಗಿ ಇಟ್ಕೋತೀರಾ ಅಂತ? ಸ್ಕೂಲಿಗೆ ಕೊಡ್ತೀರಾ, ಕಾಲೇಜಿಗೆ ಕೊಡ್ತೀರಾ, ಎಲ್ಲ ಕಡೆ ಕೊಡ್ತೀರಾ, ಆದರೆ ಯಾವತ್ತೂ ನೀವು ಕೇಳೇ ಇಲ್ವಲ್ಲ ಸೆಕ್ಯೂರ್ ಆಗಿ ಹೇಗೆ ಇಟ್ಕೊಳ್ತಾ ಇದ್ದೀರಾ ಅಂತ. ಸೊ ಡೇಟಾ ಎಲ್ಲ ಕಡೆ ಸೆಲ್ ಆಗ್ತಾನೇ ಇದೆ, ಮೊದಲನೇದು. ಎರಡನೇದು ಖಂಡಿತವಾಗ್ಲೂ ನಿಮ್ಮ ಗೂಗಲ್ಗೆ ನಿಮಗಿನ್ನ ಜಾಸ್ತಿ ನಿಮ್ಮ ಇನ್ಫಾರ್ಮೇಷನ್ ಗೊತ್ತಿರುತ್ತೆ. ನಿಮ್ಮ ಇಷ್ಟ ಏನು, ನಿಮ್ಮ ಫೇವ್ರೆಟ್ ಡಿಶ್ ಯಾವುದು, ಫೇವ್ರೆಟ್ ಕಲರ್ ಯಾವುದು, ನಿಮ್ಗೆ ಇಷ್ಟವಾದ ಜಾಗ ಯಾವುದು, ರೆಸ್ಟೋರೆಂಟ್ ಯಾವುದು, ಗೂಗಲಿಗೆ ಜಾಸ್ತಿ ಗೊತ್ತಿರುತ್ತೆ. ಯಾಕೆ ಅಂದರೆ ಅದು ಪ್ರತಿಯೊಂದು ನಿಮ್ಮ ನಡೆಯನ್ನು ಅದು ಕ್ಯಾಪ್ಚರ್ ಮಾಡ್ತಾ ಇರುತ್ತೆ. ನೀವು ನೋಡಿರ್ಬೋದು, ನೀವು ನನಗೆ ಬೇಕು ಅಂತ ಹೇಳಿ ಸ್ಮಾರ್ಟ್ ವಾಚ್ ಹಾಕೊಂಡಿರ್ತೀರ, ಅದು ಹೇಗೆ ನಿಮ್ಮ ಸ್ಟೆಪ್ಸನ್ನು ಕೊಡುತ್ತೆ. ಅದು ಇಷ್ಟು ಸ್ಟೆಪ್ ನಡೆದಿದ್ದೀರಾ, ಈ ಡೈರೆಕ್ಷನಲ್ಲಿ ಹೋಗಿದ್ದೀರಾ, ನಿಮ್ಮ ವೆಯ್ಟ್ ಇಷ್ಟಿದೆ, ನಿಮ್ಮ ಹಾರ್ಟ್ ಬೀಟ್ ಇಷ್ಟಿದೆ. ಯಾಕೆ ಕೊಡ್ತಾ ಇದೆ ಅಂದರೆ ಅದು ಸಂಪೂರ್ಣವಾಗಿ ನಿಮ್ಮೆಲ್ಲ ಡೇಟಾವನ್ನು ತೊಗೊಳ್ತಾ ಇದೆ. ಸೊ ಹಾಗಾಗಿನೇ ಇನ್ಫಾರ್ಮೇಷನ್ ಕೊಡ್ತಾ ಇದೆ. ಸೊ ಹೀಗಿರುವಾಗ ನಿಮ್ಮ ಎಲ್ಲ ಇನ್ಫಾರ್ಮೇಷನ್ನು ಇರಬೇಕಾದ್ರೆ ನಿಮಗೆ ವಿಟಮಿನ್ ಡಿ ತೊಗೋಬೇಕು, B12 ತೊಗೋಬೇಕು ಅಂತ ಯಾಕೆ ಅಡ್ವರ್ಟೈಸ್ಮೆಂಟ್ ಬರ್ತಾ ಇದೆ? ನನಗೆ ಯಾಕೆ ಬರ್ತಿಲ್ಲ? ಯಾಕೆಂದರೆ ನಿಮ್ಮ ಹೆಲ್ತ್ ಬಗ್ಗೆ ಅದಕ್ಕೆ ಗೊತ್ತಿದೆ. ಸೊ ಹಾಗಾಗಿ ನಿಮ್ಮ ಡೇಟಾ ಆಲ್ರೆಡಿ ಎಲ್ಲ ಕಡೆ ಸ್ಪ್ರೆಡ್ ಆಗೋಗಿದೆ ಒಂದು. ಎರಡನೇದು, ಯಾವ ಡೇಟಾವನ್ನು ನೀವು ಯಾವತ್ತು ಇಂಟರ್ನೆಟ್ಟಲ್ಲಿ ಹಾಕಿಬಿಡ್ತೀರೋ ಅದನ್ನು ಡಿಲೀಟ್ ಮಾಡಿದ್ದೀನಿ ಅಂತ ಹೇಳಿ ನೀವು ಧೈರ್ಯವಾಗಿರೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಡಿಲೀಟ್ ಮಾಡೋದು ಅಸಾಧ್ಯ. ಒಂದು ಸತಿ ಇಂಟರ್ನೆಟ್ಟಿಗೆ ಹೋದ್ಮೇಲೆ ಅದು ಹೋದಂಗೆ ಇದೆ. ಇದನ್ನು ಮಧ್ಯದಲ್ಲಿ ಸೈಬರ್ ಅಪರಾಧ ಆಗ್ತಾ ಇದೆ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಆಗೇ ಆಗುತ್ತೆ. ಏಕೆಂದರೆ ನಮಗೆ ಸೋಂಬೇರ್ತನ. ಇವಾಗ ಯಾರೂ ಬ್ಯಾಂಕಿಗೆ ಹೋಗಲ್ಲ, ಎಲ್ಲ ಫೋನಲ್ಲೇ ನೀವು ನಿಮ್ಮ ಅಕೌಂಟ್ಗಳನ್ನ ಕನೆಕ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀರಾ. ಸೊ UPI ಜೊತೆಗೆ ಕನೆಕ್ಟ್ ಆಗೋಗಿದ್ದೀರಾ. ನಮ್ಮ ಸೋಂಬೇರ್ತನ ಎಲ್ಲಿವರೆಗೂ ಬಂದುಬಿಟ್ಟಿದೆ ಅಂತಂದರೆ UPIನಲ್ಲಿ ಪಿನ್ ನಂಬರ್ ಹಾಕೋಕ್ಕೂ ಸೋಂಬೇರ್ತನ. UPI ಲೈಟ್ ಯೂಸ್ ಮಾಡ್ತೀವಿ, ಅದಕ್ಕೆ ನಮಗೆ ಪಿನ್ ನಂಬರ್ ಬೇಕಾಗಲ್ಲ. ಸೊ ಡೈರೆಕ್ಟಾಗಿ ಕನೆಕ್ಟ್ ಆಗುತ್ತೆ. ಮತ್ತು ಇರೋ ಎಲ್ಲ ಬ್ಯಾಂಕ್ ಅಕೌಂಟೂ ನೀವು UPI ಕನೆಕ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀರಾ. UPIನಲ್ಲಿ ನಿಮಗೆ 10 ರೂಪಾಯಿ 5 ರೂಪಾಯಿ ಹೋಗ್ತಾ ಇದೆ ಅಂತ ನಿಮ್ಗೆ ಯಾವತ್ತು ಗೊತ್ತಾಗುತ್ತೆ? ಹೌದು. ಇವಾಗಿರೋ 7 ಕೋಟಿ ಜನರಲ್ಲಿ ಒಬ್ಬೊಬ್ಬರಿಂದನೂ 1 ರೂಪಾಯಿ ಒಬ್ಬ ಕಳ್ಳ ತಗೋತಾ ಇದ್ದಾನೆ ಅಂದರೆ ಯಾರು ಹೋಗಿ ಪೊಲೀಸ್ ಕಂಪ್ಲೇಂಟ್ ಮಾಡ್ತಾರೆ? ಅದು ಒಂದು ಸೈಬರ್ ಅಪರಾಧನೇ. ನಾವು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಹೂನೋನು ಅಥವಾ ಟೀನೋನು ಎಕ್ಸ್ಟ್ರಾ 10 ರೂಪಾಯಿ ಕೇಳಿದ್ರೆ ನೀವು ಕೊಡಲ್ಲ, ಅಲ್ಲಿ ಬಾರ್ಗೇನ್ ಮಾಡ್ತೀರಾ. ಆದರೆ ಮಾಲಿಗೆ ಹೋದಾಗ ಅವಳಲ್ಲಿ 99 ರೂಪಾಯಿ 99 ಪೈಸಾ ಅಂತ ಹೇಳಿ ಅದಕ್ಕೆ 110 ರೂಪಾಯಿ ಬಿಲ್ ಮಾಡಿದ್ರು ನೀವೇನು ಕೇಳಲ್ಲ.
ಹೌದು ಸೊ ದಟ್ ಮೀನ್ಸ್ ದೇರ್ ಇಸ್ ಅ ಸೈಬರ್ ಕ್ರೈಮ್ ಇನ್ ಎವ್ರಿ ಕಾರ್ನರ್ ಟುಡೇ. ಮ್ಯಾಮ್ ಈಗ ನಟ ನಟಿಯರಿಗೂ ಸಹ ಈ ಸೈಬರ್ ಕ್ರೈಮ್ ಅನ್ನುವಂಥದ್ದು ಬಿಟ್ಟಿಲ್ಲ. ನಾವು ಮೊನ್ನೆ ಅಷ್ಟೇ ನೋಡಿದ್ವಿ, ರಮ್ಯಾ ಅವ್ರಿಗೂ ಅಶ್ಲೀಲ ಮೆಸೇಜ್ಗಳು ಬರ್ತವೆ, ಜೊತೆಗೆ ವಿಜಯಲಕ್ಷ್ಮಿ ಅವರು ಸಹ ಕಂಪ್ಲೇಂಟ್ ಕೊಡ್ತಾರೆ. ಈ ಏನು ಸೆಲೆಬ್ರಿಟಿಗಳಿಗೆ ಬಿಟ್ಟಿಲ್ಲ ಅಂತಂದ್ರೆ ಇನ್ನು ಜನಸಾಮಾನ್ಯರಿಗೇನು ಇದು ಬಿಡದೇ ಇರುವಂತಹ ವಿಚಾರ. ಸೊ ಜನಸಾಮಾನ್ಯರು ಇಂತಹ ವಿಚಾರಗಳಿಗೆ ಯಾವ ರೀತಿಯಾಗಿ ಅವರು ಕ್ರಮವನ್ನು ಕೈಗೊಳ್ಬೇಕು? ಮೊದಲನೇದಾಗಿ ಇಲ್ಲಿ ಸೆಲೆಬ್ರಿಟಿ ಅಥವಾ ಕಾಮನ್ ಪೀಪಲ್ ಅಂತ ಏನು ಡಿಫ್ರೆನ್ಷಿಯೇಷನ್ ಏನೂ ಇಲ್ಲ. ಸೈಬರ್ ಅಪರಾಧ ಅಂತ ಬಂದಾಗ ಅವ್ರಿಗೆ ಎಲ್ಲಿ ದುಡ್ಡು ಜಾಸ್ತಿ ಆಗುತ್ತೆ ಅನ್ನೋದ್ರ ಬಗ್ಗೆ ಅವರು ಇಂಟ್ರೆಸ್ಟ್ ತೋರಿಸ್ತಾರೆ ಅಷ್ಟೇ. ಯಾಕೆಂತಂದರೆ ಸೈಬರ್ ಅಪರಾಧ ಅಂತ ಬಂದಾಗ ದಿನಕ್ಕೆ ಒಂದೊಂದು ಥರ. ಯಾಕೆಂತಂದರೆ ನಾನು ಪ್ರತಿ ಸತಿ ಹೇಳ್ತಾ ಇರ್ತೀನಿ, ಕರೆಂಟ್ ಅಫೇರ್ಸ್ನ ಇಟ್ಕೊಂಡು ಅವರು ಸೈಬರ್ ಅಪರಾಧ ಮಾಡ್ತಾರೆ. ಇವಾಗ IPL ಇತ್ತು, IPL ಇಟ್ಕೊಂಡು ಸೈಬರ್ ಅಪರಾಧ ಮಾಡಿದ್ರು. ಅಂದರೆ ನಾವು ಟಿಕೆಟ್ ಕೊಡಿಸ್ತೀವಿ, ನಿಮಗೆ ಟಿಕೆಟ್ ಬೇಕು ಅಂದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಅಂತ ಮೋಸ ಮಾಡಿದ್ರು. ಸಿಲಿಂಡರ್ ಸಿಗ್ತಾ ಇಲ್ಲ, ಸಿಲಿಂಡರ್ದು ಇಟ್ಕೊಂಡ್ರು. ನಾವು ಫಾಸ್ಟಾಗಿ ಸಿಲಿಂಡರ್ ಕೊಡ್ತೀವಿ, ಎಮರ್ಜೆನ್ಸಿ ಸಿಲಿಂಡ್ರು, ಅರ್ಜೆನ್ಸಿ ಸಿಲಿಂಡ್ರು ಕೊಡ್ತೀವಿ ಅಂತ ಮೋಸ ಮಾಡಿದ್ರು. ಆಮೇಲಿಂದ ಯುದ್ಧ ನಡೀತಾ ಇದೆ, ಅಲ್ಲಿ ಏನಾಯಿತು ಅಂತ ನೋಡಬೇಕು ಅಂದರೆ ಈ ವಿಡಿಯೋ ಡೌನ್ಲೋಡ್ ಮಾಡಿ ಅಂತ ಅದನ್ನು ಡೌನ್ಲೋಡ್ ಮಾಡಿಸಿ ಹ್ಯಾಕ್ ಮಾಡೋದಕ್ಕೆ ಶುರು ಮಾಡಿದ್ರು. ಸೊ ಆಯಾ ದಿನಕ್ಕೆ, ಯಾಕೆಂದರೆ ದುರಂಧರ್ ಪಿಕ್ಚರ್ ಬಂತು, ದುರಂಧರ್ ಪಿಕ್ಚರ್ ಬಂದಿದ ತಕ್ಷಣ ಟಿಕೆಟಿಗೆ ನಾನು 20% ಡಿಸ್ಕೌಂಟ್ ಕೊಡ್ತಾ ಇದ್ದೀನಿ ಅಂತ ಒಂದಷ್ಟು ಲಿಂಕ್ ಹಾಕಿದ್ರು. ಸೊ ಕರೆಂಟ್ ಅಫೇರ್ ಏನು ನಡೀತಾ ಇದೆ ಅದನ್ನು ಇಟ್ಕೊಂಡು ಅವರು ಸೈಬರ್ ಅಪರಾಧನ ಮಾಡ್ತಾರೆ, ಸೊ ದಟ್ ಅವರು ದುಡ್ಡು ಮಾಡಬಹುದು ಅಂತ. ಅದೇ ರೀತಿ ಸೆಲೆಬ್ರಿಟಿಗಳದ್ದು ಕೂಡ. ಯಾಕೆಂದರೆ ಇವಾಗ ರಶ್ಮಿಕಾ ಮಂದಣ್ಣ ಅವ್ರ ಮದುವೆ ಆಯಿತು, ಆಗ್ತಿದ್ದಂಗೆ ಅವ್ರದ್ದು ವೀಡಿಯೋಸ್ ನೋಡಿ ಅದಾಯಿತು ಇದಾಯಿತು ಅಂತ ಟ್ಯಾಗ್ ಲೈನ್ ಕೊಟ್ಬಿಟ್ಟು ಅಲ್ಲಿ ಲಿಂಕ್ ಹಾಕೋಕ್ಕೆ ಶುರು ಮಾಡಿದ್ರು. ಸೊ ಪ್ರತಿಯೊಂದು ಸತಿನೂ ಕರೆಂಟ್ ಅಫೇರ್ ಏನಿದೆ ನೋಡ್ತಾರೆ, ಸೆಲೆಬ್ರಿಟಿಗಳನ್ನೂ ಹಾಗೆ ಸೆಲೆಕ್ಟ್ ಮಾಡ್ಕೊಳ್ತಾರೆ ಅವರು. ಇವಾಗ ಯಾರ್ದು ಏನು ನಡೀತಾ ಇದೆ, ಇವಾಗ ವಿಜಯ್ ಅವರು ಯಾವುದೋ ಒಂದು ನಾನು ಎಲೆಕ್ಷನ್ಗೆ ಈ ಥರ ಮಾಡ್ತೀನಿ ಆ ಥರ ಮಾಡ್ತೀನಿ ಅಂತ ಹಾಕಿದ್ರು, ಅವ್ರದ್ದು ಇನ್ನೊಂದಷ್ಟು ಹೀರೋಯಿನ್ಗಳ ಜೊತೆ ಸೇರಿಸ್ಕೊಂಡು ಈ ಲಿಂಕಲ್ಲಿ ನೋಡಿ ಇದಾಯಿತು ಅಂತ ಹೇಳಿ ಒಂದು ಮೆಸೇಜನ್ನು ಹಾಕ್ಬಿಟ್ಟು ಲಿಂಕ್ಗಳನ್ನ ಹಾಕಿದ್ರು. ನಿಮಗೆ ಗೊತ್ತಿರೋ ಹಾಗೆ 3 ದಿನದಿಂದ ಟ್ರಂಪ್ ಸತ್ತೋಗಿದ್ದಾರೆ ಅಂತ ಆಲ್ಮೋಸ್ಟ್ ಎಲ್ಲ ಕಡೆ ಲಿಂಕ್ಗಳು ಬರ್ತಾ ಇದೆ. ಟ್ರಂಪ್ ಬದುಕಿದಾರೋ ಸತ್ತಿದಾರೋ ದಟ್ಸ್ ಎ ಡಿಫ್ರೆಂಟ್ ಸ್ಟೋರಿ, ಆ ಲಿಂಕ್ ಬರ್ತಾ ಇದೆ. ಸೊ ಹಾಗಾಗಿ ಕರೆಂಟ್ ಅಫೇರ್ಸ್ ಏನಿದೆ ಅದನ್ನು ಇಟ್ಕೊಂಡು ಸೈಬರ್ ಅಪರಾಧ ಮಾಡೋದು ಭಾರತದಲ್ಲಿ ಬಹಳ ಕಾಮನ್ ಆಗಿಬಿಟ್ಟಿದೆ. ಸೊ ಇದ್ರ ಬಗ್ಗೆ ಗಮನ ಹರಿಸ್ಬೇಕಾಗತ್ತೆ. ಯಾವುದೇ ನ್ಯೂಸನ್ನಾದರೂ ನ್ಯೂಸ್ ಚಾನಲ್ಗಳ ಮೂಲಕ ಅದನ್ನು ನೋಡೋದು ಸೂಕ್ತ. ಓಕೆ, ಡೋಂಟ್ ಬಿ ಇನ್ ಎ ಹರಿ ಟು ಡೌನ್ಲೋಡ್ ಸಮಥಿಂಗ್. ಎರಡನೇದು, ದುಡ್ಡು ಮಾಡೋದಕ್ಕೆ ಅವಕಾಶ ಕೊಡ್ತೀವಿ, ಫ್ರೀಯಾಗಿ ಕೊಡ್ತೀವಿ ಅನ್ನೋದ್ರ ಬಗ್ಗೆ ಸ್ವಲ್ಪ ದೂರ ಇರೋದು ಒಳ್ಳೆಯದು. ಮೂರನೇದು, ನಿಮ್ಮ ವಿಡಿಯೋನ ನಾನು ನೋಡಿದೆ, ಇಷ್ಟು ಕೆಟ್ಟದಾಗಿರೋ ವಿಡಿಯೋ ನಿಮ್ಮದು ಹರಿದಾಡ್ತಾ ಇದೆ ಅಂತ ಹೇಳಿ ಹೆದರಿಸಿ ಒಂದು ಲಿಂಕ್ಗಳು ಹಾಕ್ತಾರೆ. ಸೊ ಅದ್ರ ಬಗ್ಗೆ ಗಮನ ಇರಬೇಕು. ಹಾಗೆಯೇ ನಿಮ್ಮ ಫೋನನ್ನು ನೀವು ಎಲ್ಲೋ ಸಿಕ್ಕಿದ ವೈಫೈಗಳಿಗೆ ಕನೆಕ್ಟ್ ಮಾಡಿಬಿಡ್ತೀನಿ ನಾನು, ಯಾಕೆಂದರೆ ಎಲ್ಲರಿಗೂ ಫ್ರೀ ವೈಫೈ ಬೇಕೀಗ. ಸೊ ಫ್ರೀ ವೈಫೈನಲ್ಲೆಲ್ಲೋ ಕನೆಕ್ಟ್ ಮಾಡಿಬಿಡ್ತೀನಿ ಅನ್ನೋದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕು. ಯಾಕೆಂತಂದರೆ ಫ್ರೀ ವೈಫೈ ಅಂದಾಗ ಅದು ಯಾರ್ಯಾರು ನಿಮ್ಮನ್ನು ಅಲ್ಲಿ ಮಾನಿಟರ್ ಮಾಡ್ತಾ ಇದ್ದಾರೆ, ಯಾರು ನಿಮ್ಮನ್ನು ಫಾಲೋ ಮಾಡ್ತಾ ಇದ್ದಾರೆ ನಿಮಗೆ ಗೊತ್ತಿರಲ್ಲ. ಸೊ ಅದ್ರ ಬಗ್ಗೆನೂ ಗಮನ ಇರಬೇಕು. ಇದು ಸೆಲೆಬ್ರಿಟಿಗಳಿಗೆ ಅಲ್ಲ, ನಮ್ಮ ಕಾಮನ್ ಪೀಪಲ್ಗೆ ಅಲ್ಲ ಅಂತ ನೋಡಿದ್ರೆ ಎಲ್ಲರಿಗೂ ಒಂದೇ ಇದು. ರೂಲ್ ರಿಮೈನ್ಸ್ ಸೇಮ್ ಪ್ರತಿಯೊಬ್ಬರಿಗೂ. ಯಾಕೆಂದರೆ ಸೆಲೆಬ್ರಿಟೀಸ್ ಅಂತಾರೆ ನಾವು ನಮ್ಮ ಫೋನ್ ನಂಬರ್ ಎಕ್ಸ್ಚೇಂಜ್ ಮಾಡಲ್ಲ ಅಂತ. ನೀವು ಫೋನ್ ನಂಬರ್ ಎಕ್ಸ್ಚೇಂಜ್ ಮಾಡಲ್ಲ, ಆದರೆ ನಿಮ್ಮ ಇಂಟರ್ನೆಟ್ಟು ನಮ್ಮ ಇಂಟರ್ನೆಟ್ಟು ಒಂದೇ. ಎಸ್, ಈ ವಿಚಾರವಾಗಿ ರೀಸೆಂಟ್ ಆಗಿ ಮ್ಯಾಮ್ ಪ್ರಿಯಾಂಕಾ ಉಪೇಂದ್ರ ಅವ್ರಿಗೂ ಮೊಬೈಲ್ ಹ್ಯಾಕ್ ಆಗಿತ್ತು. ಸೊ ಅವರು ಇದರಿಂದ ಹೊರಗಡೆ ಬಂದ್ರು, ಅವ್ರಿಗೂ ಗೊತ್ತಿಲ್ಲ. ಅಂದ್ರೆ ಬೇರೆ ಬೇರೆಯವ್ರಿಗೆಲ್ಲ ಈಗ ದುಡ್ಡು ಕಳ್ಸೋದೊಂದು ಜಾಸ್ತಿ ಆಗಿದೆ. ಫೇಸ್ಬುಕ್ ಅಲ್ಲಿ ಜಾಸ್ತಿ ಹಾಯ್ ಅಂತ ಮೆಸೇಜ್ ಹಾಕ್ತಾರೆ, ದುಡ್ಡನ್ನ ಕೇಳ್ತಾರೆ. ಅಂದ್ರೆ ಅವ್ರಿಗೆ ಕಡಿವಾಣನೇ ಹಾಕೋದಿಲ್ವಾ, ಅಥವಾ ಎಲ್ಲಿಂದ ಅಂತ ಹೇಳಿ ಡೇಟಾ ಗೊತ್ತಾಗಲ್ವಾ? ಅಂದ್ರೆ ಎಲ್ಲಿಂದ ಮೆಸೇಜ್ ಮಾಡ್ತಾ ಇದ್ದಾರೆ, ಅವ್ರನ್ನ ಹೇಗೆ ಹಿಡಿತಾರೆ, ಇದನ್ನ ಅಂದ್ರೆ ಯಾವ ರೀತಿಯಾಗಿ ಟ್ರ್ಯಾಕ್ ಮಾಡ್ತಾರೆ ಅಂತ? ಇದಕ್ಕೆ ನಾವು ಈಗಾಗಲೇ ಸರ್ಕಾರದ ಜೊತೆ ಬಹಳಷ್ಟು ಸಾರಿ ಮಾತಾಡಿದ್ವಿ. ಕಳೆದ 8-10 ವರ್ಷದಿಂದ ಕೇಂದ್ರ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ ನಾವು ಸಜೆಸ್ಟ್ ಮಾಡ್ತಾನೆ ಇದ್ದೀವಿ. ಮೊದಲನೇದು, ನಾವು ಮಾನಿಟರಿಂಗ್ ಸೆಂಟರ್ಸ್ನ ಎಸ್ಟಾಬ್ಲಿಷ್ ಮಾಡಬೇಕು. ಮಾನಿಟರಿಂಗ್ ಸೆಂಟರ್ಸ್ನ ನಾವು ಸಾಕ್ ಅಂತ ಕರಿತೀವಿ, ಸೆಕ್ಯೂರಿಟಿ ಆಪರೇಷನ್ ಸೆಂಟರ್ಸ್ ಅಂತ. ಏನು ಮಾಡುತ್ತೆ ಇವು ಅಂತಂದರೆ, ಸೆಕ್ಯೂರಿಟಿ ಆಪರೇಷನ್ ಸೆಂಟರ್ಸಲ್ಲಿ ಟ್ರಾಫಿಕ್ ಯಾವುದು ನಮ್ಮ ದೇಶದಿಂದ ಅಥವಾ ನಮ್ಮ ರಾಜ್ಯದಿಂದ ಹೊರಗಡೆ ಹೋಗ್ತಾ ಇದೆ, ಯಾವುದು ಒಳಗಡೆ ಬರ್ತಾ ಇದೆ, ಇದನ್ನು ಮಾನಿಟರ್ ಮಾಡ್ತಾರೆ. ಇದರಿಂದ ನಮಗೇನು ತೊಂದರೆ ಆಗುತ್ತೆ, ಏನು ತೊಂದರೆ ಆಗಲ್ಲ ಅನ್ನೋದನ್ನು ಅಲ್ಲೇ ಮಾನಿಟರ್ ಮಾಡ್ತಾರೆ. ಯಾವುದು ತೊಂದರೆ ಆಗುತ್ತೋ ಅದನ್ನು ಆಟೋಮೆಟಿಕ್ಕಾಗಿ ಬ್ಲಾಕ್ ಮಾಡ್ಬೋದು. ಹಾಗೆಯೇ ಎಲ್ಲಿಂದ ಬರ್ತಾ ಇದೆ ಅಂತ ಅದು ನಮಗೆ ಗೊತ್ತಾಗುತ್ತೆ. ಮತ್ತು ರಿಪೋರ್ಟು ಫುಲ್ ಫ್ಲೆಡ್ಜು ನಾವು ಅದನ್ನು ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತೀವಿ. ಇದು ಪ್ರತಿಯೊಂದು ಸಂಸ್ಥೆಗಳಲ್ಲಿ ಈಗ ಮಾಡ್ಕೊಂಡಿದ್ದಾರೆ ಸಾಕ್ಗಳು. ಆದರೆ ಸ್ಟೇಟ್ ವೈಸು ಮತ್ತು ನೇಷನ್ ವೈಸು ಸಾಕು ನಮಗೆ ಬೇಕೇ ಬೇಕಾಗುತ್ತೆ. ಅದ್ರ ಜೊತೆಗೆ ನಮ್ಮಲ್ಲಿ ಏನಾಗಿದೆ ಅಂದರೆ, ಭಾರತದಲ್ಲಿ ನಮಗೆ ಸೈಬರ್ ಮಿನಿಸ್ಟ್ರಿ ಇಲ್ಲ. ನಾವು IT ಮಿನಿಸ್ಟ್ರ್ ಹತ್ರ ಹೋದಾಗ ಇದು ನನಗೆ ಬರಲ್ಲ ಅಂತಾರೆ, ಹೋಮ್ ಮಿನಿಸ್ಟ್ರಿಗೆ ಹೋದಾಗ ಇದು ನನಗೆ ಬರಲ್ಲ ಅಂತಾರೆ. ಸೊ ಹಾಗಾಗಿ ಅದನ್ನು ಜವಾಬ್ದಾರಿಯುತವಾಗಿ ತಗೊಳ್ಳೋ ಒಂದು ಮಿನಿಸ್ಟ್ರಿ ಬೇಕು ನಮಗೆ. ಯಾಕೆಂದರೆ ಇವಾಗ ನಮ್ಮ ರಾಜ್ಯ ಸರ್ಕಾರದಲ್ಲಿ ಹೇಳಿದ್ರು, 16 ವರ್ಷದ ಕೆಳಗಿನ ಮಕ್ಕಳಿಗೆ ನಾವು ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡ್ತೀವಿ ಅಂದರು. ನ್ಯೂಸಲ್ಲಿ ಏನು ಬಂತು, ಇಂಟರ್ನೆಟ್ ಬ್ಯಾನು, ಫೋನ್ ಬ್ಯಾನು ಅಂತ ಬಂತು. ಸೊ ಆ ರೈಟ್ ಇನ್ಫಾರ್ಮೇಷನ್ನೇ ಕೊಡೋಕ್ಕೆ ಗೊತ್ತಾಗ್ತಾ ಇಲ್ಲ. ಯಾಕೆಂತಂದರೆ ಆ ರೈಟ್ ಇನ್ಫಾರ್ಮೇಷನ್ ಯಾರು ಕೊಡ್ತಾ ಇದ್ದಾರೆ?
ರಾಜ್ಯ ಸರ್ಕಾರದಕ್ಕಿಂತ ಹೆಚ್ಚಾಗಿ ನಮಗೆ ನಮ್ಮ ಸೈಬರ್ ಮಿನಿಸ್ಟ್ರಿ ಬರಬೇಕು. ಸೈಬರ್ ಮಿನಿಸ್ಟ್ರಿ ಬಂದಾಗ ಕಂಟ್ರೋಲ್ ಮಾಡೋದಕ್ಕೆ ಈಸಿ ಆಗುತ್ತೆ. ಇಲ್ಲಿ ಏನಾಯಿತು ಅಂತಂದರೆ ಡಿಜಿಟಲ್ ಇಂಡಿಯಾ ತಂದುಬಿಟ್ರು, ಸೈಬರ್ ಮಿನಿಸ್ಟ್ರಿ ಹಿಂದೆ ಬಿದ್ದೋಯ್ತು. ಡಿಜಿಟಲ್ ಇಂಡಿಯಾ ತರೋದಕ್ಕಿಂತ ಮುಂಚೆ ಸೈಬರ್ ಮಿನಿಸ್ಟ್ರಿ ಬರಬೇಕಾಗಿತ್ತು. ಇಲ್ಲಿ ಹೇಗಾಯಿತು ಅಂತಂದರೆ ನಾವು ಮುಂದಕ್ಕೆ ಹೋಗ್ಬಿಟ್ಟು ಹಿಂದಕ್ಕೆ ಬರೋದನ್ನು ನೋಡ್ತಾ ಇದ್ವಿ. ಹಂಗಾಗಲ್ಲ. ಸೈಬರ್ ಮಿನಿಸ್ಟ್ರಿ ತಂದು ಡಿಜಿಟಲ್ ಇಂಡಿಯಾ ಬರಬೇಕಾಗಿದ್ದು, ಸೈಬರ್ ಮಿನಿಸ್ಟ್ರಿನೇ ಬಂದಿಲ್ಲ. ಸೊ ಹಾಗಾಗಿ ಸೈಬರ್ ಮಿನಿಸ್ಟ್ರಿ ಬರೋ ತನಕ ನಮಗಿದು ಕಷ್ಟ ಆಗುತ್ತೆ. ಏಕೆಂದರೆ ಲೈಸೆನ್ಸ್ ಇಲ್ಲದೆ ಇರೋ ಆ್ಯಪ್ಗಳು ಓಡ್ತಾ ಇದೆ. ಸೆಕ್ಯೂರಿಟಿ ಮತ್ತು ಸೇಫ್ಟಿ ಟೆಸ್ಟ್ ಮಾಡದೇ ಇರುವಂಥ ಡಿವೈಸಸ್ ಇವತ್ತು ನಮ್ಮ ದೇಶದಲ್ಲಿದೆ. ಅದು ಮೊಬೈಲ್ ಫೋನ್ ಆಗ್ಬೋದು, ಲ್ಯಾಪ್ಟಾಪ್ ಆಗ್ಬೋದು, ಬೇರೆ ಯಾವುದೇ ಡಿವೈಸ್ ಆಗ್ಬೋದು. ಸೆಕ್ಯೂರಿಟಿ ಟೆಸ್ಟ್ ಯಾವುದಕ್ಕಾಗಿದೆ? ಸೈಬರ್ ಸೇಫ್ಟಿ ಆ್ಯಂಡ್ ಸೆಕ್ಯೂರಿಟಿ ಟೆಸ್ಟ್ ಆಗಿರುವಂಥದ್ದು ಬರಬೇಕು. ಈ ಆ್ಯಪ್ಗಳಿಗೆ ಲೈಸೆನ್ಸ್ ಇರುವಂಥದ್ದು ಅಥವಾ ಅದಕ್ಕೆ ಪರ್ಮಿಷನ್ ಕೊಡೋ ಅಂಥ ಒಂದು ಕಮಿಟಿ ಅಂದರೆ ಸೈಬರ್ ಮಿನಿಸ್ಟ್ರಿ ಬರಬೇಕು. ಇದರ ಜೊತೆಗೆ ಈ ಥರ ಏನಾರ ಕ್ರೈಮ್ ಆದಾಗ IT ಆ್ಯಕ್ಟ್ ಅಡಿಯಲ್ಲಿ ಬರೀ ತುಂಬ ಒಂಥರ ಲೇಮ್ ಲಾ ಇದೆ ಇವತ್ತು. ಸ್ಟ್ರಿಂಜೆಂಟ್ ಲಾ ಬರಬೇಕು. ನನಗೆ ಹ್ಯಾಕಿಂಗಿಗೆ 46 ಅಂತ ಮಾತಾಡ್ಬಿಡ್ತೀವಿ. ಆ್ಯಕ್ಚುಲಿ ಹ್ಯಾಕಿಂಗಲ್ಲೇ ಹಲವಾರು ವಿಧಾನ ಇದೆ. ಅದನ್ನು ಹೇಗೆ ಕಡಿವಾಣ ಹಾಕ್ತೀರಾ? ಸೊ ಇದು ಎಲ್ಲದಕ್ಕೂ ನಮಗೆ ಸರಿಯಾದ ಮಿನಿಸ್ಟ್ರಿ ಬಂದು ಸೈಬರ್ ಲಾ ಸ್ಟ್ರಾಂಗ್ ಆದರೆ ಮಾತ್ರ ಈಸಿ ಆಗುತ್ತೆ. ಇಲ್ಲ ಅಂದರೆ ಇದು ಇವತ್ತು ನಾವು ಈ ರೀತಿ ನೋಡ್ತಾ ಇದ್ದೀವಿ. AI ಮುಂದೆ ಬರ್ತಾ ಇರೋ ರೀತಿ ನೋಡಿದಾಗ ನಿಮಗೆ ಗೊತ್ತಿದೆ, ನಮ್ಮನ್ನು ಹಿಂದಕ್ಕೆ ಹಾಕಿ AI ಮುಂದೆ ಹೋಗ್ಬಿಟ್ಟಿದೆ. ಕ್ವಾಂಟಮ್ ಕಂಪ್ಯೂಟರ್ ಬರ್ತಾ ಇದೆ. ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಕ್ವಾಂಟಮ್ ಕಂಪ್ಯೂಟರು ಇನ್ನೇನು ನಾವು 2027 ಮುಗಿಸೋಷ್ಟೊತ್ತಿಗೆ ಫುಲ್ ಕಂಟ್ರೋಲ್ ನಮ್ಮನ್ನು ತೊಗೊಳುತ್ತೆ. ಅವತ್ತೇನು ಮಾಡ್ತೀವಿ ನಾವು? ಅಂದರೆ ಮ್ಯಾಮ್ ಈಗ ಇದ್ರ ಬೆಳವಣಿಗೆ ಎಲ್ಲ ನೋಡಿದಾಗ ಅನಿಸುತ್ತೆ ಎಲ್ಲಿವರೆಗೂ ಇದು ಈ ಇಂಟರ್ನೆಟ್ ಕನೆಕ್ಷನ್ ಆಗಿರ್ಬೋದು, ಡಿಜಿಟಲೀಕರಣ ಆಗಿರ್ಬೋದು, ಇದು ಎಲ್ಲಿವರೆಗೂ ಬೆಳಿಬಹುದು ಅಂತ. ಖಂಡಿತವಾಗ್ಲೂ ಎಲ್ಲಿವರೆಗೂ ಬೆಳೆಯುತ್ತೆ ಅಂತಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಡಿವೈಸಸ್ಸು ಮನುಷ್ಯ ಯಾರು ಯೂಸ್ಲೆಸ್ ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಶುರು ಮಾಡಿಬಿಡುತ್ತೆ. ಅದು ಈಗಾಗಲೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲದಕ್ಕೂ ಲುಕ್ ಬುಕ್ ಅಂತ ಅವ್ರದ್ದೇ ಆದ ಸೋಷಿಯಲ್ ನೆಟ್ವರ್ಕ್ ಮಾಡ್ಕೊಂಡಿದೆ. ಸೊ ಅವುಗಳೆಲ್ಲ ಸೇರಿ ಡಿಸ್ಕಷನ್ ಮಾಡುತ್ತವೆ ಅಲ್ಲಿ. ಸೊ ಹಾಗಿರಬೇಕಾದ್ರೆ ನಾವು ಮನುಷ್ಯರು ಮಾಡಿರುವಂಥದ್ದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಅದು ನಮ್ಮನ್ನು ಓವರ್ ರೈಡ್ ಮಾಡಿಬಿಡುತ್ತೆ. ಸೊ ಹಾಗಾಗಿ ನಾವು ಇದನ್ನು ಕಂಟ್ರೋಲಲ್ಲಿ ಇಟ್ಕೋಬೇಕು ಅಂದರೆ ಒಂದು ನಮಗೆ ಪ್ರಾಪರಾಗಿ ಸ್ಟ್ರೀಮ್ಲೈನ್ ಆಗಬೇಕು ಇಲ್ಲಿ. ಹಾಗೆಯೇ ಇವತ್ತು ಈಗ ಪ್ರಪಂಚದಲ್ಲಿ ನಡೀತಾ ಇರೋ ಯುದ್ಧದ ಮಧ್ಯದಲ್ಲಿ ಸೈಬರ್ ಕ್ರೈಮ್ ಜಾಸ್ತಿ ಆಗ್ತಿದೆಯಾ ಅನ್ನೋದ್ರ ಬಗ್ಗೆ ಮಾಹಿತಿನೂ ನಾವು ನೋಡ್ತಾ ಇಲ್ಲ. ಅದ್ರ ಬಗ್ಗೆ ಕಾನ್ಸಂಟ್ರೇಟು ನಾವು ಇಂಡಿಯಾದವ್ರು ಮಾಡ್ತಾ ಇಲ್ಲ. ಯಾವುದಕ್ಕೆ ನಾವು ಪ್ರಾಮುಖ್ಯತೆ ಕೊಡಬೇಕೋ ಅದು ಕೊಡಲೇಬೇಕು. ಏಕೆಂತಂದರೆ ಯುದ್ಧ ಅಲ್ಲಿ ನಡೀತಾ ಇದೆ. ಬಾಂಬು ಬ್ಲಾಸ್ಟ್ ಆಗೋದಾಗಲಿ ಹಾಕೋದಾಗಲಿ ಆ ಕಡೆ ಮಾಡ್ತಾ ಇದ್ದಾರೆ. ಭಾರತಕ್ಕೆ ಹಾಕದೇ ಇರ್ಬೋದು. ಆದರೆ ಸೈಬರ್ ಪ್ರಪಂಚದಲ್ಲಿ ಎಷ್ಟು ಸೈಬರ್ ಅಪರಾಧವನ್ನು ಮಾಡೋದಕ್ಕೆ ಅವ್ರು ತಯಾರಿ ಮಾಡ್ಕೋತಾ ಇದ್ದಾರೆ. ನಾವು ಹೇಗೆ ನಮ್ಮನ್ನು ಡಿಫೆಂಡ್ ಮಾಡ್ಕೋಬೇಕು, ಪ್ರೊಟೆಕ್ಟ್ ಮಾಡಬೇಕು, ಇದ್ರ ಬಗ್ಗೆ ಎಲ್ಲೂ ಮಾತುಕತೆನೇ ಇಲ್ಲ. ಎಲ್ಲರೂ ಎಲೆಕ್ಷನಲ್ಲಿ ಬ್ಯುಸಿ. ಎಲ್ಲರಿಗೂ ಎಲೆಕ್ಷನ್ ಬೇಕು, ಎಲ್ಲರಿಗೂ ಸೌಕರ್ಯ ಬೇಕು. ಸೌಕರ್ಯ ಎಲೆಕ್ಷನ್ ಯಾವತ್ತಿರುತ್ತೆ? ದೇಶ ಸುರಕ್ಷಿತವಾಗಿದ್ದಾಗ. ಅದನ್ನು ಹಿಂದಕ್ಕೆ ಹಾಕಿದ್ದೀವಲ್ಲ. ಯಾಕೆ ರಾಜ್ಯ ಸರ್ಕಾರ ಅಥವಾ ನಮ್ಮ ಕೇಂದ್ರ ಸರ್ಕಾರ ಅಲ್ಲಿ ಯುದ್ಧ ನಡೀತಿದೆ ಅಂದಾಗ ಸೈಬರ್ ಸೆಕ್ಯೂರಿಟಿ ಬಗ್ಗೆ ಯಾಕೆ ಮಾತಾಡ್ತಿಲ್ಲ? ಸೊ ನಾವು ಹಿಂದಕ್ಕಿದ್ದೀವಿ ಅನ್ನೋದಕ್ಕೆ ಎಕ್ಸಾಂಪಲ್ ಇದೆ ಆಗಿದೆ ಇವತ್ತು. ಎಸ್ ಮ್ಯಾಮ್, ಈಗ ಸದ್ಯಕ್ಕೆ ನಾವೆಲ್ಲ ಡಿಜಿಟಲ್ ಯುಗದಲ್ಲಿರೋದ್ರಿಂದ ಸೋಷಿಯಲ್ ಮೀಡಿಯಾ ಅಂತೂ ತುಂಬ ಬೆಳೆದಿದೆ. ಯಾಕಂತಂದ್ರೆ ಉದ್ಯೋಗ ಸೃಷ್ಟಿ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾದಿಂದ. ಸೊ ಆ ರೀತಿಯಲ್ಲಿ ನೋಡೋದಾದ್ರೆ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಟ್ವಿಟರ್, ಇನ್ನಿತರೆ ಸೋಷಿಯಲ್ ಮೀಡಿಯಾಗಳು ಇವೆಲ್ಲವೂ ಎಷ್ಟು ಮಟ್ಟಿಗೆ ಸೇಫು? ಖಂಡಿತವಾಗ್ಲೂ ಸೇಫ್ ಅಲ್ಲ. ಲಿಟ್ರಲಿ ಝೀರೋ. ಸೇಫ್ಟಿ ಅನ್ನೋದ್ರ ಬಗ್ಗೆ ಝೀರೋ ಅದರಲ್ಲಿರೋದು. ಇವತ್ತು ನೀವು ಇನ್ಸ್ಟಾಗ್ರಾಮಲ್ಲಿ ನಿಮ್ಮ ಎಲ್ಲ ಚಲನವಲನಗಳನ್ನು ಹಾಕ್ತಾ ಇದ್ದೀರಾ ಅಲ್ವಾ? ಇನ್ಸ್ಟಾಗ್ರಾಮಲ್ಲಿ ಏನು ಮಾಡ್ತಾ ಇದ್ದಾನೆ, ವಿಡಿಯೋ ಜಾಸ್ತಿ ಆಗ್ತಿದ್ದಂಗೆ ನಿಮಗೆ ದುಡ್ಡು ಕೊಡ್ತೀನಿ ಅಂತಾನೆ, ಯೂಟ್ಯೂಬ್ ಒಂದು ದುಡ್ಡು ಕೊಡ್ತೀನಿ ಅಂತಾನೆ. ಅವ್ನು ಯಾಕೆ ನಿಮ್ಮ ವಿಡಿಯೋಗಳಿಗೆ ದುಡ್ಡು ಕೊಡ್ತಾ ಇದ್ದಾನೆ ಅಂತ ಒಂದ್ಸತಿನಾದರೂ ಯೋಚನೆ ಮಾಡಿದ್ದೀರಾ? ಅವನಿಗೆ ಟ್ರಾಫಿಕ್ ಬೇಕು, ಎರಡನೇದು ಕಂಟೆಂಟ್ ಬೇಕು, ಮೂರನೇದು ಡೇಟಾ ಬೇಕು. ಇದೆಲ್ಲವೂ ಸಿಗ್ತಾ ಇರೋದು ನಿಮ್ಮಿಂದ. ಹಾಗಾಗಿ ನಿಮಗೆ ದುಡ್ಡು ಕೊಡ್ತಾ ಇದ್ದಾನೆ, ನಿಮ್ಮನ್ನು ಹುರಿದುಂಬಿಸ್ತಾ ಇದ್ದಾನೆ, ಸಾಕಷ್ಟು ಕಂಟೆಂಟ್ ಕೊಡಿ ನನಗೆ ಅಂತ. ನೀವು ಇದ್ರ ಮಧ್ಯದಲ್ಲಿ ನನಗೆ ಲೈಕ್ಸ್ ಜಾಸ್ತಿ ಬೇಕು ಅಂತ ಎಷ್ಟೋ ಸೆನ್ಸಿಟಿವ್ ಇನ್ಫಾರ್ಮೇಷನ್ಗಳನ್ನು ಕೊಡ್ತಾ ಇದ್ದೀವಿ. ನಿಮಗೆ ಗೊತ್ತಿರ್ಬೋದು, ಕಳೆದ ತಿಂಗಳಲ್ಲಿ ಡೆಲ್ಲಿನಲ್ಲಿ 7 ಜನನ, ಹರಿಯಾಣದಲ್ಲಿ 7 ಜನನ ಅರೆಸ್ಟ್ ಮಾಡಿದ್ರು. ಯಾಕೆ ಅಂತಂದರೆ ಪಾಕಿಸ್ತಾನದ ಒಬ್ಬ ವ್ಯಕ್ತಿ ಹ್ಯಾಂಡ್ಲರು ಓಪನ್ ಮಾಡಿದಂತಹ ವಾಟ್ಸಾಪ್ ಅಕೌಂಟ್ನಲ್ಲಿ ಗ್ರೂಪ್ ಮಾಡಿಕೊಂಡು ಅವ್ನು ಕೇಳ್ತಾ ಇದ್ದಿದ್ದು ಸೆನ್ಸಿಟಿವ್ ವಿಡಿಯೋಗಳನ್ನು ಹಾಕಿದ್ರೆ ಪ್ರತಿಯೊಂದು ವಿಡಿಯೋಗೆ ನಿನಗೆ 10,000 ರಿಂದ 15,000 ಕೊಡ್ತೀನಿ ಅಂತಿದ್ದ. ಅಂದರೆ ರೈಲ್ವೆ ಟ್ರ್ಯಾಕು, ರೈಲ್ವೆ ಇನ್ಫಾರ್ಮೇಷನ್ಗಳು, ಹಾಗೆಯೇ ಸೆನ್ಸಿಟಿವ್ ಏರಿಯಾ ಅಂದರೆ ಆರ್ಮಿ, ನೇವಿ ಇರುವಂಥ ಜಾಗಗಳಿತ್ತು ಅಂತಂದರೆ ಅಲ್ಲಿ ಸೆನ್ಸಿಟಿವ್ ವಿಡಿಯೋಗಳನ್ನು ಹಾಕಿದ್ರೆ ದುಡ್ಡು ಕೊಡ್ತೀನಿ ಅಂತ. ಆಶ್ಚರ್ಯಕರವಾಗಿ ಡೆಲ್ಲಿ ಕಂಟೋನ್ಮೆಂಟಲ್ಲಿ ಒಂದು CCTV ವಿಡಿಯೋ 1.5 ತಿಂಗಳು ಓಡಿದೆ. ಯಾರಿಗೂ ಗೊತ್ತೇ ಇಲ್ಲ. ಅಂದರೆ ಏನು ಮಾಡ್ತಾ ಇದ್ದಾರೆ ಇಲ್ಲಿ? ವಿಡಿಯೋ ಕಂಟೆಂಟ್ಗಳನ್ನು ತಗೊಂಡು ನಮ್ಮ ದೇಶದ ಸುರಕ್ಷತೆಗೆ ಕನ್ನ ಹಾಕ್ತಾ ಇದ್ದಾರೆ. ಸೊ ಹಾಗಾಗಿ ಇದ್ರ ಬಗ್ಗೆ ಗಮನ ಕೊಡಲೇಬೇಕಲ್ವಾ?
ಸೊ ಸುರಕ್ಷತೆ ಅನ್ನೋದು ಝೀರೋ ನಮಗೆ ಅಲ್ಲಿ. ಯಾಕಂದ್ರೆ ಇವತ್ತಿನ ದಿನದಲ್ಲಿ ತುಂಬಾ ಜನರು ಡಿಪೆಂಡ್ ಆಗಿರುವಂತದ್ದೇ ಸೋಷಿಯಲ್ ಮೀಡಿಯಾ. ತುಂಬಾ ಜನರು ಇರುವಂತಹ ಉದ್ಯೋಗವನ್ನ ಬಿಟ್ಟು ಸೋಷಿಯಲ್ ಮೀಡಿಯಾಗೆ ಅಡಿಕ್ಟ್ ಆಗಿದ್ದಾರೆ. ಅದರಲ್ಲೇ ಕೆಲಸ ಮಾಡ್ಕೊಂಡಾಗಿರ್ಬೋದು, ಕೆಲಸವನ್ನ ಇರುವಂತಹ IT-BT ಕಂಪ್ನಿ ಇರುವಂತವ್ರು ಕೆಲಸ ಬಿಟ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಬ್ಲಾಗ್ ಮಾಡ್ಕೊಂಡು ಪ್ರತಿದಿನ ಈಗ ಅವ್ರು ಅದನ್ನೇ ಉದ್ಯೋಗ ಮಾಡ್ಕೊಂಡಿದ್ದಾರೆ. ಬಟ್ ಎಲ್ಲೋ ಒಂದ್ ಕಡೆ ಯಾರಿಗೂ ಗೊತ್ತಿಲ್ಲ, ನಾವು ನಮ್ಮ ಮಾಹಿತಿಯನ್ನ ಸೈಬರ್ ಅವ್ರಿಗೆ ಈಸಿಯಾಗಿ ಬಿಟ್ಕೊಡ್ತಾ ಇದೀವಿ ಅಂತ ಹೇಳಿ ಗೊತ್ತಿಲ್ಲ. ಸೊ ಹಾಗಾದ್ರೆ ಮ್ಯಾಮ್, ಈ ಸೋಷಿಯಲ್ ಮೀಡಿಯಾದ ಮೇಲೆ ಯಾರ್ಯಾರ ಕಣ್ಣಿರುತ್ತೆ? ಪ್ರತಿಯೊಬ್ಬರ ಕಣ್ಣು ಇರುತ್ತೆ. ಯಾಕೆಂತಂದ್ರೆ ಇವತ್ತು ನೀವು ಕಳೆದ ವರ್ಲ್ಡ್ ವಾರ್ 1 and 2ಗೂ 3ಗೂ ನಾವು ಕಂಪೇರ್ ಮಾಡ್ತಾ ಹೋದ್ರೆ, ಈಗ ನಡೀತಾ ಇರೋ ವಾರಿಗೆ ನಾವು ಕಂಪೇರ್ ಮಾಡ್ತಾ ಹೋದ್ರೆ, ಆಗಿನ ವಿಷಯ ನಮ್ಗೆ ತಿಳ್ಕೊಳ್ಳೋಕೆ ಪೇಪರಲ್ಲಿ ಪ್ರಿಂಟ್ ಆಗಿ ಬರಬೇಕಾಗ್ತಿತ್ತು. ಗಡಿನಲ್ಲಿ ಏನಾಯ್ತು ಅಂತ ನನಗೆ ಗೊತ್ತಾಗಬೇಕು ಅಂತಂದ್ರೆ ಪೇಪರಲ್ಲಿ ಬರಬೇಕು, ನಾನು ಅದನ್ನ ಓದಬೇಕು. ಅಲ್ಲಿವರೆಗೂ ನನಗೆ ಗೊತ್ತಿಲ್ಲ ಅಲ್ಲಿ ಏನಾಗ್ತಾ ಇದೆ ಅಂತ. ನಾನು ಹುಚ್ಚುಚ್ಚಾಗಿ ಏನೋ ಒಂದನ್ನು ಹಬ್ಸಕ್ಕೂ ಆಗ್ತಾ ಇರಲಿಲ್ಲ. ಆದರೆ ಇವತ್ತು ಏನಾಗ್ತಿದೆ ಅಂದರೆ ಅಲ್ಲಿ ಏನಾಗಿದೆ ಅದರ ಸೆಕೆಂಡಲ್ಲಿ ಇಲ್ಲಿಗೆ ಬಂದಿರುತ್ತೆ. ಅದಕ್ಕೆ ರೆಕ್ಕೆ ಪುಕ್ಕ ಕಟ್ಟಿ ಅದಕ್ಕೆ ಇನ್ನೊಂದು ಬಣ್ಣ ಹಚ್ಚಿ ಅದನ್ನು ಒಂದು ವಿಡಿಯೋ ಮಾಡಿ ಇನ್ನೊಂದು ಕಡೆ ಹರಿಬಿಡ್ತಾ ಇದ್ದಾರೆ. ಒಂದು ಕಡೆ ಈ ತಪ್ಪಾಗ್ತಾ ಇದ್ರೆ, ಎರಡನೇದು ಅಲ್ಲಿ ಏನು ನಡೀತಾ ಇದೆ ಅನ್ನೋದರ ಬಗ್ಗೆ ಮಾಹಿತಿಯನ್ನು, ಭಾರತದಲ್ಲಿ ಏನು ನಡೀತಾ ಇದೆ ಅಂತ ಪಾಕಿಸ್ತಾನಕ್ಕೆ ಹಿಂಗೆ ಗೊತ್ತಾಗ್ತಾ ಇದೆ. ಇಟ್ ಈಸ್ ನಥಿಂಗ್ ಬಟ್ ಅ ಮೀಡಿಯಾ, ಸೋಷಿಯಲ್ ಮೀಡಿಯಾ. ಇಟ್ ಈಸ್ ನಥಿಂಗ್ ಬಟ್ ದ ವಿಡಿಯೋಸ್ ವಿಚ್ ಇಸ್ ಬೀನ್ ಸ್ಪ್ರೆಡ್ ಅಕ್ರಾಸ್. ಸೊ ಪ್ರತಿಯೊಂದು, ನಾನು ಪಾಕಿಸ್ತಾನ ಎಕ್ಸಾಂಪಲ್ ತಗೊಂಡೆ, ಅದು ಬೇರೆ ಯಾವುದೇ ದೇಶ ಆದ್ರೂ ಅಲ್ಲಿ ಏನು ನಡೀತಾ ಇದೆ ಅನ್ನೋ ಸೆನ್ಸಿಟಿವ್ ಇನ್ಫಾರ್ಮೇಷನ್ ಇವತ್ತು ನಾವು ಹೇಳ್ತೀವಿ ಆರ್ಮಿನವರು, ನೇವಿನವರು, ಏರ್ಫೋರ್ಸ್ ಅವರು ಯಾವುದೇ ವಿಡಿಯೋವನ್ನು, ಪಿಕ್ಚರ್ಗಳನ್ನು ಹಾಕಲ್ಲ ಅಂತ. ಬಟ್ ಆದರೆ ಕಾಮನ್ ಸಿಟಿಸನ್ನು, ಹತ್ತಿರದಲ್ಲಿರುವಂಥವ್ರು ನಡೆದಿರೋ ವಿಷಯನ ವಿಡಿಯೋ ಮಾಡಿ ಹಾಕ್ತಾ ಇದ್ದಾರಲ್ಲ ಅಲ್ವಾ? ಸೊ ನಿಮಗೆ ಗೊತ್ತಿರ್ಬೋದು, ಅಭಿನಂದನ್ ಅವರು ಅಲ್ಲಿ ಪಾಕಿಸ್ತಾನದಲ್ಲಿ ಸಿಕ್ಕಾಕೊಂಡಾಗ ಅವ್ರ ಮನೆಯಲ್ಲಿದೆ, ಅವ್ರ ಮಕ್ಕಳು ಯಾರು, ಅವ್ರ ಹೆಂಡತಿ ಯಾರು, ಅವ್ರ ಮನೆ ಎಲ್ಲ ಪ್ರತಿಯೊಂದು ವಿಡಿಯೋನು ತೆಗೆದು ಸೋಷಿಯಲ್ ನೆಟ್ವರ್ಕಲ್ಲಿ ಹಾಕಿದ್ರು. ಅಂದರೆ ಭಾರತದ ಪ್ರೇಮಿಗಳ ಇವರು, ದುಶ್ಮನ್ಗಳ ಇವರು, ನನಗೆ ಇವತ್ತಂತೂ ಅರ್ಥ ಆಗಿಲ್ಲ ಅಲ್ವಾ? ನಮ್ಮ ಭಾರತವನ್ನು ನಾವು ಸುರಕ್ಷಿತವಾಗಿ ಇಟ್ಕೋತೀನಿ ಅನ್ನೋರು ಈ ರೀತಿಯಾಗಿ ಸ್ಟುಪಿಡಿಟಿ ಮಾಡ್ತಾರೆ ಅಂತಂದರೆ ಅದಕ್ಕೇನು ಹೇಳಬೇಕು? ಸೊ ಹಾಗಾಗಿ ಸೋಷಿಯಲ್ ನೆಟ್ವರ್ಕಲ್ಲಿ ಅಂತ ಬಂದಾಗ ಇವರು ನಂಬ್ಕೊಂಡಿರೋ ಈ ಕಂಟೆಂಟ್ಗಳನ್ನು ಹಾಕಿ ದೇಶದ ಸೆಕ್ಯೂರಿಟಿಯನ್ನು ಹಾಳು ಮಾಡೋದು ಒಂದು ಕಡೆ ಆದರೆ, ಎರಡನೇದು ಯಾರ್ಯಾರ ಮನಸ್ಸು, ಮಕ್ಕಳ ಮನಸ್ಸು ಯಾವ್ಯಾವ ರೀತಿ ಇದೆ ಅಂತ ನೋಡಿಕೊಂಡು ಈಗ ಮಕ್ಕಳನ್ನು ಟೆರರಿಸಮ್ಗೆ ಎಳಿತಾ ಇರೋದು ಸೋಷಿಯಲ್ ನೆಟ್ವರ್ಕಿಂದ. ಏಕೆಂತಂದರೆ ಎಷ್ಟೋ ಮಕ್ಕಳು ಸ್ಕೂಲಿಗೆ ಹೋದ್ರೂ ಅವರ ಒಂದು ಫೀಲಿಂಗ್ಸ್ನ ಸೋಷಿಯಲ್ ನೆಟ್ವರ್ಕಲ್ಲಿ ಶೇರ್ ಮಾಡ್ತಾ ಇದ್ದಾರೆ. ಅಪ್ಪ ಅಮ್ಮನ ಜೊತೆ ಶೇರ್ ಮಾಡ್ತಿಲ್ಲ, ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ತಿಲ್ಲ. ಅದನ್ನು ಟ್ರ್ಯಾಕ್ ಇಟ್ಕೊಂಡು ಅವರನ್ನು ಒಂದು ಬ್ರೈನ್ ವಾಶ್ ಮಾಡಿ ಅವರನ್ನು ಟೆರರಿಸಮ್ಗೆ ಎಳ್ಕೊಳ್ತಾ ಇರೋದೇ ಈ ಸೋಷಿಯಲ್ ನೆಟ್ವರ್ಕಿಂದ. ಅಂದರೆ ದೇಶದ ಸುರಕ್ಷತೆ ಯಾವ ಕಡೆಗೆ ಹೋಗ್ತಾ ಇದೆ ಇವತ್ತು? ನಮ್ಮ ಮಕ್ಕಳನ್ನು ನಾವು ಎಲ್ಲಿ ಕಳಿಸ್ತಾ ಇದ್ದೀವಿ? ಒಬ್ಬ ನಂದೇ ಮಗ ಇವತ್ತು ದೇಶದ್ರೋಹಿ ಅಂತ ಅನ್ನಿಸ್ಕೋಬೇಕಾದ್ರೆ ಕಾರಣ ನಾವೇ ಆಗ್ತಾ ಇದ್ದೀವಲ್ವಾ? ಸೊ ಹಾಗಾಗಿ ಸೋಷಿಯಲ್ ನೆಟ್ವರ್ಕಿಂದ ದಯವಿಟ್ಟು ಅದು ಏನೋ ದಿನದಲ್ಲಿ ಒಂದು ಅರ್ಧ ಗಂಟೆ, ಮುಕ್ಕಾಲು ಗಂಟೆ ಜಸ್ಟ್ ಫಾರ್ ಎನ್ ಎಂಟರ್ಟೈನ್ಮೆಂಟ್ ಇಸ್ ಫೈನ್. ಬಟ್ ನಾನು ನೋಡ್ದಂಗೆ ಪ್ರತಿಯೊಬ್ಬರ ಬರ್ತ್ಡೇ, ಅವರು ಹೊರಗಡೆ ಹೋಗಿದ್ದು, ಅವ್ರು ತೊಗೊಂಡಿದ್ದು ಚಪ್ಪಲಿ, ಅವ್ರು ತೊಗೊಂಡಿದ್ದು ಬ್ಯಾಗು, ಅವರು ಹೊರಗಡೆ ಹೋಗಿ ಯಾರನ್ನು ಮೀಟ್ ಮಾಡಿದ್ರು, ಪ್ರತಿಯೊಂದು ಇವತ್ತು ಸೋಷಿಯಲ್ ನೆಟ್ವರ್ಕಲ್ಲಿ ಇರುತ್ತೆ. ಅಷ್ಟೊಂದು ಡೀಟೇಲ್ಡಾಗಿ ಯಾಕೆ ಬೇಕು? ಸೊ ಆ ಡೀಟೇಲ್ಡ್ ಇನ್ಫಾರ್ಮೇಷನನ್ನು ಕೊಡೋದನ್ನು ದಯವಿಟ್ಟು ಬಿಡಿ ಅನ್ನೋದನ್ನು ನಾನು ಪ್ರತಿಯೊಬ್ಬರಿಗೂ ಹೇಳ್ತಾ ಇದ್ದೀನಿ. ನಾನು ಮ್ಯಾಮ್, ಎಸ್ಪೆಷಲಿ ಹೆಣ್ಮಕ್ಳು ಡೈಲಿ ಬ್ಲಾಗ್ಸ್ ಅಂತ ಮಾಡ್ತಾರೆ. ಹೆಣ್ಮಕ್ಳು ವಿಡಿಯೋನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡೋದು ಎಷ್ಟರ ಮಟ್ಟಿಗೆ ಸುರಕ್ಷತೆ? ಯಾಕೆಂದರೆ ಅವ್ರಿಗೆ ಗೊತ್ತಿಲ್ಲದೆ ಇರೋಂಗೆ ಅವರ ನೆಟ್ವರ್ಕ್ ಆಗಿರ್ಬೋದು, ಅವರ ಡೇಟಾವನ್ನು ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಈ ವಿಚಾರಕ್ಕೆ ಕ್ಲಾರಿಫಿಕೇಶನ್. ಖಂಡಿತವಾಗ್ಲೂ ಇದು ಬೇಡದೇ ಇರೋವಂಥದ್ದು ನನ್ನ ಪ್ರಕಾರ. ಏಕೆಂತಂದರೆ ಇವತ್ತು ಯಾವುದೋ ಒಂದು ಪಿಕ್ಚರ್ ತೆಗೆದಿದ್ದೀವಿ, ಅದು ಚೆನ್ನಾಗಿದೆ, ನಾನು ನನ್ನ ಫ್ರೆಂಡು ತೆಕ್ಕೊಂಡಿರೋವಂಥದ್ದು, ಓಕೆ, ಇಟ್ ಈಸ್ ಫಾರ್ ಮೀ. ಅದನ್ನು ಸೋಷಿಯಲ್ ನೆಟ್ವರ್ಕಲ್ಲಿ ಹಾಕುವಂಥದ್ದು ಏನಿದೆ ಮೊದಲನೇದು. ಎರಡನೇದು, ಅವ್ರು ಮಾಡುವಂಥ ವಿಡಿಯೋ, ಪಿಕ್ಚರ್ಸು, ಇಮೇಜಸ್ಸು ಏನೇನಿದೆ, ಯಾವ್ದು ಹಾಕ್ತಾರೋ ನಿಮಗೆ ಗೊತ್ತಿದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿ ಇವತ್ತು ಡಾರ್ಕ್ ವೆಬ್ಬಲ್ಲಿ ನಮ್ಮ ಹೆಣ್ಣುಮಕ್ಕಳ ವಿಡಿಯೋಗಳನ್ನ ಸೇಲ್ ಮಾಡ್ತಾ ಇದ್ದಾರೆ. ಸೊ ಇದು ಎಲ್ಲರಿಗೂ ಗೊತ್ತೇ ಇದೆ. ಇದಕ್ಕೆ ನೀವು ಯಾಕೆ ಗುರಿ ಆಗ್ತೀರಾ? ಯಾಕೆಂದರೆ ನಮ್ಮ ಹೆಣ್ಮಕ್ಳು, ಅದರಲ್ಲೂ ವಿಶೇಷವಾಗಿ ಕರ್ನಾಟಕದ ಹೆಣ್ಮಕ್ಳು ಅಂದರೆ ಮರ್ಯಾದೆಗೆ ಅಂಜೋರವರು. ಆದರೆ ಇವತ್ತೇನಾಗಿದೆ ಅಂದರೆ ಕರ್ನಾಟಕದ ಹೆಣ್ಮಗುವಿನ ಒಂದು ವಿಡಿಯೋ ಆಗಲಿ, ಇಮೇಜ್ ಆಗಲಿ ಅಲ್ಲೆಲ್ಲೋ ಪಾಕಿಸ್ತಾನದಲ್ಲೋ, ಚೈನಾದಲ್ಲೋ ಎಲ್ಲ ಮಾರಾಟ ಆಗ್ತಿದೆ ಅಂದರೆ ಜಸ್ಟ್ ಬಿಕಾಸ್ ಆಫ್ ದಿಸ್ ಸೋಷಿಯಲ್ ನೆಟ್ವರ್ಕ್. ಸೊ ಹಾಗಾಗಿ ಅದರಿಂದ ದೂರ ಇರೋದು ಬಹಳ ಮುಖ್ಯ. ಮತ್ತು ನನ್ನ ಪ್ರಕಾರ ನೀವು ಯಾವ ಇಮೇಜು ಅಥವಾ ಪಿಕ್ಚರ್ನ ಹಾಕಬೇಕು ಅಂತಿದ್ದೀರೋ 10 ಸಲ ಯೋಚನೆ ಮಾಡಿ. ಅದು ನಿಜವಾಗ್ಲೂ ನೀವು ಹಾಕಬೇಕಾ? ಯಾವುದೋ ಒಂದು ಬರ್ತಡೇ ಆಯಿತು, ಯಾವುದೋ ಒಂದು ಫಂಕ್ಷನಿಗೆ ಹೋಗಿದ್ರೆ ನೀವು ಖುಷಿಯಾಗಿದ್ರಾ? ನಿಮಗೆ ಖುಷಿ ಆಯಿತಾ? ನಿಮ್ಮ ಇಮೇಜನ್ನು ನೋಡಿ ಅಲ್ಲಿ ಯಾವುದೋ ಚೈನಾದಲ್ಲಿರೋನೋ, ಪಾಕಿಸ್ತಾನದಲ್ಲಿರೋನೋ, ಆಫ್ರಿಕಾದಲ್ಲಿರೋನೋ ಯಾರು ಖುಷಿ ಪಡ್ತಾನೆ? ಇಲ್ವಲ್ಲ. ಸೋಷಿಯಲ್ ನೆಟ್ವರ್ಕಿಗೆ ಯಾಕೆ ಬೇಕು ಅದು? ನಿಮಗೆ ತುಂಬ ಕ್ಲೋಸ್ ಫ್ರೆಂಡ್ಸಾ? ನಿಮ್ಮ ಫ್ರೆಂಡ್ಸಿಗೆ ತೋರಿಸಿ ಅಲ್ಲೇ ಜೊತೆನಲ್ಲಿದ್ದಾಗ ಮುಗಿದೋಯ್ತಲ್ಲ ಅಲ್ಲಿಗೆ. ಅದನ್ನು ಯಾಕೆ ಸೋಷಿಯಲ್ ನೆಟ್ವರ್ಕಿಗೆ ಹಾಕ್ತಾ ಇದ್ದೀರಾ? ಯಾಕೆಂತಂದರೆ ಇದ್ರ ಬಗ್ಗೆ ನಾವು, ನಿಮಗೆ ಗೊತ್ತಿರೋ ಹಾಗೆ ನಿಮ್ಹಾನ್ಸಲ್ಲಿ ಡಿ ಅಡಿಕ್ಷನ್ ಸೆಂಟರ್ ಇದೆ ಇವತ್ತು, ಇಂಟರ್ನೆಟ್ ಡಿ ಅಡಿಕ್ಷನ್ ಸೆಂಟರು. ಸೈಕ್ಯಾಟ್ರಿಸ್ಟ್ ಹತ್ರ ಮಾತಾಡ್ತಾ ಇದ್ದಾಗ ಅವ್ರು ಹೇಳೋದು, ಯಾರೋ ಖುಷಿಯಾಗಿದ್ದಾರೆ ಅಂತ ನೋಡಿ ಇವರು ಡಿಪ್ರೆಷನ್ಗೆ ಹೋಗ್ತಾರೆ, ಆದರೆ
ಖುಷಿಯಾಗಿದ್ದ ಸಮಯ ಬಿಟ್ಟು ಅವ್ರಿಗೂ ಅಲ್ಲಿ ಕಷ್ಟ ಇದೆ, ಅವ್ರಿಗೂ ಇಲ್ಲಿ ದುಃಖ ಇದೆ, ಅವ್ರಿಗೂ ನೋವಿದೆ ಅನ್ನೋದ್ರ ಬಗ್ಗೆ ಇವರಿಲ್ಲ ಅಂದಾಜೇ ಮಾಡಲ್ಲ. ಸೊ ಹಾಗಾಗಿ ಇಲ್ಲಿ ಮೆಂಟಲ್ ಸ್ಟೇಟಸ್ಸಿಗೆ, ಡಿಪ್ರೆಷನ್ಗೆ ಹೋಗೋದಕ್ಕೆ, ಸ್ಕೂಲ್ ಮಕ್ಕಳ ಒಂದು ಡೈವರ್ಷನು ಅಂದರೆ ಓದೋದನ್ನು ಬಿಟ್ಟು ಡೈವರ್ಟ್ ಆಗೋದಕ್ಕೆ ಎಲ್ಲದಕ್ಕೂ ಸಾಕಷ್ಟು ಕಾರಣ ಆಗ್ತಾ ಇದೆ. ಹೆಣ್ಮಕ್ಳು ಮೇನ್ ಟಾರ್ಗೆಟ್ ಆಗ್ತಾ ಇದ್ದಾರೆ. ಏಕೆಂದರೆ ಕೆಲಸ ಕೊಡ್ತೀವಿ ಅಂತ ಒಬ್ಬ ಹೇಳ್ತಾನೆ, ಪಿಕ್ಚರ್ ಆ್ಯಕ್ಟಿಂಗ್ಗೆ ಕೊಡಿಸ್ತೀನಿ ಅಂತ ಇನ್ನೊಬ್ಬ ಹೇಳ್ತಾನೆ. ಅವ್ನು ಯಾರು ಡೈರೆಕ್ಟರ್ ಅಲ್ಲ, ಇವ್ನು ಯಾರು ಕೆಲಸ ಕೊಡಿಸೋನಾಗಿರಲ್ಲ. ಆದರೆ ಇವ್ರು ಮಾತ್ರ ಮಧ್ಯದಲ್ಲಿ ಸಿಕ್ಕಾಕೊಳ್ತಾ ಇದ್ದಾರೆ. ಮ್ಯಾಮ್, ಈಗ ಇದರಿಂದ ಹೊರಗೆ ಬರೋದಕ್ಕೆ ಏನಾದರೂ ಯಾವ ರೀತಿಯಾಗಿ ಅವರು ಪ್ರಿಕಾಷನ್ಸ್ ತಗೊಳ್ಕೊಳ್ಬೇಕು? ನಾನು ಹೇಳೋ ಪ್ರಿಕಾಷನ್ ಖಂಡಿತವಾಗ್ಲೂ ಯಾರೂ ತಗೊಳ್ಳಲ್ಲ. ಏಕೆಂತಂದರೆ ನಾವು ನಮ್ಮ ಸಂಸ್ಥೆಯಿಂದ ಕಳೆದ 8 ವರ್ಷದಿಂದ ನೀವು ಹೇಗೆ ಮನೆಗಳಲ್ಲಿ, ಅಂದರೆ ಕರ್ನಾಟಕದಲ್ಲಿ ವಿಶೇಷವಾಗಿ ಒಂದು ಹಬ್ಬ ಹರಿದಿನ ಅಂತಂದಾಗ ಉಪವಾಸ ಅಂತ ಮಾಡ್ತಾರೆ. ನಾವು ಸೈಬರ್ ಫಾಸ್ಟಿಂಗ್ ಅಂತ ಮಾಡಿಸ್ತೀವಿ ನಮ್ಮ ಟೀಮಿಂದ. ಸೈಬರ್ ಫಾಸ್ಟಿಂಗ್ ಅಂದರೆ ವಾರದಲ್ಲಿ 1 ದಿನ ಪೂರ್ತಿಯಾಗಿ ನಿಮ್ಮ ಇಂಟರ್ನೆಟ್ ಇರುವಂತಹ ಎಲ್ಲ ಡಿವೈಸಸ್ಸಿಂದ ಹೊರಗಡೆ ಇದ್ದು ಬೇರೆ ಆ್ಯಕ್ಟಿವಿಟಿ ಮಾಡೋದು. ಅಂದರೆ ಮೆಂಟಲಿ ನಿಮ್ಮ ಸ್ಟೇಟಸ್ನ ನೀವೇ ಚೆಕ್ ಮಾಡ್ಕೊಳ್ಳೋದು. ಏಕೆಂತಂದರೆ ಒಂಥರ ನಿಮಗೆ ಏನೋ ಕಳ್ಕೊಂಡಂಗೆ ಅನಿಸೋದು, ಸಿಟ್ಟು ಬರೋದು, ಕೋಪ ಬರೋದು, ಬೇರೆಯವ್ರ ಬಗ್ಗೆ ಸಿಡಿಮಿಡಿ ಆಗೋದು, ಇದೆಲ್ಲ ಆಗುತ್ತೆ. ಅದು ಮೆಂಟಲ್ ಸ್ಟೇಟಸ್ ನಿಮ್ಮದು. ಅದರಿಂದ ಹೊರಗೆ ಬರೋದಕ್ಕೆ ನಾವು ಈ ಸೈಬರ್ ಫಾಸ್ಟಿಂಗ್ನ ಶುರು ಮಾಡಿದ್ದೀವಿ. ಈ ಸೈಬರ್ ಫಾಸ್ಟಿಂಗು ನಾವು ಅಕ್ಟೋಬರ್ 2ನೇ ತಾರೀಕು ಶುರು ಮಾಡಿಸಿದ್ವಿ. ಗಾಂಧಿ ಜಯಂತಿ ದಿನ ಶುರು ಮಾಡಿಸಿ ಸಾಕಷ್ಟು ಕಡೆ ಸ್ಪ್ರೆಡ್ ಮಾಡಿದ್ವಿ. ಸುಮಾರು ಜನ ಮಾಡ್ತಾನೂ ಇದ್ದಾರೆ. ಈಗ ವಾರದಲ್ಲಿ 1 ದಿನ ಆಯಿತು, ಭಾನುವಾರ ಆಗಲಿ ಸೋಮವಾರ ಆಗಲಿ ಯಾವತ್ತಾದರೂ ಆಗಲಿ 1 ದಿನ. ಏಕೆಂತಂದರೆ ನೀವು ಅದನ್ನು ಬಿಟ್ಟು ಇರೋಕ್ಕಾಗ್ತಿಲ್ಲ ಅಂತಂದರೆ ನಿಮ್ಮ ಮೆಂಟಲ್ ಸ್ಟೇಟಸ್ಸು ಬೇರೆ ಕಡೆಗೆ ಹೋಗ್ತಾ ಇದೆ ಅಂತ. 2ನೇದು, ಬೇಡದಿರೋ ಟೈಮಲ್ಲಿ ಇಂಟರ್ನೆಟ್ ಡಿಸ್ಕನೆಕ್ಟ್ ಮಾಡಿ. ಫೋನ್ ಕಾಲ್ ಬಂದೇ ಬರುತ್ತಲ್ಲ, ಬೇಡದಿರೋ ಟೈಮಲ್ಲಿ ಫೋನ್ ಕಾಲ್ನ ಇಂಟರ್ನೆಟ್ನ ಡಿಸ್ಕನೆಕ್ಟ್ ಮಾಡಿ. ಸೋಷಿಯಲ್ ನೆಟ್ವರ್ಕ್ ಈಸ್ ಜಸ್ಟ್ ಫಾರ್ ಎಂಟರ್ಟೈನ್ಮೆಂಟ್. ಶೇರ್ ಮಾಡೋದನ್ನು ಕಮ್ಮಿ ಮಾಡಿ. ಆ್ಯಸ್ ಪರ್ ಮೈ ಸಜೆಷನ್ 100 ಫೋಟೋ ಶೇರ್ ಮಾಡೋ ಕಡೆ 1 ಮಾಡಿ ಸಾಕು. ತುಂಬ ಇಂಪಾರ್ಟೆಂಟು. ಯಾವುದೋ ಒಂದು ಗ್ರೂಪ್ ಫೋಟೋ ಎಲ್ಲರೂ ಇದ್ದೀರಾ ಸಾಕು. ಹಾಗೆಯೇ ಶೇರ್ ಮಾಡೋದನ್ನು ಕಮ್ಮಿ ಮಾಡಿ. ಯಾರೋ ಕಳಿಸಿದ್ರು, ಅವ್ರೇನು ಎಡಿಟರ್ ಅಲ್ಲ, ನ್ಯೂಸ್ ಕಳಿಸಿರೋರು. ನಿಮಗೆ ಗೊತ್ತಿರಬೇಕು ಎಡಿಟಿಂಗ್ ಎಷ್ಟು ತೊಗೊಳತ್ತೆ ಅಂತ. ಎಡಿಟಿಂಗ್ ಇಲ್ದಿರೋ ನ್ಯೂಸ್ಗಳನ್ನು ನೀವು ಓದ್ತಾ ಇದ್ದೀರಾ ಅಂತಂದರೆ ಜಸ್ಟ್ ಬಿಕಾಸ್ ಆಫ್ ಫಾರ್ವರ್ಡ್ ಮೆಸೇಜಸ್ ಅಲ್ವಾ? ಅಲ್ಲಿ ಏನೋ ಬೆಂಕಿ ಹತ್ಕೊಂತು ಅಂದರೆ ಅದು ಹಿಂದೂ ಮುಸ್ಲಿಂ ಗಲಾಟೆ ಮಾಡಿ ಇಲ್ಲಿ ನ್ಯೂಸ್ ಹಾಕಿರ್ತಾರೆ. ಎಡಿಟರ್ ಯಾರು ಅಲ್ಲಿ? ಯಾರೂ ಇಲ್ಲ. ಸೊ ಹಾಗಾಗಿ ನಿಮಗೆ ಗೊತ್ತಿಲ್ಲದಿರೋ ನ್ಯೂಸನ್ನು ಫಾರ್ವರ್ಡ್ ಮಾಡೋದನ್ನು ದಯವಿಟ್ಟು ನಿಲ್ಲಿಸೇ ಬಿಡಿ. ಬೇಡ, ಫಾರ್ವರ್ಡ್ ಮಾಡಬೇಡಿ. ಹಾಗೆಯೇ ಗ್ರೂಪ್ಗಳಲ್ಲಿ ಜಾಯಿನ್ ಆಗೋದು ಕಮ್ಮಿ ಮಾಡಿ. ಯಾವ ಗ್ರೂಪು ನಿಮಗೆ ಪರಿಚಯ ಇದ್ದಾರಾ? ಇಲ್ಲ. ಟೆಲಿಗ್ರಾಮಲ್ಲೂ ಜಾಯ್ನ್ ಆಗ್ತೀರಾ, ವಾಟ್ಸಪ್ಪಲ್ಲಿ ಜಾಯ್ನ್ ಆಗ್ತೀರಾ, ಫೇಸ್ಬುಕ್ಕಲ್ಲಿ ಜಾಯ್ನ್ ಆಗ್ತೀರಾ, ಇನ್ಸ್ಟಾನಲ್ಲಿ, ಎಲ್ಲಂದ್ರಲ್ಲಿ ಜಾಯ್ನ್ ಆಗ್ತಾ ಇದ್ದೀರಾ. ಯಾರವರು ನಿಮಗೆ ಗೊತ್ತಿಲ್ಲ. ಎಲ್ಲಂದ್ರಲ್ಲಿ ನಿಮ್ಮ ಇನ್ಫಾರ್ಮೇಷನ್ ಕೊಡೋದನ್ನು ಕಮ್ಮಿ ಮಾಡಿ. ಅಂದರೆ ಎಲ್ಲೋ ಕೇಳ್ತಾರೆ ನಿಮಗೆ, ಪ್ಯಾನ್ ಕಾರ್ಡ್ ಕೊಡಿ, ಆಧಾರ್ ಕೊಡಿ, ನಿಮ್ಮ ಫೋನ್ ನಂಬರು, ನಿಮ್ಮ ಇಮೇಲ್ ಅಡ್ರೆಸ್ಸು. ಯಾರದು? ಯೋಚನೆ ಮಾಡಿ. ಆ ನಂತರ ಕೊಡಿ. QR ಕೋಡ್ಗಳನ್ನ ಸ್ಕ್ಯಾನ್ ಮಾಡ್ತೀರಾ. ಎಲ್ಲಿ ಮಾಡ್ತಾ ಇದ್ದೀರಾ? ಪಟ್ಟಂತ ಹೋಗ್ತೀರಾ, ಒಂದು ಕ್ಯಾಮ್ರಾ ಹಿಡಿದು ಸ್ಕ್ಯಾನ್ ಮಾಡಿಬಿಡ್ತೀರಾ. ಅದು ಏನು ಮಾಡುತ್ತೆ ಅಂತ ನಿಮಗೆ ಗೊತ್ತಿಲ್ಲ. ಸ್ಕ್ಯಾನ್ ಮಾಡಬೇಕಾದ್ರೆ ಯೋಚನೆ ಮಾಡಿ. ಹಾಗೆಯೇ ಫೋಟೋ ತೆಕ್ಕೋಬೇಕಾದ್ರೂ ಅಷ್ಟೇ, ಅಥವಾ ನಿಮಗೆ ಗೊತ್ತಿಲ್ದಿರ ಯಾರನ್ನ ನಿಮ್ಮ ಫೋಟೋ ವಿಡಿಯೋ ತೆಕ್ಕೋತಾ ಇದ್ದೀರಾ, ವಿಚಾರ ಮಾಡಿ ಯಾರದು ಅಂತ, ಪ್ರಶ್ನೆ ಮಾಡಿ. ಸುಮ್ಮನೆ ಯಾರೋ ನಿಮ್ಮ ವಿಡಿಯೋ ತೆಗೋದಿಗೆ ಬಿಡಬೇಡಿ. ಹಾಗೆಯೇ ನೀವು ಎಲ್ಲಿ ಏನನ್ನು ಆ್ಯಕ್ಸಸ್ ಮಾಡ್ತಾ ಇದ್ದೀರಾ ಇಂಟರ್ನೆಟ್ಟಲ್ಲಿ ಅದ್ರ ಬಗ್ಗೆ ಗಮನ ಇರಲಿ. ಸುಮ್ಮನೆ ಕ್ಲಿಕ್ ಮಾಡಿಬಿಡೋದು. ಯಾವುದೋ ಒಂದು ಲಿಂಕ್ ಬಂತು, ಅದರಲ್ಲಿ ಓಕೆ ಒತ್ತಿದ್ರೇ ಮುಂದೆ ಹೋಗೋದು, ಹಾಗಾಗಿ ಓಕೆ ಒತ್ತೇ ಬಿಡೋದು ಅಲ್ಲಿ. ಸೊ ಅದನ್ನೆಲ್ಲ ಕಮ್ಮಿ ಮಾಡಿ. ಸೊ ವಾಟ್ ವಿ ಸೇ ಈಸ್ ಸ್ಟಾಪ್, ಥಿಂಕ್, ಕನೆಕ್ಟ್ ಅಂತ. ಸ್ಟಾಪ್, ಥಿಂಕ್ ಆ್ಯಂಡ್ ದೆನ್ ಕನೆಕ್ಟ್ ಅಂತ. ಸೊ ಇದನ್ನು ಫಾಲೋ ಮಾಡಬೇಕು. ಹೆಣ್ಮಕ್ಳು ಸುರಕ್ಷಿತವಾಗಿರಬೇಕು. ಮನೆಯಲ್ಲಿ ಎಲ್ಲವನ್ನ ಮಾತಾಡ್ತಿರಲ್ಲ, ಅದರಲ್ಲಿ ಸೈಬರ್ ಬಗ್ಗೆ ಮಾತಾಡಿ. 10 ನಿಮಿಷ. ತಾಯಿಗೆ ಯಾವುದೋ ಕಾಲ್ ಬಂದಿರುತ್ತೆ, ಏನೋ ನಿಮ್ಗೆ ಹೇಳಕ್ಕೆ ಬಂದಿರ್ತಾಳೆ, ಬಿಡಮ್ಮ ಅನ್ನೋದು ಬೇಡ. ಅದು ಏನಾಯಿತು ಅಂತ ಕೇಳ್ಕೊಳ್ಳಿ. ಬಹುಶಃ ಅವ್ರು OTP ಕೊಟ್ಟಿದ್ದಾರಾ, ವಯಸ್ಸಾದವ್ರು ಅವ್ರು ಏನೋ ಹೇಳಕ್ಕೆ ಬರ್ತಿದ್ದಾರೆ, ಅವ್ರಿಗೊಂಚೂರು ಕೇಳಿ ಅವ್ರು ಏನು ಹೇಳ್ತಿದ್ದಾರೆ. ಯಾರೋ ಫೋನ್ ಮಾಡಿದ್ರು, ನಂಗೆ OTP ಕೇಳಿದ್ರು, ನನ್ನ ಮಗನ ಡೇಟ್ ಆಫ್ ಬರ್ತ್ ಕೇಳಿದ್ರು, ನಾನು ಕೊಟ್ಟುಬಿಟ್ಟಿದ್ದೀನಿ ಅಂತ ಹೇಳಕ್ಕೆ ಬರ್ತಾ ಇರ್ತಾರೆ ನಿಮ್ಮ ಹತ್ರ. ನೀವು ಅದನ್ನು ತಾಳ್ಮೆನೇ ಇಲ್ಲ ನಿಮಗೆ, ಬಿಡಮ್ಮ ಅನ್ಬೇಡಿ. ಮಕ್ಕಳಿಗೆ ಅಟೆಂಡ್ ಆದಂಥ ಕಾಲ್ ಬಗ್ಗೆ ಗಮನ ಕೊಡಿ. ತಂದೆ ತಾಯಿ ಯಾವುದನ್ನು ಕ್ಲಿಕ್ ಮಾಡ್ತಾ ಇದ್ದಾರೆ, ಏನನ್ನು ನೋಡ್ತಾ ಇದ್ದಾರೆ ಅದ್ರ ಬಗ್ಗೆ ಗಮನ ಕೊಡಿ. ಹಾಗೆಯೇ ತಂದೆ ತಾಯಿಯಂದ್ರಿಗೆ ಆದಷ್ಟು UPI ಕನೆಕ್ಟೆಡ್ ಬ್ಯಾಂಕ್ಗಳಿತ್ತು ಅಂತಂದರೆ ಅದರಲ್ಲಿ ಮಿನಿಮಮ್ ಅಮೌಂಟ್ ಇರಲಿ. ಮಕ್ಕಳಿಗೆ ಜಾಸ್ತಿ ಆ್ಯಕ್ಸೆಸ್ ಕೊಡಬೇಡಿ. ಸೊ ಇದೆಲ್ಲ ಬೇಸಿಕ್ ಫಾರ್ಮುಲಾ. ಬಟ್ ಇದು ಯಾವುದಕ್ಕೂ ನಮಗೆ ಸಮಯ ಇಲ್ಲ. ಏಕೆಂತಂದರೆ ಸೈಬರ್ನಲ್ಲಿ ನಾವು ಸುರಕ್ಷಿತವಾಗಿರಬೇಕು ಅಂದರೆ ಮಾಡಬೇಕಾಗಿರೋದು ಬರೀ ಸಣ್ಣ ಸಣ್ಣ ಪುಟ್ಟ ಕೆಲಸಗಳು. ಅದನ್ನು ಮಾಡಿದ್ರೆ ಸಾಕು, ನಾವು ಸುರಕ್ಷಿತವಾಗಿರ್ತೀವಿ. ಏಕೆಂದರೆ ಇದು ನಮ್ಮ ಸುರಕ್ಷತೆಯ ಜೊತೆಗೆ ನಮ್ಮ ದೇಶದ ಸುರಕ್ಷತೆ, ನಾಳೆ ನಮ್ಮ ಮಕ್ಕಳಿನ ಜೀವನ. ಇದೆಲ್ಲವನ್ನು ಗಮನದಲ್ಲಿ ಇಟ್ಕೋಬೇಕು. ಸ್ವಲ್ಪ ಸೀರಿಯಸ್ ಆಗಿ ಇದನ್ನು ನಾವೆಲ್ಲನೂ ಅಟೆಂಡ್ ಮಾಡೋದಕ್ಕೆ ಶುರು ಮಾಡಬೇಕು.
ಓಕೆ ಮ್ಯಾಮ್, ಈಗ ವಾಟ್ಸಪ್ ಅನ್ನುವಂತಹದ್ದು ಅದು ಟ್ರೆಂಡ್ ಅನ್ನೋದಕ್ಕಿಂತ ಯೂಶಲಿ ಈಗ ಎಲ್ರ ಕೈಯಲ್ಲಿ ಯಾರ ಕೈಯಲ್ಲಿ ಫೋನ್ ಇರುತ್ತೆ, ಮಕ್ಕಳು ಸಹ ಒಂದೊಂದು ಪರ್ಸನಲ್ ವಾಟ್ಸಪ್ ಮಾಡಿರ್ತಾರೆ ಬಿಕಾಸ್ ಆಫ್ ಸ್ಕೂಲ್ ಏನೋ ಕಳಿಸ್ತಾರೆ ಅನ್ನುವಂತಹ ಕಾರಣಕ್ಕೆ. ಬಟ್ ವಾಟ್ಸಪ್ಪಲ್ಲಿ ನಾವು ಅನ್ಕೊಳ್ತೀವಿ ಈಗ ನಾರ್ಮಲ್ ಕಾಲ್ ಮಾಡಿದ್ರೆ ರೆಕಾರ್ಡ್ ಮಾಡ್ಕೋತಾರೆ, ವಾಟ್ಸಪ್ಪಲ್ಲಿ ಕಾಲ್ ಮಾಡಿದ್ರೆ ರೆಕಾರ್ಡ್ ಆಗಂಗಿಲ್ಲ, ಅದು ಗೊತ್ತಾಗಂಗಿಲ್ಲ, ಅಥವಾ ಏನೋ ವಿಡಿಯೋ ಕಾಲಲ್ಲಿ ಮಾತಾಡಿರ್ತಾರೆ. ಈ ಎಲ್ಲ ಡೇಟಾ ವಾಟ್ಸಪ್ಪಲ್ಲಿ ನಮ್ಗೆ ಸಿಗೋದಿಲ್ಲ ಅನ್ನುವಂಥದ್ದು ಒಂದಿದೆ. ಹಾಗಾದ್ರೆ ಸಿಗೋದೇ ಇಲ್ವಾ ವಾಟ್ಸಪ್ಪಲ್ಲಿ? ಖಂಡಿತ ಸಿಗುತ್ತೆ. ಯಾರು ಹೇಳಿದ್ದು ಸಿಗಲ್ಲ ಅಂತ? ಖಂಡಿತ ಸಿಗುತ್ತೆ. ಎಲ್ಲ ಡೇಟಾನು ಸ್ಟೋರ್ ಆಗುತ್ತೆ ಸರ್ವರಲ್ಲಿ. ಇಟ್ ಡಿಪೆಂಡ್ಸ್ ಆನ್ ದ ಪ್ರಿಯಾರಿಟಿ. ಕೇಸ್ ಯಾವುದೋ ಹೈಯೆಸ್ಟ್ ಪ್ರಿಯಾರಿಟಿ, ನಮ್ಮ ದೇಶದ ಸುರಕ್ಷತೆಗಾಗಿ ನನಗೆ ಆ ಕಾಲ್ ಬೇಕು ಅಂತಂದಾಗ ಖಂಡಿತವಾಗ್ಲೂ ಸರ್ವರಿಂದ ರಿಟ್ರೀವ್ ಮಾಡ್ಬೋದು. ಮತ್ತು ರೆಕಾರ್ಡಿಂಗ್ ಕೇಳಿದ್ರೆ ರೆಕಾರ್ಡಿಂಗ್ ಮಾಡೋದಕ್ಕೂ ಆಪ್ಷನ್ಸ್ ಇದೆ. ವಾಟ್ಸಾಪಿನ ಕಾಲ್ಗಳನ್ನು ರೆಕಾರ್ಡಿಂಗ್ ಮಾಡೋ ಆಪ್ಷನ್ಸ್ಗಳು ಇದೆ. ಸೊ ಅದು ಯಾವುದೂ ಇಂಪಾಸಿಬಲ್ ಅಲ್ಲ, ಬಟ್ ಸಾಮಾನ್ಯ ಜನ ಮಾಡ್ತಿಲ್ಲ ಅಷ್ಟೇ, ಬಿಟ್ಟರೆ ಅದು ಎಲ್ಲವೂ ಸಾಧ್ಯ. ಹೌದು ಮ್ಯಾಮ್, ನಾವು ಯಾವುದೇ ಒಂದು ಕಾನೂನಾತ್ಮಕ ಹೋದ್ರೆ ಲೀಗಲ್ ಮತ್ತು ಇಲ್ಲೀಗಲ್ ಅಂತ ನೋಡ್ತಾ ಹೋಗ್ತೀವಿ. ಆ ನಿಟ್ಟಿನಲ್ಲಿ ಈ ಹ್ಯಾಕಿಂಗ್ ವಿಚಾರಕ್ಕೆ ನಾವು ನೋಡೋದಾದ್ರೆ ಲೀಗಲ್ ಮತ್ತೆ ಇಲ್ಲೀಗಲ್ ಹ್ಯಾಕಿಂಗ್ ಹೇಗಾಗುತ್ತೆ? ಇದು ಲೀಗಲ್ ಹ್ಯಾಕಿಂಗ್ ಅಂತ ಏನಿಲ್ಲ. ನೀವು ಕೇಳ್ತಾ ಇರೋದು ಕಾನೂನುಬದ್ಧವಾಗಿ ನಾನು ಕಳ್ತನ ಮಾಡ್ಬೋದಾ ಅಂತ. ಹ್ಯಾಕಿಂಗ್ ಇಟ್ ಸೆಲ್ಫ್ ಆಸ್ ದ ನೇಮ್ ಸೇಸ್ ಇಟ್ ಈಸ್ ಇಲ್ಲೀಗಲ್ ಹ್ಯಾಕ್ ಅನ್ನೋದು. ಅದರಲ್ಲಿ ನಾವು ಕರೆಯೋದು ಡಿಫೆಂಡರ್ಸು, ಮತ್ತು ನಾವು ಅದನ್ನು ಡಿಫೆಂಡ್ ಮಾಡೋದಕ್ಕೆ ಸ್ಪೆಷಲ್ ಆಗಿ ಟೆಕ್ನಿಕಲ್ ಆಗಿ ಕ್ವಾಲಿಫೈ ಆಗಿರುವಂಥ ಸ್ಕಿಲ್ ಇರುವಂಥ ಜನರನ್ನು ಕಂಪ್ನಿಗಳಲ್ಲಿ ತಗೊಳ್ತಾರೆ ಡಿಫೆಂಡ್ ಮಾಡೋದಕ್ಕೆ ಅಂತಲೇ. ಏಕೆಂತಂದರೆ ಯಾರಾದರೂ ಹ್ಯಾಕ್ ಮಾಡೋದಕ್ಕೆ ಬಂದಾಗ ಅದನ್ನು ತಡೆ ಹಿಡಿಯೋದಕ್ಕೆ ಅಂತಲೇ ಒಂದು ಟೀಮ್ ಕೂತ್ಕೊಳ್ತಾರೆ. ರೆಡ್ ಟೀಮಿಂಗ್, ಬ್ಲೂ ಟೀಮಿಂಗ್ ಅಂತ ಮಾಡ್ತಾರೆ. ಸೊ ಹಾಗಾಗಿ ಡಿಫೆಂಡರ್ಸ್ ಇರ್ತಾರೆ. ಹ್ಯಾಕಿಂಗ್ ಅಂತ ಬಂದಾಗ ಎಲ್ಲವೂ ಇಲ್ಲಿಗಲ್ಲೇ. ಯಾವುದನ್ನು ಹ್ಯಾಕ್ ಮಾಡಿದ್ರೂ ಇಲ್ಲಿಗಲ್ಲೇ. ಅದು ಕಾನೂನುಬದ್ಧವಾಗಿ ಶಿಕ್ಷಾರ್ಹ ನಿಜ. ಅದು ಯಾವುದೇ ವಯಸ್ಸಿನವ್ರು ಮಾಡಿದ್ರೂ ಶಿಕ್ಷಾರ್ಹನೇ. ಆದರೆ ಅದನ್ನು ಇನ್ವೆಸ್ಟಿಗೇಟ್ ಮಾಡಿ ಅದನ್ನು ಕಂಡು ಹಿಡಿದು ಜೈಲಿಗೆ ಹಾಕ್ಸೋದು ಮತ್ತು ಫಸ್ಟ್ ಆಫ್ ಆಲ್ ಕೇಸ್ ರಿಜಿಸ್ಟರ್ ಆಗೋದಿದೆಯಲ್ಲ, ಅದು ಚಾಲೆಂಜ್ ಇಂಡಿಯಾದಲ್ಲಿ. ಏಕೆಂತಂದರೆ ನಾನು ಆಗಲೇ ಹೇಳ್ದಂಗೆ ಸೈಬರ್ ಅಪರಾಧ ಅಂತಲೇ ಗೊತ್ತಿಲ್ಲ. ಸೈಬರ್ ಅಪರಾಧ ಆದಮೇಲೆ ಅದನ್ನು ಹೋಗಿ ರಿಪೋರ್ಟ್ ಮಾಡಬೇಕು ಅನ್ನೋದು ಇನ್ನೊಂದು ಗೊತ್ತಿಲ್ಲ. ಯಾಕೆಂದರೆ ಸಾಮಾನ್ಯವಾಗಿ ಎಲ್ಲರೂ ಅಂದ್ಕೊಳ್ಳೋದು ಸೈಬರ್ ಅಪರಾಧ ಆದರೆ ನಾನು ಏನು ಮಾಡಬೇಕು? ಮೊದಲನೇದಾಗಿ 1930 ನೀವು ಫೋನ್ ಮಾಡ್ಬೋದು. 1930 ಫೋನ್ ಮಾಡಿ ಮಾತಾಡ್ಬೋದು. ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ನೀವು ಕಂಪ್ಲೇಂಟ್ ಮಾಡ್ಬೋದು. ಸೈಬರ್ ಪೊಲೀಸ್ ಸ್ಟೇಷನ್ಗೆ ಡೈರೆಕ್ಟಾಗೂ ಹೋಗ್ಬೋದು. ಸೊ 3 ಆಪ್ಷನ್ಸ್ ನಿಮಗೆ ಓಪನ್ ಆಗಿರುತ್ತೆ. ಹಾಗೆಯೇ ವಿಶೇಷವಾಗಿ ಹೆಣ್ಮಕ್ಳಿಗೆ ಏನಾರು ಆಯಿತು ಅಂತಂದರೆ, ಬಹಳಷ್ಟು ಜನಕ್ಕೆ ಗೊತ್ತು ನಮ್ಮದು ವುಮೆನ್ ಸೈಬರ್ ಸೆಕ್ಯೂರಿಟಿ ಸೆಲ್ ಅಂತ ಇದೆ, ವಿಚ್ ಈಸ್ ಒನ್ ಆಫ್ ಇಟ್ಸ್ ಕೈಂಡ್ ಇನ್ ದ ವರ್ಲ್ಡ್. ಇಡೀ ಪ್ರಪಂಚದಲ್ಲಿ ಒಂದು NGO ಸೈಬರ್ಗೆ ಅಂತ ಇರೋದು ವುಮೆನ್ ಸೈಬರ್ ಸೆಕ್ಯೂರಿಟಿ ಸೆಲ್. ಅದಕ್ಕೆ ಹಾಟ್ಲೈನ್ ನಂಬರ್ ಇದೆ, ಯಾರು ಬೇಕಾದರೂ ಫೋನ್ ಮಾಡಿ ಸೇವೆಯನ್ನು ಪಡ್ಕೊಳ್ಬೋದು. ತಕ್ಷಣಕ್ಕೆ ಏನು ಮಾಡಬೇಕು ಅಂತ ಸಜೆಸ್ಟು ಮಾಡ್ತಾರೆ. ಸೊ ಹಾಗಾಗಿ ಇದು ಯಾವ ಆಪ್ಷನ್ ಇದ್ರೂ ಆ ಆಪ್ಷನಲ್ಲಿ ಅವ್ರು ಹೋಗ್ಬೋದು. ಸೈಬರ್ ಅಪರಾಧ ಅಂತ ಬಂದಿದ ತಕ್ಷಣ ಮನೆಯಲ್ಲಿ ಸುಮ್ಮನೆ ಕೂರ್ದಿದ್ರೆ ಸಾಕು. ಯಾಕೆಂತಂದರೆ ನಾವು ಎಷ್ಟು ಸೈಬರ್ ಅಪರಾಧವನ್ನು ರಿಪೋರ್ಟ್ ಮಾಡಲ್ವೋ ಅಷ್ಟು ಸೈಬರ್ ಅಪರಾಧವನ್ನು ಮಾಡೋದಕ್ಕೆ ನಾವು ಅವರಿಗೆ ಹೆಲ್ಪ್ ಮಾಡ್ದಂಗೆ ಆಗ್ಬಿಡುತ್ತೆ. ಸೊ ಹಾಗಾಗಿ ವಿ ಹ್ಯಾವ್ ಟು ಗೆಟ್ ಆನ್ ಇಟ್. ಮಮ್ಮಿ, ಈಗ ನೀವು ಹೇಳ್ತಾ ಇದ್ರಲ್ಲ, ಇದಕ್ಕೆ ಒಂದು ಸಿಮಿಲರ್ ಕ್ವೆಶನ್ ಏನಂತಂದ್ರೆ ಗೋಲ್ಡನ್ ಅವರ್ ಅನ್ನುವಂಥದ್ದು ಇದೆ. ಸೊ ಗೋಲ್ಡನ್ ಅವರ್ ಅಲ್ಲಿ ಹೇಗೆ ಅದನ್ನ ರಿಕವರ್ ಮಾಡ್ಕೊಳ್ಬೇಕು ಅಂತ ಹೇಳಿ, ಅಂದ್ರೆ ವಿತಿನ್ ಮಿನಿಟ್ಸ್ ಅಲ್ಲ, ವಿತಿನ್ ಸೆಕೆಂಡ್ ಅಲ್ಲ, ಅಥವಾ ವಿತಿನ್ ಅವರ್ ಅಲ್ಲ ಅನ್ನೋ ಒಂದು ಪ್ರಶ್ನೆ ಇದೆ. ಸೊ ಯಾರ್ದೊಂದು ಮೊಬೈಲ್ ಹ್ಯಾಕ್ ಆಗಿದೆ ಅಂದ ತಕ್ಷಣ ಅವ್ರು ಹೇಗೆ ಪೊಲೀಸರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕಾ, ಅಥವಾ ಅದನ್ನ ಹೆಂಗೆ ರಿಕವರ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಬೇಕು ಅಂತ? ಗೋಲ್ಡನ್ ಅವರ್ ಯೂಶಲಿ ಬ್ಯಾಂಕಿಂಗ್ ಥೆಫ್ಟ್ ಆದಾಗ, ಬ್ಯಾಂಕಿಂಗ್ ಅಕೌಂಟ್ಗಳು ಥೆಫ್ಟ್ ಆದಾಗ ಅದನ್ನ ಯೂಸ್ ಮಾಡ್ತೀವಿ ನಾವು ಗೋಲ್ಡನ್ ಅವರ್ ಅಂತ. ಅಂದರೆ ಯಾವುದೋ ಅಕೌಂಟ್ ಹ್ಯಾಕ್ ಆಗಿದೆ ಅಂತಂದಾಗ ಯೂಶಲಿ ಗೋಲ್ಡನ್ ಅವರ್ ಅನ್ನೋದು ನಾವು 30 ಮಿನಿಟ್ಸ್ ಮ್ಯಾಕ್ಸಿಮಮ್. 1 ಅವರ್ ಅಂತಾರೆ, ಬಟ್ 30 ಮಿನಿಟ್ಸ್ ಇಸ್ ವಾಟ್. ಇಮಿಡಿಯೇಟ್ ಆಗಿ ಬ್ಯಾಂಕಿಗೆ ಫೋನ್ ಮಾಡಿ, 1930ಗೆ ಫೋನ್ ಮಾಡಿ, ಪೊಲೀಸರ ಹತ್ರ ಹೋಗಿ ಯಾವ ಅಕೌಂಟಿಗೆ ದುಡ್ಡು ಟ್ರಾನ್ಸ್ಫರ್ ಆಗಿದೆಯೋ ಆ ಅಕೌಂಟನ್ನು ಫ್ರೀಸ್ ಮಾಡಿಸಿದ್ರೆ ಕೋರ್ಟಿನ ಒಂದು ಆದೇಶದ ಮೂಲಕ ಆರ್ಡರ್ನ ತೊಗೊಂಡು ಬಂದು ಫ್ರೀಸ್ ಆಗಿರೋ ಅಕೌಂಟಿನಿಂದ ಇವ್ರಿಗೆ ಹೋಗಿರುವಂಥ ದುಡ್ಡು, ಅಂದರೆ ಹ್ಯಾಕ್ ಆಗಿರುವಂಥ ದುಡ್ಡು ಏನಿದೆ ಅದನ್ನು ವಾಪಸ್ ಹಾಕ್ಸ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ. 99 ಭಾಗ ಹಾಗೇ ಆಗ್ಬಿಡುತ್ತೆ. ಬಟ್ ಏನಂದರೆ ಆ ಟೈಮಲ್ಲಿ ಗಾಬರಿ ಆಗಬಾರ್ದು, ಟೈಮ್ ವೇಸ್ಟ್ ಮಾಡಬಾರ್ದು, ಇವ್ರಿಗೆ ಫೋನ್ ಮಾಡಿ ಸಜೆಷನ್ ಕೇಳ್ತಾ ಕೂತ್ಕೋಬಾರ್ದು. ಬಿಕಾಸ್ ಏನು ಮಾಡ್ತೀವಿ ಗೊತ್ತಾ, ಫಸ್ಟು ನಮ್ಗೆ ಆ ಥರ ಆಗಿದ ತಕ್ಷಣ ನನ್ನ ಭಾವನ ತಮ್ಮನ ಮಗ ಇದ್ದಾನೆ, ನಮ್ಮ ಅಕ್ಕನ ತಂಗಿ ಮಗಳಿದ್ದಾಳೆ, ಯಾರಿಗೋ ಫೋನ್ ಮಾಡ್ತೀನಿ, ಏನೋ ಕೇಳ್ತೀನಿ. ಡೋಂಟ್ ವೇಸ್ಟ್ ಯುವರ್ ಟೈಮ್. 1930 ಫೋನ್ ಮಾಡಿ ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ಗೆ ಹೋಗಿ, ನಿಮ್ಮ ಬ್ಯಾಂಕ್ ಯಾವುದೋ ಆ ಬ್ಯಾಂಕಿಗೆ ಹೋಗಿ. ಎಲ್ಲನೂ ಒಬ್ಬರೇ ಮಾಡ್ತಾ ಕೂತ್ಕೋಬೇಡಿ. ಮನೆಯಲ್ಲಿ 2-3 ಇದ್ದೀರಾ ಅಂದರೆ ಒಬ್ಬರು ಬ್ಯಾಂಕಿಗೆ ಹೋಗಿ, ಒಬ್ಬರು ಪೊಲೀಸ್ ಸ್ಟೇಷನಿಗೆ ಹೋಗಿ, ಒಬ್ಬರು ಕಾಲ್ ಮಾಡಿ. ಸೊ ದಟ್ ಯು ಕವರ್ ದಟ್ ಗೋಲ್ಡನ್ ಅವರ್. ಒಬ್ಬರೇ ಎಲ್ಲ ಮಾಡಿ ಮನೆಯಲ್ಲಿರೋರ್ನೆಲ್ಲ ಚರ್ಚೆ ಮಾಡಿ ಬೇರೆ ಯಾರಿಗೋ ಫೋನ್ ಮಾಡಿ ಟೈಮ್ ವೇಸ್ಟ್ ಮಾಡೋದೇ ಜಾಸ್ತಿ ಆಗುತ್ತೆ. ಯಾಕೆಂದರೆ ಸಜೆಷನ್ ಕೇಳೋದು, ನಮ್ಮ ಭಾವ ಹಿಂಗಂದ್ರು, ನಮ್ಮ ಯಜಮಾನ್ರು ಏನಂತಾರೋ, ನಮ್ಮ ಮಾವ ಬರೋ ತನಕ ಕಾಯ್ತೀನಿ, ಯು ಆರ್ ಗೋಯಿಂಗ್ ಟು ವೇಸ್ಟ್ ಯುವರ್ ಟೈಮ್. ಸೊ ಆ ಗೋಲ್ಡನ್ ಅವರಲ್ಲಿ ಇಮ್ಮಿಡಿಯೇಟ್ ಆಗಿ ನಾವು ಅಕೌಂಟ್ನ ಫ್ರೀಸ್ ಮಾಡೋದಕ್ಕೆ ಸಾಧ್ಯ ಆಯಿತು ಅಂತಂದರೆ ದುಡ್ಡು 100% ವಾಪಸ್ ಬರುತ್ತೆ ನಿಮಗೆ.
ಎಸ್, ಒಟ್ಟಿನಲ್ಲಿ ಅವರು ಟ್ರೈ ಮಾಡ್ಬೇಕಷ್ಟೇ. ಟ್ರೈ ಅಲ್ಲ, ಹೋಗಿ ಮುಂದಕ್ಕೆ ಕೆಲಸವನ್ನ ಮಾಡಿಸ್ಕೊಳ್ಬೇಕು ಅವರು. ಎಸ್ ಮ್ಯಾಮ್, ಈಗ ತುಂಬ ಜನಕ್ಕಿರುವಂತಹ ಕನ್ಫ್ಯೂಷನ್ಸು, ನಾನು ಮೊಬೈಲ್ ಯೂಸ್ ಮಾಡ್ತೀನಿ, ನನ್ನ ಮೊಬೈಲಲ್ಲಿ ಇಮೇಲ್ ID ಒಂದೇ ಇರುತ್ತೆ, ಗೂಗಲ್ ಅಕೌಂಟು ಸೇಮ್ ಇರುತ್ತೆ, ಸೊ ಆ್ಯಸ್ ಇಟ್ ಈಸ್ ಲ್ಯಾಪ್ಟಾಪ್ಗೂ ಸಹ ಕನೆಕ್ಷನ್ ಇರುತ್ತೆ, ಜೊತೆಗೆ ಸಿಸ್ಟಮ್ಗಳಿಗೂ ಕನೆಕ್ಷನ್ ಇರುತ್ತೆ. ಸೊ ಈ ಮೊಬೈಲ್ ಹ್ಯಾಕ್ ಆದಾಗ ಅದು ಆಟೋಮೆಟಿಕ್ಲಿ ಈ ಲ್ಯಾಪ್ಟಾಪ್ಗೂ ಸಂಬಂಧಪಡುತ್ತಾ, ಸಿಸ್ಟಮ್ಗೂ ಅಂದರೆ ಡೇಟಾವನ್ನ ಕವರ್ ಮಾಡ್ಕೊಳ್ಳುತ್ತಾ ಅನ್ನುವಂಥ ಪ್ರಶ್ನೆ ಮ್ಯಾಮ್ ಇದು. ಅಂದರೆ ಎರಡಕ್ಕೂ ಈಗ ಕನೆಕ್ಟಿವಿಟಿ ಇರೋದ್ರಿಂದಾಗಿ ಸೊ ಇದರಿಂದ ಅದಕ್ಕೂ ಸಮಸ್ಯೆಗಳಾಗುತ್ತಾ ಅಂತ. ಖಂಡಿತವಾಗ್ಲೂ ಹೌದು. ಯಾಕೆಂತಂದ್ರೆ ಇದು ಒಂದೇ ಅಕೌಂಟ್ ನೀವು ಎಲ್ಲ ಕಡೆ ಉಪಯೋಗಿಸ್ತಾ ಇರೋದ್ರಿಂದ, ಅಂದರೆ ಅದೇ ಗೂಗಲ್ ಅಕೌಂಟ್ನ ನೀವು ಫೋನು, ಟ್ಯಾಬು, ನಿಮ್ಮ ಲ್ಯಾಪ್ಟಾಪು, ಬೇರೆ ಯಾವ ಡಿವೈಸ್ ಇದೆಯೋ ಎಲ್ಲದಕ್ಕೂ ಉಪಯೋಗಿಸಿರ್ತೀರ. ಸೊ ಹಾಗಾಗಿ ಅಕೌಂಟ್ ಹ್ಯಾಕ್ ಆದಾಗ ಎಲ್ಲ ಡಿವೈಸಸ್ ಅವ್ರ ಕಂಟ್ರೋಲಿಗೆ ಹೋಗ್ಬಿಟ್ಟಿರುತ್ತೆ. ಸೊ ನೀವು ಬರೀ ನಿಮ್ಮ ಫೋನನ್ನು ನೋಡಿರ್ತೀರ, ಆದರೆ ಲ್ಯಾಪ್ಟಾಪ್ ಮೂಲಕ ಅವರಿಗೆ ಕನೆಕ್ಷನ್ ಸಿಕ್ಕಿರುತ್ತೆ, ಅದನ್ನು ನೀವು ಯೋಚನೆ ಮಾಡಿರಲ್ಲ. ಸೊ ಹಾಗಾಗಿ ಒಂದು ಅಕೌಂಟ್ ಹ್ಯಾಕ್ ಅಂತ ಬಂದಾಗ ಎಲ್ಲ ಡಿವೈಸಸ್ನು ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ, ನಾಟ್ ಓನ್ಲಿ ಯುವರ್ ಮೊಬೈಲ್ ಬಟ್ ಎವ್ರಿ ಡಿವೈಸ್ ಅದನ್ನು. ಎಸ್ ಮ್ಯಾಮ್, ಈಗ ಯಾವುದೋ ಒಂದು ದೇಶದಲ್ಲಿ ಕುತ್ಕೊಂಡು ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಈಗ ನಾವು ಆಗಲೇ ಮಾತಾಡ್ತಾ ಇದ್ವಿ, ಡೊನಾಲ್ಡ್ ಟ್ರಂಪ್ ಅವರದ್ದು ಒಂದು ವಿಡಿಯೋ ಆಗಿರ್ಬೋದು, ಅಥವಾ ನಮ್ಮ ದೇಶದ ಪ್ರಧಾನಮಂತ್ರಿಗಳಾಗಿರುವಂತಹ ನರೇಂದ್ರ ಮೋದಿ ಅವರದ್ದು ವಿಡಿಯೋಗಳಾಗಿರ್ಬೋದು. ಯಾವುದೋ ಒಂದು ದೇಶದಲ್ಲಿ ಕುತ್ಕೊಂಡು ವಿಡಿಯೋನ ಅಪ್ಲೋಡ್ ಮಾಡೋದನ್ನ ತಾವು ಹೇಗೆ ಇದನ್ನ ವರ್ಕ್ ಮಾಡ್ತೀರಾ, ಇದ್ರ ಮೇಲೆ ಹೇಗೆ ಅವರನ್ನ ಟ್ರ್ಯಾಕ್ ಮಾಡ್ತೀರಾ? ನಾನು ಆಗಲೇ ಹೇಳ್ದಂಗೆ ಇದನ್ನ ಟ್ರ್ಯಾಕ್ ಮಾಡೋದಕ್ಕೆ ನಮಗೆ IP ಅಡ್ರೆಸ್ಗಳು ಇದ್ದೇ ಇರುತ್ತೆ. ಅಂಟಿಲ್ ಆ್ಯಂಡ್ ಅನ್ಲೆಸ್ ಇಟ್ ಈಸ್ ರಿಪೋರ್ಟೆಡ್ ಯಾರೂ ಟ್ರ್ಯಾಕ್ ಮಾಡೋಕ್ಕೆ ಹೋಗಲ್ಲ. ರಿಪೋರ್ಟ್ ಮಾಡಿದಾಗ ಖಂಡಿತವಾಗ್ಲೂ ಟ್ರ್ಯಾಕ್ ಮಾಡ್ತಾರೆ, ಎಲ್ಲಿಂದ ಅಪ್ಲೋಡ್ ಆಯಿತು, ಹೇಗೆ ಅಪ್ಲೋಡ್ ಆಯಿತು, ಫಸ್ಟ್ ಅಪ್ಲೋಡ್ ಆಗಿದ್ದ IP ಅಡ್ರೆಸ್ ಯಾವುದು, ಎಲ್ಲವನ್ನು ಟ್ರ್ಯಾಕ್ ಮಾಡಿ ರಿಪೋರ್ಟ್ ಆಗಿರೋದು. ಏಕೆಂದರೆ ಕ್ರಿಟಿಕಲ್ ಆಗಿತ್ತು ಅಂತಂದರೆ ಅದಕ್ಕೆ ಬೇಕಾಗಿರುವಂಥ ಏನೇನು ಲೀಗಲ್ ಇದನ್ನು ತೊಗೊಳ್ಬೇಕು, ಆ್ಯಕ್ಷನ್ಸ್ ತೊಗೊಳ್ಬೇಕು, ಅದೆಲ್ಲವನ್ನು ತೊಗೊಳ್ತಾರೆ. ಸೊ ಅದಕ್ಕೆ ಟೆಕ್ನಿಕಲ್ ಟೀಮ್ಗಳು ಇದ್ದೇ ಇದ್ದೀವಿ, ಅದಕ್ಕೆ ಬೇಕಾಗಿರೋ ಎಕ್ವಿಪ್ಮೆಂಟ್ಸ್ ಇದ್ದೇ ಇದೆ. ಸೊ ಪಬ್ಲಿಕಲಿ ಎಷ್ಟು ಹೇಳ್ಬೋದು ಅಷ್ಟನ್ನು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋ ಎಕ್ವಿಪ್ಮೆಂಟ್ಸ್ ಇರೋದ್ರಿಂದ ಟ್ರ್ಯಾಕ್ ಡೌನ್ ಮಾಡಬಹುದು. ಅದೇನು ದೊಡ್ಡ ಕಷ್ಟದ ಕೆಲಸ ಅಲ್ಲ, ಮತ್ತು ಎಲ್ಲರೂ ಹೇಳೋವಾಗೆ ವರ್ಷಗಟ್ಟಲೆ ಬೇಕಾಗಿಲ್ಲ. ಸುಮಾರು ಒಂದು 3-4 ಗಂಟೆಗಳಲ್ಲಿ ಟ್ರ್ಯಾಕ್ ಮಾಡಿಬಿಡ್ಬೋದು. ತುಂಬ ಕಷ್ಟ ಏನಲ್ಲ ಅದು. ಯಾಕೆಂತಂದರೆ ಇದೆಲ್ಲವೂ ಟೆಕ್ನಾಲಜಿಯನ್ನು ನಾವೇ ಮಾಡಿರೋದು, ಮನುಷ್ಯರು ನಾವೇ ಮಾಡಿರೋದ್ರಿಂದ ಅದನ್ನು ಟ್ರ್ಯಾಕ್ ಬ್ಯಾಕ್ ಮಾಡೋದಕ್ಕೆ, ಅಂದರೆ ಬ್ಯಾಕ್ ಟ್ರ್ಯಾಕನ್ನು ನಾವು ಹಿಡಿದು ಹೋಗೋದಕ್ಕೂ ಏನು ಕಷ್ಟ ಅಲ್ಲ. ರಿವರ್ಸಲ್ ಇಂಜಿನಿಯರ್ ಏನಿದೆ ಅದನ್ನು ನಾವು ಮಾಡಿ ತಗೊಳ್ತೀವಿ ಅದನ್ನು. ಮ್ಯಾಮ್, ಈಗ AI ವಿಚಾರವಾಗಿ ನಾವು ಮಾತಾಡ್ತಾ ಇದ್ವಿ. ಈ AI ವಿಚಾರದಲ್ಲಿ ಒಂದಷ್ಟು ಅಶ್ಲೀಲ ವಿಡಿಯೋಸ್ಗಳು ಬರ್ತವೆ, ಒಂದು ಸ್ವಲ್ಪ ಭಯ ಜಾಸ್ತಿ ಆಗ್ತಾ ಇದೆ. ಸೊ ಇದನ್ನ ನೀವು ಹೇಗೆ ಹ್ಯಾಂಡಲ್ ತಗೊಳ್ತೀರಾ? ಜೊತೆಗೆ ಯಾಕಂತಂದ್ರೆ ತುಂಬಾ ದೂರದಿಂದ ಕಳ್ಸಿರ್ತಾರೆ, ಯಾವ ವ್ಯಕ್ತಿ ಅಂತಾನು ಗೊತ್ತಿರಲ್ಲ ನಮ್ಗೆ, ಅವನು ಒರಿಜಿನಲ್ ಡಾಕ್ಯುಮೆಂಟ್ಸ್ ಹಾಕಿರ್ತಾರೋ, ಒರಿಜಿನಲ್ ಲಾಗಿನ್ ಆಗೋದಕ್ಕೆ ಏನಾದ್ರೂ ಹಾಕ್ಬೋದು. ಸೊ ಇದ್ರ ಮೇಲೆ ನಿಮ್ಮ ವರ್ಕ್ ಹೇಗಿರುತ್ತೆ, ಯಾವ ತರ ಇರುತ್ತೆ? ಯಾಕಂದ್ರೆ ತುಂಬಾ ಜನರಿಗೆ ಒಂದು ಕುತೂಹಲ ಇದೆ ಇದನ್ನ ಕೇಳ್ಬೇಕಂತ. ವಿಡಿಯೋಗಳು ಅಂತ ಬಂದಾಗ ಸುಮಾರು ಜನ ಏನು ಮಾಡ್ತಾರೆ, ಪ್ರಾಕ್ಸಿಗಳನ್ನು IP ಅಡ್ರೆಸ್ ಯೂಸ್ ಮಾಡಿ ಅಪ್ಲೋಡ್ ಮಾಡಿರ್ತಾರೆ, ಅಥವಾ ಚೈನಾ ಸರ್ವರ್ಗಳಲ್ಲಿ ಅಪ್ಲೋಡ್ ಮಾಡಿರ್ತಾರೆ. ಯಾಕೆಂದರೆ ಇಂಡಿಯಾ ಸರ್ವರಲ್ಲಿ ಅಪ್ಲೋಡ್ ಮಾಡಿದ್ರೆ ಇಂಡಿಯನ್ ಲಾ ಅಪ್ಲೈ ಆಗುತ್ತೆ. ಸೊ ಆ ಸರ್ವರ್ ಇಂಡಿಯಾದೇ ಅಲ್ದಿದ್ದಾಗ, ಬೇರೆ ದೇಶದಲ್ಲಿದ್ದಾಗ ಇಂಡಿಯಾ ಲಾ ಅಪ್ಲೈಯೇ ಆಗಲ್ಲ ಅನ್ನೋದು ಕಾನ್ಸೆಪ್ಟ್ಗಳು ಸುಮಾರಿದೆ. ಸೊ ಹಾಗಾಗಿ ವಿಡಿಯೋಗಳು ಅಪ್ಲೋಡ್ ಆದಾಗ ಎಷ್ಟು ಸೀರಿಯಸ್ ಅದು ಅನ್ನೋದ್ರ ಬಗ್ಗೆ ಕನ್ಸಿಡರೇಷನ್ ಇರುತ್ತೆ. ಏಕೆಂತಂದರೆ ಪ್ರತಿಯೊಂದು ಕೇಸನ್ನು ನಾವು ಹ್ಯಾಂಡ್ಲ್ ಮಾಡಬೇಕಾದ್ರೂ ಪ್ರಿಯಾರಿಟಿ ಚೆಕ್ ಮಾಡ್ತೀವಿ. ದೇಶದ ಸುರಕ್ಷತೆಗೆ ಅಂತ ಬಂದಾಗ ಅದಕ್ಕೆ ಹೈಯೆಸ್ಟ್ ಪ್ರಿಯಾರಿಟಿ, ಬೇರೆ ಯಾವುದೇ ಇದ್ರೂ ಎಲ್ಲ ಕೆಲಸವನ್ನು ಬಿಟ್ಟು ಅದನ್ನು ಮಾಡ್ತೀವಿ ನಾವು. ದೇಶದ ಸುರಕ್ಷತೆಗೆ ಹೈಯೆಸ್ಟ್ ಪ್ರಿಯಾರಿಟಿ ಇರುತ್ತೆ. ಅದಾದ ನಂತರ ಪ್ರಿಯಾರಿಟಿ ವೈಸ್ ಕೇಸ್ಗಳನ್ನು ಹ್ಯಾಂಡ್ಲ್ ಮಾಡೋದು. ಯಾವುದೋ ಸಣ್ಣ ಪುಟ್ಟ ವಿಡಿಯೋಗಳು ಅವಾಗಿಂದ ಅವಾಗ ಅಪ್ಲೋಡ್ ಆಗ್ತಾ ಇರುತ್ತೆ. ಸೆಲೆಬ್ರಿಟಿಗಳದ್ದು ಮಾರ್ಫ್ ಮಾಡಿ AI ಅಪ್ಲೋಡ್ ಮಾಡ್ತಾನೆ ಇರ್ತಾರೆ. IP ಅಡ್ರೆಸ್ ಮೂಲಕ ಅದನ್ನು ಲೊಕೇಟ್ ಮಾಡಿ ಅವ್ರನ್ನ ಹಿಡಿಯೋದು ನಡೀತಾನೆ ಇರುತ್ತೆ. ಯಾತಕ್ಕೆ ಈಗ ಮಾಡ್ತಾರೆ ಅಂದರೆ ಬೇರೆ ಬೇರೆ ಅಜೆಂಡಾಗಳಿರುತ್ತೆ. ಒಂದು ಹೈಯೆಸ್ಟ್ ಟ್ರಾಫಿಕ್ಕು ಯಾವುದ್ರ ಮೇಲಿರುತ್ತೋ ಅಲ್ಲಿ ಅಡ್ವರ್ಟೈಸ್ಮೆಂಟ್ಗಳಿಗೆ ಬರ್ತಾರೆ ಅವರು. ಇವಾಗ ನಿಮ್ಮದೇ ಒಂದು ಯೂಟ್ಯೂಬ್ ಚಾನಲ್ ಇದೆ, ಅಲ್ಲಿ ತುಂಬಾ ಟ್ರಾಫಿಕ್ ಇದೆ, ತುಂಬ ಜನ ನೋಡ್ತಾರೆ ಅಂದರೆ ಅಡ್ವರ್ಟೈಸ್ಮೆಂಟಿಗೆ ಬಂದೇ ಬರ್ತಾರೆ. ಅದೊಂದು ಕೈಂಡ್ ಆಫ್ ಮಾಫಿಯಾ, ಅದು ಟ್ರಾಫಿಕ್ನ ಜನ್ರೇಟ್ ಮಾಡೋದು. ಟ್ರಾಫಿಕ್ ಜನ್ರೇಟ್ ಅಂದಾಗ ನಾವು ಯೂಶಲಿ ಆರ್ಗ್ಯಾನಿಕ್ ಟ್ರಾಫಿಕ್ ಅಂತ ಕೇಳ್ತೀವಿ. ಅಂದರೆ ನಿಜವಾಗ್ಲೂ ಯೂಸರ್ ಬರುವಂಥ ಟ್ರಾಫಿಕ್ಗಳ ಬಗ್ಗೆ ಎಲ್ಲರಿಗೂ ಇಂಟ್ರೆಸ್ಟ್ ಇರುತ್ತೆ. ಆ ಥರ ಒಂದು ಆರ್ಗ್ಯಾನಿಕ್ ಟ್ರಾಫಿಕ್ನ ಜನ್ರೇಟ್ ಮಾಡಬೇಕು ಅಂದರೆ ಒಂದು ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡೋವಂಥ ವಿಡಿಯೋ ಇರಬೇಕು. ಇಲ್ಲಾಂದರೆ ನಾನು ಯಾಕೆ ಆ ವಿಡಿಯೋನ ನೋಡ್ತೀನಿ? ಸೊ ಆ ಥರ ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡೋದಕ್ಕೋಸ್ಕರ ವಿಡಿಯೋಗಳನ್ನ ಕ್ರಿಯೇಟ್ ಮಾಡಿರ್ತಾರೆ. ಒಂದು ಅದು. ಎರಡನೇದು, ನಿಜವಾಗ್ಲೂ ಅವ್ರ ಮೇಲೆ ಏನೋ ಒಂದು ರೈವಲ್ರಿ ಇರುತ್ತೆ, ಅವ್ರ ಬಗ್ಗೆ ಏನೋ ದ್ವೇಷ ಇರುತ್ತೆ, ಅದಕ್ಕೆ ಕ್ರಿಯೇಟ್ ಮಾಡಿರ್ತಾರೆ. ಸೊ ಮಾಡಸ್ ಆಪರೆಂಡಿ ಅನ್ನೋದೇನಿದೆ ಅದು ಬೇರೆ ಬೇರೆ ಇರುತ್ತೆ. ಯೂಶಲ್ ಆಗಿ ವಿಡಿಯೋಗಳು ಕ್ರಿಯೇಟ್ ಆಗಿ ಅಪ್ಲೋಡ್ ಆಗೋದು ನಿಮಗೆ ಗೊತ್ತಿರ್ಬೋದು. ಡೊನಾಲ್ಡ್ ಟ್ರಂಪ್ ಆಗಿರ್ಬೋದು, ಅಥವಾ ನಮ್ಮ ಪ್ರೀತಿಯ ಮೋದಿಯವರು ಇಬ್ಬರು ಸೇರಿಸಿ ಡ್ಯಾನ್ಸ್ ಮಾಡೋವಂಥ ವಿಡಿಯೋಗಳು ಸುಮಾರು ಮಾಡಿ ಹಾಕ್ತಾ ಇರ್ತಾರೆ. ಅಥವಾ ಬೇರೆ ಇನ್ಯಾವುದೋ ಒಂದು ವಿಡಿಯೋವನ್ನು ಕ್ರಿಯೇಟ್ ಮಾಡಿ, ಅಂದರೆ ಕೋತಿ ಯಾವುದೋ ಒಂದು ಮಗುನ ಜೀವ ಉಳಿಸ್ಬಿಡ್ತು ಅಂತ ಹಾಕ್ತಾರೆ. ಅದು ನಿಜವಾಗ್ಲೂ ನಡೆದೇ ಇರಲ್ಲ. ಬಟ್ ಆದರೆ ಟ್ರಾಫಿಕ್ ಜನ್ರೇಟ್ ಆಗುತ್ತೆ. ಅಲ್ಲಿ ಟ್ರಾಫಿಕ್ ಜನ್ರೇಟ್ ಆಗಿದ ತಕ್ಷಣ ಒಂದು ಅಡ್ವರ್ಟೈಸ್ಮೆಂಟ್ಗಳು ಅದಕ್ಕೆ ಬೇಕಾಗಿರೋಂಥ ಡೇಟಾ ಕೊಡೋದಕ್ಕೆ ಅನುಕೂಲ ಆಗೋದ್ರಿಂದ ಅದೊಂದು ಮಾಫಿಯಾ ಥರ ಅದು. ಅದು ಯೂಶಲಿ ನಾವು ಅಂದ್ಕೊಳ್ತೀವಿ ಯಾರೋ ಇಂಡಿವಿಜುವಲ್ ಮಾಡ್ತಾರೆ ಅಂತ. ಅದು ಇಂಡಿವಿಜುವಲ್ ಮಾಡಲ್ಲ, ದಟ್ ವಿಲ್ ಬಿ ಎ ಗ್ರೂಪ್ ಆಫ್ ಟೀಮ್. ಅದು ಪ್ರೊಫೆಷ್ನಲ್ಲು ಅವ್ರು ಮಾಡೋದು. ಯಾಕೆಂತಂದರೆ ಅವರ ಹೋಲ್ ಅಜೆಂಡಾನೇ
ಆ ಕೆಲಸನೇ ಅದು ಅವ್ರು ಮಾಡೋದು. ಸೊ ಹಾಗಾಗಿ ಆ ಥರದ ವಿಡಿಯೋಗಳನ್ನು ಕ್ರಿಯೇಟ್ ಮಾಡಿ ಭಾರತದಲ್ಲಿ ಅದರ ಚಲಾವಣೆ ಜಾಸ್ತಿ ಆಗುತ್ತೆ. ಹೇಳಕ್ಕೆ ಬೇಜಾರಾಗುತ್ತೆ, ಆದರೆ ನಿಜವಾಗ್ಲೂ ಟೈಮ್ ವೇಸ್ಟ್ ಮಾಡೋದ್ರಲ್ಲಿ ನಮ್ಮನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ ಪ್ರಪಂಚದಲ್ಲಿ. ನೀವು ಬೇರೆ ಎಲ್ಲಿ ಬೇಕಾದರೂ ನೋಡ್ಬೋದು, ಚೈನಾದಲ್ಲಿ ವಾಟ್ಸಪ್ ವರ್ಕ್ ಆಗಲ್ಲ, ಸೊ ರೂಲ್ಡ್ ಔಟು. ಸೋಷಿಯಲ್ ನೆಟ್ವರ್ಕ್ಗಳು ನಮ್ದು ಯಾವುದೂ ಅಲ್ಲಿ ವರ್ಕ್ ಆಗಲ್ಲ. ಅಮೆರಿಕಾಗೆ ಹೋದಾಗ ನಿಮಗೆ ನಮ್ಮ ಥರ ಸೋಷಿಯಲ್ ನೆಟ್ವರ್ಕ್ಗಳಲ್ಲಿ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡೋರನ್ನ ನೋಡೋದು ಭಾಳ ಕಮ್ಮಿ ಇರ್ತಾರೆ, ಯಾಕೆಂದರೆ ಅವ್ರವ್ರ ಕೆಲಸದಲ್ಲೇ ಅವ್ರು ಬ್ಯುಸಿ ಇರ್ತಾರೆ, ಅದನ್ನು ಬಿಟ್ಟರೆ ಕೆಲಸ ಮಾಡ್ತಿರ್ತಾರೆ. ಇಂಡಿಯಾದಲ್ಲಿ ಈ ಒಂದು ಸೋಷಿಯಲ್ ನೆಟ್ವರ್ಕಿಗೆ ಅಡಿಕ್ಟ್ ಆಗಿರೋರು ಮತ್ತು ಕ್ರಿಕೆಟನ್ನ ಹೈಲೈಟ್ಸನ್ನು ಹಾಕಿ ಅಥವಾ IPLಗೆ ಬೆಟ್ಟಿಂಗ್ನ ಮಾಡಿಸಿ ನಾನು ಟೈಮ್ ವೇಸ್ಟ್ ಮಾಡಿಸ್ತೀನಿ ಅನ್ನೋದು ಇಲ್ಲಿ ಜಾಸ್ತಿ ಆಗಿಬಿಟ್ಟಿದೆ. ಯಾಕೆಂದರೆ IPL ಬೆಟ್ಟಿಂಗಲ್ಲಿ ದುಡ್ಡು ಜಾಸ್ತಿ ಕಳ್ಕೊಂಡವ್ರು ಇದ್ದಾರೆ, ಮೋಸ ಹೋದವ್ರು ಇದ್ದಾರೆ. IPL ಬೆಟ್ಟಿಂಗು ಅಂತ ನೋಡಿದ್ರೆ ಬರೀ IPL ಬೆಟ್ಟಿಂಗೇ ಇರಲ್ಲ, ಬೇರೆ ಬೇರೆ ಬೆಟ್ಟಿಂಗ್ಗಳು ಶುರುವಾಗ್ಬಿಟ್ಟಿದೆ ಈಗ. ಸೊ ಬೆಟ್ಟಿಂಗಲ್ಲಿ ದುಡ್ಡು ಕಳ್ಕೊತಾ ಇದ್ದಾರೆ. ಇದೆಲ್ಲವೂ ಸೈಬರ್ ಅಪರಾಧನೇ. ಈ ಅಪರಾಧಗಳನ್ನು ತಡೆ ಹಿಡಿಬೇಕು ಅಂದರೆ ಖಂಡಿತವಾಗ್ಲೂ ಸರ್ಕಾರ ಈಗ ಮುಂದಕ್ಕೆ ಬರಲೇಬೇಕು. ಸರಿಯಾದ ಒಂದು ಮಾರ್ಗದರ್ಶನ ಜನಕ್ಕೂ ಬೇಕು ಇಲ್ಲಿ. ಒಂದು ಕ್ವಶನ್ ಇಂಪಾರ್ಟೆಂಟ್ ಅಂತ ಏನು ಅಂತಂದ್ರೆ, ಈಗ ರಮ್ಯಾ ಅವ್ರದೊಂದು ಕೇಸ್ ಬಂದಿರೋದು ನಾವು ನೋಡಿದ್ವಿ. ಅವರಿಗೆ ಅಶ್ಲೀಲ ಮೆಸೇಜ್ಗಳನ್ನ ಮಾಡಿದ್ರು, ಅವ್ರು ಒಂದಷ್ಟು ಪ್ರೂಫ್ಗಳನ್ನ ಸಹ ಕೊಟ್ಟರು, ಇಂಥವ್ರೆ ಅಂತ ಹೇಳಿ. ಜೊತೆಗೆ ಇವರು ದರ್ಶನ್ ಅವರ ಧರ್ಮಪತ್ನಿ ವಿಜಯಲಕ್ಷ್ಮಿ ಅವರದ್ದು ಸಹ ಒಂದಷ್ಟು ಜನ ಈ ಕೆಟ್ಟದಾಗಿ ಮೆಸೇಜ್ ಮಾಡೋದನ್ನ ತಂದು ಕೊಟ್ಟರು ಅವರು. ಬಟ್ ಅದ್ರ ಹಿಂದೆ ಇರುವಂತಹ ವ್ಯಕ್ತಿಗಳಾಗಿರ್ಬೋದು ಅಥವಾ ಡೇಟಾವನ್ನ ಈಗ ಸೈಬರ್ ಇದರಲ್ಲಿ ನೋಡೋದಾದ್ರೆ ನಾವು ಯಾವ ರೀತಿಯಾಗಿ ನೀವು ಅದನ್ನ ಕಲೆಕ್ಟ್ ಮಾಡ್ತೀರಾ, ಇಂಥವ್ರೆ ಅನ್ನುವಂಥದ್ದು ಹೇಗೆ ಟ್ರ್ಯಾಕ್ ಮಾಡಿ ಹೇಗೆ ತೆಗಿತೀರಾ ಅಂತ? ಒಂದು ಥ್ರೂ ಅಕೌಂಟ್ IP ಅಡ್ರೆಸ್ ಎಲ್ಲಿಂದ ಲಾಗಿನ್ ಆಗಿದೆ ಅಂತ ನೋಡ್ತೀವಿ. ಅದಕ್ಕೆ ಅಟ್ಯಾಚ್ ಆಗಿರುವಂಥ ಡಿವೈಸಸ್ ಯಾವುದು ಅಂತ ನೋಡಿರ್ತೀವಿ. ಅದಕ್ಕೆ ಅಟ್ಯಾಚ್ ಆಗಿರುವ ಡಿವೈಸಸ್ ಎಲ್ಲಿಂದ ಲೊಕೇಟ್ ಆಗಿದೆ, ಲಾಗಿನ್ ಯಾವ ರೀತಿ ಆಗಿದೆ, ಅದೆಲ್ಲ ಇನ್ಫಾರ್ಮೇಷನ್ ತೆಗೆದು ಅದರ ಮುಖಾಂತರ ಆ ಪರ್ಸನ್ ಯಾರು ಅನ್ನೋದನ್ನು ಐಡೆಂಟಿಫೈ ಮಾಡಿರ್ತಾರೆ. ಮೊದಲನೇದು. ಎರಡನೇದು, ಇದು ಈಸಿಯಾಗಿ ಐಡೆಂಟಿಫೈ ಮಾಡುವಂಥದ್ದು. ಏಕೆಂತಂದರೆ ಯಾರೋ ಚೈನಾದವನಿಗೋ ಪಾಕಿಸ್ತಾನದವನಿಗೋ ಇಲ್ಲಿ ರಮ್ಯಾದವ್ರದ್ದು ಏನು ನಡೀತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇರಲ್ಲ. ಹಾಗೆ ರೇಣುಕಾ ಸ್ವಾಮಿನ ಹಿಡಿದಿದ್ದು ಹಾಗೆ. ಏಕೆಂತಂದರೆ ಇಲ್ಲಿ ಪವಿತ್ರ ಗೌಡ ಮತ್ತು ದರ್ಶನ್ ಅವ್ರ ಮಧ್ಯೆ ಏನು ನಡೀತಾ ಇದೆ ಅನ್ನೋದು ಅವರ ಒಂದು ಅಭಿಮಾನಿಗಳ ಒಂದು ಏನಂತೀವಿ ನೆಟ್ವರ್ಕಲ್ಲಿ ಮಾತ್ರ ಅದು ನಡೆಯೋದಕ್ಕೆ ಸಾಧ್ಯ ಆಗ್ತಿತ್ತು. ಬೇರೆ ಯಾರಿಗೂ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇಲ್ಲ, ಆ ರೀತಿ ಚಾಟ್ ಮಾಡೋದಕ್ಕೂ ಇಂಟ್ರೆಸ್ಟ್ ಇಲ್ಲ. ಮತ್ತು ಕನ್ನಡದಲ್ಲಿತ್ತು ಅದು, ಕನ್ನಡ ಅರ್ಥ ಆದವ್ರಿಗೆ ಮಾತ್ರ ಕನ್ನಡ ಬರೆಯೋಕ್ಕೆ ಸಾಧ್ಯ. ಸೊ ಹಾಗಾಗಿ ಹೊರಗಿನ ದೇಶ ರೂಲ್ಡ್ ಔಟು. ಸೊ ನಾವು ಯಾವುದನ್ನು ರೂಲ್ ಔಟ್ ಮಾಡಬೇಕೋ ಅದನ್ನು ರೂಲ್ ಔಟ್ ಮಾಡ್ಕೋತೀವಿ. ಬೇರೆ ರಾಜ್ಯ ರೂಲ್ಡ್ ಔಟು. ಇದು ಇಲ್ಲಿ ಅಭಿಮಾನಿಗಳೇ ಹೌದು, ಏಕೆಂದರೆ ಕನ್ನಡದಲ್ಲೇ ಬರ್ತಾ ಇದೆ ಚಾಟ್ಗಳು. ಲಾಗಿನ್ ಎಲ್ಲಿಂದ ಬಂದಿದೆ. ಸೊ ಹೀಗೆ ರೂಲ್ ಔಟ್ ಮಾಡ್ಕೊಳ್ಳೋದಕ್ಕೆ ಅಂತಲೇ ಒಂದಷ್ಟು ಚೆಕ್ ಲಿಸ್ಟ್ಗಳಿದೆ ನಮಗೆ. ಸೊ ಆ ಚೆಕ್ ಲಿಸ್ಟಲ್ಲಿ ನಾವು ಫಸ್ಟು ರೂಲ್ ಔಟ್ ಮಾಡ್ಕೊಳ್ತೀವಿ, ಯಾವ್ದು ರೂಲ್ ಔಟ್ ಆಗೋಗ್ಬಿಡುತ್ತೆ ನಮಗೆ. ಏಕೆಂತಂದರೆ ಇವಾಗ ನಾನು ಟ್ರಂಪ್ ಬಗ್ಗೆ ಮಾತಾಡಿದ್ರೆ ಇಡೀ ಪ್ರಪಂಚದಲ್ಲಿ ನೋಡಬೇಕಾಗತ್ತೆ, ನಾನು ಮೋದಿಯವ್ರ ಬಗ್ಗೆ ಮಾತಾಡಿದ್ರೆ ಇಡೀ ಪ್ರಪಂಚದಲ್ಲಿ ನೋಡಬೇಕಾಗತ್ತೆ. ಭಾಷೆನ ನೋಡ್ತೀವಿ, ಹಾಗೇನೆ ಯೂಸ್ ಮಾಡ್ತಾ ಇರುವಂತಹ ಡಿವೈಸ್ಗಳನ್ನ ನೋಡ್ತೀವಿ. ಯಾಕೆಂತಂದರೆ ಒಂದಷ್ಟು ಡಿವೈಸ್ಗಳು ಬಹುಶಃ ನನಗೆ ಚೈನಾದಲ್ಲಿ ಮಾತ್ರ ಲಭ್ಯ ಇರುತ್ತೆ, ಒಂದಷ್ಟು ಡಿವೈಸ್ಗಳು ಇಲ್ಲಿ ಮಾತ್ರ ಲಭ್ಯ ಇರುತ್ತೆ. ಸೊ ಲಾಗ್ಗಳಲ್ಲಿ ಯಾವ ಡಿವೈಸ್ ತೋರಿಸ್ತಾ ಇದೆ ಅದನ್ನು ಇಟ್ಕೊಂಡು ನಾನು ಒಂದಷ್ಟು ರೂಲ್ ಔಟ್ ಮಾಡ್ತೀನಿ. ಸೊ ಈ ರೀತಿ ಪ್ರತಿಯೊಂದು ಸ್ಪೆಸಿಫಿಕೇಷನ್ ಇರುತ್ತೆ ನಮಗೆ. ಆ ಸ್ಪೆಸಿಫಿಕೇಷನ್ನ ಇಟ್ಕೊಂಡು ಚೆಕ್ ಲಿಸ್ಟ್ ಅಂತ ಮಾಡ್ಕೊಂಡಿರ್ತೀವಿ. ಅದನ್ನು ಇನ್ವೆಸ್ಟಿಗೇಷನು ಫೋರೆನ್ಸಿಕ್ಸಲ್ಲಿ ನಾವು ಅದನ್ನೆಲ್ಲ ರೂಲ್ ಔಟ್ ಮಾಡಿದಾಗ ಲಾಸ್ಟಲ್ಲಿ ಎರಡೋ ಒಂದೋ ಉಳಿಯುತ್ತೆ, ಅದರಲ್ಲಿ ಯಾವುದೋ ಒಂದು ಕರೆಕ್ಟ್ ಆಗಿರುತ್ತೆ. ಹೇಗೆ ಈಗ ಒಂದು ಮರ್ಡರ್ ಆಗಿದ್ದಾಗ ಅವರು ಇನ್ವೆಸ್ಟಿಗೇಟ್ ಮಾಡಿ ಪ್ರತಿಯೊಂದನ್ನು ರೂಲ್ ಔಟ್ ಮಾಡ್ತಾರೋ ನಾವು ಹಾಗೆ ರೂಲ್ ಔಟ್ ಮಾಡ್ತೀವಿ ಇಲ್ಲಿ. ಎಲ್ಲದನ್ನು ರೂಲ್ ಔಟ್ ಮಾಡಿ ಲಾಸ್ಟಲ್ಲಿ ಹೋದಾಗ ಒಂದು ಸಿಗ್ತಾನೆ 100%. ಏಕೆಂದರೆ ನಿಮಗೆ ಗೊತ್ತಿರ್ಬೋದು, ಸ್ಕೂಲ್ ಎಕ್ಸಾಮ್ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಬಾಂಬ್ ಇದೆ ಅಂತ ಮೇಲ್ ಮಾಡಿದರು. ವಿ ವರ್ ಏಬಲ್ ಟು ಲೊಕೇಟ್ ಇನ್ 4 hours ಅಲ್ವಾ. ಇಲ್ಲೇ ದೇವೇಗೌಡ ಪೆಟ್ರೋಲ್ ಬಂಕ್ ಹತ್ರ ಇದ್ದಂಥ ಹುಡುಗ ಅವನು. ಸೊ ರೂಲ್ ಔಟ್ ಮಾಡೋದಕ್ಕೆ ಜಾಸ್ತಿ ಏನಾಗಲಿಲ್ಲ, ಯಾಕೆಂದರೆ ಭಾಷೆ ಯಾವ ಥರ ಇದೆ, ಬರೆದಿರೋ ಇಂಗ್ಲೀಷ್ ಪದಗಳು ಏನೋ, ಇಮೇಲ್ ಅಡ್ರೆಸ್ ಯಾವ ಥರ ಸೆಲೆಕ್ಟ್ ಮಾಡಿದ್ದಾನೆ. ಸೊ ಇದೆಲ್ಲವನ್ನು ನೋಡಿದಾಗ ಆತನ ಏಜ್ ಏನಿರ್ಬೋದು, ಲೊಕೇಶನ್ ಆಫ್ IP ಅಡ್ರೆಸ್ ಏನಿದೆ ಎಲ್ಲನೂ ನೋಡಿದ ತಕ್ಷಣ ರೂಲ್ ಔಟ್ ಮಾಡಿ ವಿ ವರ್ ಏಬಲ್ ಟು ಲೊಕೇಟ್. ಸೊ ಹಾಗಾಗಿ ಇದನ್ನು ಒಂದು IP ಅಡ್ರೆಸ್ಸು ಅಂತ ಹುಡುಕ್ಬೇಕಾದಾಗ ಬರೀ ಟೆಕ್ನಾಲಜಿ ಒಂದೇ ಅಲ್ಲ, ಅದರ ಲಾಜಿಕ್ಕು ಒಂದಷ್ಟು ಇರುತ್ತೆ. ಸೊ ಇನ್ವೆಸ್ಟಿಗೇಷನ್ ಟೀಮು ಮತ್ತು ಫೊರೆನ್ಸಿಕ್ಸ್ ಟೀಮು ಕೂತಾಗ ಇಟ್ ಈಸ್ ಅ ಈಸಿ ಪಾರ್ಟ್. ಟೈಮ್ ಎಷ್ಟು ಬೇಕಾಗ್ಬೋದು ಮೇಡಮ್ ಇದೆಲ್ಲ ಪ್ರೊಸೀಜರ್ ನೋಡಿ? ಏನು ಒಂದು 2-3 ಅವರ್ಸ್ ಸಾಕು. ಏಕೆಂದರೆ ಇದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ರೆ ಬೇರೆ ಎಲ್ಲ ಕೆಲಸಗಳನ್ನ ಇಟ್ಕೊಂಡು ಕೂತ್ಕೊಂಡಾಗ ಬೇರೆ ವಿಷಯ, ಅದಕ್ಕೆ ಅಂತ ಕಾನ್ಸಂಟ್ರೇಟ್ ಮಾಡಿದಾಗ ಒಂದು 2-3 ಅವರ್ಸ್ ಸಾಕು. ಮ್ಯಾಮ್, ಈಗ ನಿಮ್ಮ ಹತ್ರ ತುಂಬ ಕೇಸ್ಗಳು ಬಂದಿರ್ತವೆ. ಅದಕ್ಕೂ ಮೊದಲು ನನಗೆ ಯಾವ ಥರದ ಸೈಬರ್ ಕ್ರೈಮ್ಗಳು ನಡೆಯುತ್ತೆ, ಯಾವ ವಿಭಾಗದಲ್ಲಿ ಹೆಚ್ಚಾಗಿ ಕಂಡುಬರುವಂತಹ ಕ್ರೈಮ್ಗಳು, ಅಪರಾಧಗಳು ಹೆಚ್ಚಾಗಿ ಕಂಡುಬರ್ತವೆ? ಪ್ರತಿಯೊಂದು ವಿಭಾಗದಲ್ಲೂ ಕಂಡು ಬರುತ್ತೆ. ಬ್ಯಾಂಕಿಂಗ್ ಜಾಸ್ತಿ, ಹೆಲ್ತ್ ಸೆಕ್ಟರ್ ಜಾಸ್ತಿ, ಹೆಣ್ಣು ಮಕ್ಕಳ ಇಮೇಜ್ಗಳು ಅಂತ ಬಂದಾಗ ಜಾಸ್ತಿ. ನಾನು ಆಗಲೇ ಹೇಳ್ದಂಗೆ ಕರೆಂಟ್ ಅಫೇರ್ಸ್ನ ಇಟ್ಕೊಂಡು ಮಾಡ್ತಾರೆ. ಕರೆಂಟ್ ಅಫೇರ್ಸ್ ಇಸ್ ಅ ಮೇನ್ ಒನ್. ಅದನ್ನು ಬಿಟ್ಟು ಅಂತ ನಾವು ನೋಡಿದಾಗ ಪ್ರತಿಯೊಂದು ಮೂಲೆಯಿಂದನೂ ಸೈಬರ್ ಅಪರಾಧ ಮಾಡೋದಕ್ಕೆ ತೆಗಿತಾರೆ. ಎಲ್ಲಿಂದ ತೆಗಿಯೋದಕ್ಕೆ ಸಾಧ್ಯ ನನಗೆ ಒಂದೊಂದ್ಸತಿ ಆಶ್ಚರ್ಯ ಆಗುತ್ತೆ, ಓ ಹಿಂಗೂ ಮಾಡ್ಬೋದಾ ಆ ಲೆವೆಲ್ಲಿಗೆ ಸೈಬರ್ ಅಪರಾಧಗಳನ್ನು ಎಸಗ್ತಾರೆ. ಏಕೆಂತಂದರೆ ಒಂದು ಫಿಂಗರ್
ಫಿಂಗರ್ ಪ್ರಿಂಟ್ ಎಲ್ಲಿ ಸಿಗುತ್ತೆ? ನಮ್ಮ ಆಧಾರಿಂದ ತೆಕ್ಕೊಂಡು ಎಷ್ಟೋ ಸತಿ ಮನೇನ ಅಥವಾ ಯಾವುದನ್ನ ಸೈಟನ್ನು ರಿಜಿಸ್ಟರ್ ಮಾಡ್ಕೊಂಬಂದಿರ್ತಾರೆ, ಅವ್ರಗಳ ಬ್ಯಾಂಕ್ ಅಕೌಂಟಿಂದ ದುಡ್ಡು ಹೋಗಿರುತ್ತೆ. ಯಾಕೆ ಅಂತಂದರೆ ಬಯೋಮೆಟ್ರಿಕ್ಕಿಂದ ದುಡ್ಡು ತೆಗೆಯೋ ಒಂದು ಆಪ್ಷನ್ ಇರೋದ್ರಿಂದ ಅದನ್ನು ಹಿಡ್ಕೊಂಡು ಹೋಗಿ ಹಿಂದೆ ಹೋಗಿರ್ತಾರೆ. ಸೊ ಒಂದೊಂದು ರೀತಿಯಾದ ಸೈಬರ್ ಅಪರಾಧವನ್ನು ನೋಡಿದಾಗ ನನಗೆ ಆಶ್ಚರ್ಯ ಆಗುತ್ತೆ, ಇಷ್ಟೊಂದು ಬುದ್ಧಿವಂತಿಕೆ ಇದೆ ನಮ್ಮ ದೇಶದಲ್ಲಿ, ಯಾತಕ್ಕೆ ಇದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ತಾ ಇಲ್ಲ? ಏಕೆಂದರೆ ನಾವು ಮಾಡಿದಂತಹ ಆಲ್ಮೋಸ್ಟು ಕಳೆದ 8 ವರ್ಷದಿಂದ ನಾನು ರೇಡಿಯೋದಲ್ಲಿ ಪ್ರೋಗ್ರಾಮ್ ಕೊಡ್ತಾ ಇದ್ದೀನಿ 92.7 ಯಾವುದೇ ದಿನ ನಾನು ಒಂದು ಕೇಸನ್ನು ರಿಪೀಟ್ ಮಾಡೋಕ್ಕಾಗಿಲ್ಲ. ಯಾಕೆಂದರೆ ಪ್ರತಿದಿನ ಹೊಸ ಕೇಸೇ ನನಗೆ. ಒಂದು ನಮ್ಮ ಫಾಸ್ಟ್ಯಾಗ್ಗಳಿದೆ, ಫಾಸ್ಟ್ಯಾಗ್ಗಳಿಂದ ದುಡ್ಡು ಹೇಗೆ ತಗೊಳ್ಳೋದು ಅದನ್ನು ಮಾಡಿ ತೋರಿಸಿದ್ರು. ಕಾರ್ಗಳನ್ನು ತೊಗೊಂಡೋಗಿ ಗೊತ್ತಿಲ್ದಿರ ಅದರಲ್ಲಿ ಕ್ರೈಮ್ ಕೇಸ್ಗಳನ್ನು ಮಾಡ್ಕೊಂಡು ಬಂದರು, ಅದನ್ನು ನೋಡಿದ್ವಿ ನಾವು. ನೀವು ಹೇಳ್ತಾ ಹೋದರೆ ನಾನು ಹೇಳ್ತಾ ಹೋಗ್ಬೋದು, ಅಷ್ಟು ಸೈಬರ್ ಅಪರಾಧಗಳನ್ನ ಮಾಡ್ತಾ ಇದ್ದಾರೆ. ಯಾಕೆಂದರೆ ಪ್ರತಿಯೊಂದು ಹೊಸದು ಅನಿಸುತ್ತೆ ನಮಗೆ. ಒಂದು ಬಟ್ಟೆ ತೊಗೊಳಕ್ಕೆ ಹೋಗ್ತೀರಾ, ಅದರಲ್ಲಿ 300 ರೂಪಾಯಿ ಕಳ್ಕೊಂಡಿರ್ತೀರ ಅಲ್ವಾ? ನೀವು ಒಂದು ಸ್ವಿಗ್ಗಿ ಮಾಡಿದ್ದೀನಿ, ಒಂದು ಚಾಕ್ಲೇಟ್ನ ಅಂದರೆ ಅದರಲ್ಲಿ 10 ರೂಪಾಯಿ ಕಳ್ಕೊಂಡಿರ್ತೀರ. ನೀವು ಪ್ರತಿದಿನ ಎದ್ದು ಮಲಗೋಷ್ಟರಲ್ಲಿ 1000 ರೂಪಾಯಿ ಸೈಬರ್ ಅಪರಾಧದ ಬುಟ್ಟಿಗೆ ಹಾಕಿ ಬಂದುಬಿಟ್ಟಿರ್ತೀರ, ನಿಮಗೆ ಗೊತ್ತಾಗಿರಲ್ಲ ಅದರಲ್ಲಿ. ಯಾಕೆಂದರೆ ಮಗಳಿಗೆ ಹುಷಾರಿಲ್ಲ, ನಾನು ಡಾಕ್ಟರ್ ಅಪಾಯಿಂಟ್ಮೆಂಟ್ ತೊಗೋಬೇಕು, ಪ್ರಾಕ್ನೋನಲ್ಲಿ ತೊಗೋತೀನಿ, ಅಲ್ಲಿ ದುಡ್ಡು ಕಳ್ಕೊಂಡಿರ್ತೀನಿ. ಮಗನಿಗೆ ಸ್ಕೂಲಿಗೆ ನಾನು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಬೇಕು, ಯಾಕೆಂದರೆ ಒಂದು SLC ಆಗೋಗಿದೆ, PUC ಬರ್ತಾ ಇದ್ದಾನೆ, ಅರ್ಜೆಂಟು ನನಗೆ ಅವನು ಬೇರೆ ಕಾಮೆಡ್ಗೆ ಬರೀಬೇಕು, CET ಬರೀಬೇಕು, ನನ್ನ ಹತ್ರ ನನಗೆ ಯಾವುದೋ ಒಂದು ಅಪ್ಲಿಕೇಶನ್ 300 ರೂಪಾಯಿ, ಅಲ್ಲಿ ದುಡ್ಡು ಕಳ್ಕೊಂಡೆ ನಾನು. ಹಾಲು ತರೋದಕ್ಕೆ ಯಾವುದೋ ಫ್ರೀ ಆಫರ್ ಅಂತ ಇತ್ತು, ಅದಕ್ಕೆ ಬರೀ 20 ರೂಪಾಯಿ ಕಟ್ಟಿ ಅಂದರು, ಅಲ್ಲಿ ಕಳ್ಕೊಂಡೆ. ಸೊ ಸೈಬರ್ ಅಪರಾಧ ವಿಭಿನ್ನ ಮುಖವಾಡಗಳನ್ನು ಹೊತ್ತು ನಿಮ್ಮ ಸುತ್ತ ಓಡಾಡ್ತಾ ಇದೆ, ನಿಮ್ಗೆ ಗೊತ್ತಾಗ್ತಿಲ್ಲ ಅಷ್ಟೇ. ನಮ್ಮ ಕೈಯಲ್ಲೇ ಇದೆ, ನಿಮ್ಮ ಕೈಯಲ್ಲೇ ಇದೆ ಖಂಡಿತವಾಗ್ಲೂ. ಮ್ಯಾಮ್ ತುಂಬಾ ವಿಚಾರಗಳನ್ನ ಶೇರ್ ಮಾಡ್ಕೊಂಡ್ರಿ, ಬಟ್ ನನಗೆ ಒಂದಷ್ಟು ನಿಮ್ಮ ಪರ್ಸನಲ್ ವಿಚಾರನ ಕೇಳೋಣ ಅಂತೇಳಿ. ಹೇಗೆ ನೀವೊಬ್ಬ ಸೈಬರ್ ಎಕ್ಸ್ಪರ್ಟ್ ಆದ್ರಿ, ಹೇಗೆ ಈ ಫೀಲ್ಡ್ ಬಗ್ಗೆ ನಿಮಗೆ ಇಂಟ್ರೆಸ್ಟ್ ಬಂತು, ಯಾವ ರೀತಿಯಾಗಿ ಸ್ಟೆಪ್ ಬೈ ಸ್ಟೆಪ್ ಇಲ್ಲಿಗೆ ಬಂದ್ರಿ ಅಂತ? 2001ರಲ್ಲಿ ನನಗೆ ಆ್ಯಕ್ಚುಲಿ ಸೈಬರ್ ಕಂಪ್ಯೂಟರ್ ಸೈನ್ಸನ್ನು ತಗೊಂಡೆ ನಾನು. ಆವಾಗ ನೆಟ್ವರ್ಕಿಂಗಿಗೆ ಅಂತ IIST ಅಂತ ಇತ್ತು, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹಾರ್ಡ್ವೇರ್ ಟೆಕ್ನಾಲಜಿ ಅಂತ. ಅಲ್ಲಿ ಒಂದು ಎಂಟ್ರೆನ್ಸ್ ಟೆಸ್ಟ್ ಕೊಡ್ತಾರೆ, ಟೆಸ್ಟ್ ಪಾಸ್ ಆದರೆ ನಿಮಗೆ 60% ಡಿಸ್ಕೌಂಟು, ನೀವು ಕ್ಲಾಸಿಗೆ ಸೇರ್ಬೋದು ಅಂತ ಬರೆದೆ. ಆಫರ್ ಸಿಕ್ತು, ಮನೆಯಿಂದ ಕಷ್ಟ ಬಿದ್ದು ಜಗಳ ಆಡಿ ಅಲ್ಲಿ ಹೋಗಿ ಸೇರಿಕೊಂಡೆ. ಹಾರ್ಡ್ವೇರ್ ಅಂತ ಗೊತ್ತಾಯಿತು, ನೆಟ್ವರ್ಕಿಂಗ್ ಅಂತ ಗೊತ್ತಾಯಿತು. ಆಮೇಲೆ ಮುಂದೆ ಏನು ಅಂತ ನೋಡಿದೆ ನಾನು. ಯಾಕೆಂದರೆ 2001 ಈಸ್ ಎ ವೆರಿ ಬೇಸಿಕ್ ಲೆವೆಲ್ಲು. ಇದ್ರ ಮಧ್ಯದಲ್ಲಿ ನನಗೆ ಇದು ಸ್ವಲ್ಪ ಮುಗಿಸಿದ ತಕ್ಷಣವೇ ಮೇಡಮ್ ಶಕುಂತಲಾ ದೇವಿ ಅವರ ಅಸಿಸ್ಟೆಂಟಾಗಿ ಕೆಲಸ ಸಿಕ್ತು. ಸೊ ಶಕುಂತಲಾ ದೇವಿ ಮೇಡಮ್ ಹತ್ರ ಹೋಗ್ಬಿಟ್ಟೆ. ಅವರು ಅಲ್ಲಿ ಹೇಳಿದ್ದು ನನಗೆ, ನೀನು ನನ್ನ ಕಂಪ್ಯೂಟರು ಬೇಸಿಕ್ ಏನಿದೆ, ಯಾಕೆಂದರೆ ಅವಾಗೆಲ್ಲ ಲ್ಯಾಪ್ಟಾಪ್ ಏನೂ ಇರಲಿಲ್ಲ, ಅವರ ಬೇಸಿಕ್ ಕಂಪ್ಯೂಟರು, ಬೇಸಿಕ್ ಫೀಡಿಂಗು ಮತ್ತು ಅವರ ಮ್ಯಾಥ್ಸ್ ಕ್ಲಾಸು, ಅದು ಎರಡನ್ನೂ ಮ್ಯಾನೇಜ್ ಮಾಡ್ತಾ ಇದೆ, ಅಪಾಯಿಂಟ್ಮೆಂಟ್ಗಳು ನೋಡ್ಕೋತಾ ಇದೆ. ಆವಾಗ ನನಗೆ ಗೊತ್ತಾಗಿದ್ದು ಇಂಟರ್ನೆಟ್ ಅನ್ನೋದು ಬಂದಿದೆ, ಇಂಟರ್ನೆಟ್ ಹೇಗೆ ವರ್ಕ್ ಆಗುತ್ತೆ. ಇದ್ರ ಮಧ್ಯದಲ್ಲಿ ಏನಾಯಿತು ಅಂದರೆ, ಬೇಕೋ ಬೇಡವೋ ಆಗ ನಾನು ಅರ್ಜೆಂಟಾಗಿ ಒಂದು ಮೆಡಿಕಲ್ ಫಾರ್ಮ್ನ ಅಮೆರಿಕಕ್ಕೆ ಕಳಿಸ್ಬೇಕಾಯ್ತು. ಇಲ್ಲಿ ಫ್ಯಾಮಿಲಿನಲ್ಲಿ ಒಂದು ಮೆಡಿಕಲ್ ಎಮರ್ಜೆನ್ಸಿ ಇತ್ತು, ಅದನ್ನು ಕಳಿಸ್ಬೇಕಾಗಿತ್ತು. ಅವಾಗ ನಿಮಗೆಲ್ಲ ಗೊತ್ತಿರೋ ಹಾಗೆ ಡೈಲಪ್ಪು, ಅಂದರೆ ನಾವು ಇಂಟರ್ನೆಟ್ಟಿಗೆ ಡಯಲ್ ಮಾಡಿ ಅದು ಹೋಗಿ ಸೇರೋ ಹೊತ್ತಿಗೆ ಬಹುಶಃ ನಮ್ಗೆ ಈಗಿನವ್ರಿಗೆ ಯಾರಿಗೂ ತಾಳ್ಮೆ ಇಲ್ಲ, ತುಂಬ ಟೈಮ್ ತಗೊಳ್ಳೋದು. ಆವಾಗ ನನಗೆ ತುಂಬ ಬೇಕಾದವರು ಒಬ್ಬರು ಅವಮಾನ ಮಾಡಿಬಿಟ್ರು. ನನಗೆ ತುಂಬ ಬೇಕಾದವರು, ಕಂಪ್ಯೂಟರ್ ಸೈನ್ಸ್ ಮಾಡಿದ್ದೀನಿ ಅಂತೀಯ, ಒಂದು ಇಮೇಲ್ ಕಳ್ಸೋಕ್ಕಾಗ್ತಾ ಇಲ್ಲ ನಿನ್ನ ಯೋಗ್ಯತೆಗೆ ಅಂತ. ಅದು ಎಲ್ಲೋ ಒಂದು ಕಡೆ ತುಂಬ ಹರ್ಟ್ ಆಗಿಬಿಡ್ತು ನನಗೆ. ಅಂದರೆ NCCಗೆ ಸೇರ್ಕೊಂಡಿದ್ದೆ ನಾನು, ಆರ್ಮಿಗೆ ಹೋಗಬೇಕು ಅಂತ. ನನ್ನ ಹೈಟಿಂದ ನನಗದಾಗಲಿಲ್ಲ. ಆರ್ಮಿ, ನೇವಿ, ಏರ್ಫೋರ್ಸ್ ಯಾವುದೂ ಸಿಕ್ಕಲಿಲ್ಲ. NCCನಲ್ಲಿದ್ದೆ, ಏನೋ ವೇಸ್ಟ್ ಆಯಿತು, ಇಲ್ಲಿ ಬೇರೆ ಹಿಂಗೆ ಅವಮಾನ ಆಯಿತು, ಏನು ಮಾಡಬೇಕು ಅಂತ ನೋಡಿದಾಗ ಸೈಬರ್ ಸ್ಪೇಸ್ ಇದೆ ಅನ್ನೋದು ಒಂದು ನನಗೆ ಗೊತ್ತಾಯಿತು. ಯಾಕೆಂದರೆ 2001-2 ಇನ್ನೂ ಸೈಬರ್ ಯಾರಿಗೂ ಗೊತ್ತೇ ಇರಲಿಲ್ಲ. ಸೊ ಆ ಟೈಮಲ್ಲಿ ಸ್ಲೋ ಆಗಿ ನಾನು ಇದರಲ್ಲಿ ಮೂವ್ ಆಗೋಕ್ಕೆ ಶುರು ಮಾಡಿದೆ. ನೆಟ್ವರ್ಕಿಂಗ್ ಡಿವೈಸಸ್ಸು ಅದರಲ್ಲೇ ಕೆಲಸ ಮಾಡೋದು. ಸಾನಿಕ್ ವಾಲ್ ಅಂತ ಫೈರ್ವಾಲ್ ಡಿವೈಸ್ ಇದೆ, ಅಲ್ಲಿ ಕೆಲಸ ಮಾಡೋದಕ್ಕೆ ಶುರು ಮಾಡಿದೆ. ಯಾಕೆಂದರೆ ಫೈರ್ವಾಲು ಎಸ್ಪೆಷಲಿ ಸಾನಿಕ್ ವಾಲ್ ಅಂತ ಬಂದಾಗ ಅದು US ಕಂಪ್ನಿ. ಸೊ ಪ್ರಪಂಚದಲ್ಲಿ ಎಷ್ಟು ದೊಡ್ಡದಾಗಿದೆ ಇಂಟರ್ನೆಟ್ ಹೇಗೆ ವರ್ಕ್ ಆಗ್ತಾ ಇದೆ. ಯಾಕೆಂದರೆ ಅವತ್ತಾಗಿದ್ದ ಅವಮಾನದಲ್ಲಿ ನಾನು ಪ್ರಾಮಿಸ್ ಮಾಡ್ಕೊಂಡಿದ್ದೇನು ಅಂದರೆ, ಇನ್ನು ಮುಂದಿನ ದಿನಗಳಲ್ಲಿ ಇಂಟರ್ನೆಟ್ಟಲ್ಲಿ ಏನು ಒಳಗೆ ಹೊರಗೆ ಇದೆಯೋ ಪ್ರತಿಯೊಂದನ್ನು ನಾನು ತಿಳ್ಕೊತೀನಿ, ಅದು ತಿಳ್ಕೊಳ್ಳೋದಿರ ನಾನು ನಿಜವಾಗ್ಲೂ ಸುಮ್ಮನೆ ಇರಲ್ಲ ಅನ್ನೋ ಒಂದು ಹಠಕ್ಕೆ ಬಿದ್ದುಬಿಟ್ಟೆ ನಾನು. ಸೊ ಅದಾದಮೇಲೆ ಅದು ಒಂದನ್ನೇ ಮಾಡ್ತಾ ಮುಂದಕ್ಕೆ ಹೋದೆ ನಾನು. ಸೈಬರ್ ಸೆಕ್ಯೂರಿಟಿನಲ್ಲಿ ಏನೇನಿದೆ ಏನು ಅಂತ ಸೈಬರ್ ಆಡಿಟರ್ ಆದೆ, ಸೈಬರ್ ಲಾಯರ್ ಆದೆ ನಾನು. ಸೈಬರ್ ಸೆಕ್ಯೂರಿಟಿನಲ್ಲಿ ಇನ್ನೊಂದು ಫೀಲ್ಡು ಸಪ್ರೇಟಾಗಿ ನಮಗಿದ್ದು ಆ್ಯಂಟಿ ಟೆರರಿಸಮ್ ಸ್ಪೆಷಲಿಸ್ಟು. ತುಂಬಾ ಕಮ್ಮಿ ಜನ ಅಲ್ಲಿ ಸೆಲೆಕ್ಟ್ ಆಗ್ತಾಯಿದ್ರು, ಮತ್ತು ಅದು ತುಂಬ ಜನಕ್ಕೆ ಆಪ್ಷನ್ನೂ ಇರಲಿಲ್ಲ. ಇದ್ರ ಮಧ್ಯದಲ್ಲಿ ನನಗೆ ಅಲ್ಲಿ ಸೆಲೆಕ್ಷನ್ ಆಗಿ ಸಿಂಗಾಪುರಿಂದ ನಾನು ಅದರಲ್ಲಿ ಕಂಪ್ಲೀಟ್ ಮಾಡ್ಕೊಂಡು ಬಂದೆ. ಡಿವೈಸಸ್ಗೆ ಎಕ್ಸ್ಪರ್ಟ್ ಆದೆ, ಪ್ರತಿಯೊಂದು ಡಿವೈಸಸ್ಗೂ ನಾನು ಟ್ರೈನಿಂಗ್ ಮಾಡೋದಕ್ಕೆ ಶುರು ಮಾಡಿದೆ. ಆರ್ಮಿ ನೇವಿಗೆ ಟ್ರೈನಿಂಗ್ ಮಾಡೋದಕ್ಕೆ ಶುರು ಮಾಡಿದೆ. ಸೈಬರ್ ಸೆಕ್ಯೂರಿಟಿ ಅಂತಂದಾಗ ಅದು ಎಷ್ಟು ದೊಡ್ಡದಾಗಿದೆ.
ಏಕೆಂತಂದರೆ ಆಡಿಟ್ ಇದೆ ಅದರಲ್ಲಿ. ಇವತ್ತು ನಾನು ಆಡಿಟು ಮಾಡ್ತೀನಿ. ಆಡಿಟ್ ಜೊತೆಗೆ ಟೆಕ್ನಾಲಜಿ ಇಂಪಾರ್ಟೆಂಟು. ಏಕೆಂದರೆ ಪ್ರತಿಯೊಂದು ಡಿವೈಸ್ ಹೆಂಗೆ ವರ್ಕ್ ಆಗುತ್ತೆ ಅಂತ ತಿಳ್ಕೊಬೇಕು. ಪ್ರತಿಯೊಂದು ಡಿವೈಸ್ನು ಓಪನ್ ಮಾಡಿ ಕೂತು ಅದನ್ನು ಕಲ್ತವ್ರು ನಾವೆಲ್ಲ ಆ ಕಾಲದಲ್ಲಿ. ಸೊ ಹಾಗಾಗಿ ಟೆಕ್ನಾಲಜಿ, ಅದ್ರ ಜೊತೆ ಆಡಿಟಿಂಗು, ಅದ್ರ ಜೊತೆ ಲಾ, ಹಾಗೆ ಇದ್ರ ಜೊತೆಗೆ ನಾವು ಈಗ AI ಮುಂದುವರಿಸಬೇಕು, ಕ್ವಾಂಟಮ್ ಕಂಪ್ಯೂಟರ್ನ ಮುಂದುವರಿಸಬೇಕು. ಸೊ ಪ್ರತಿದಿನ ನನಗೆ ಹೇಗಾಯಿತು ಅಂತಂದರೆ, ಮನೆಯಲ್ಲಿ ಪಾಪ ನಮ್ಮ ಮನೆಯವರು ನನಗೆ ಹೆಲ್ಪ್ ಮಾಡೋಕ್ಕೆ ಶುರು ಮಾಡಿದ್ರು. ಅವರು ಪ್ರತಿ ನನ್ನ ಬರ್ತ್ಡೇಗೂ ಆ್ಯನಿವರ್ಸರಿಗೂ ಒಂದೊಂದು ಸರ್ಟಿಫಿಕೇಷನ್ನ ಪ್ರೆಸೆಂಟ್ ಮಾಡೋಕ್ಕೆ ಶುರು ಮಾಡಿದ್ರು. ಸೊ ಇವತ್ತಿಗಾಗಲೇ ನನಗೆ 74 ಸರ್ಟಿಫಿಕೇಷನ್ ಸೈಬರ್ ಸೆಕ್ಯೂರಿಟಿದಲ್ಲಿ ಯಾವ್ದು ಪ್ರಾಡಕ್ಟ್ ಇದೆಯೋ ಎಲ್ಲದರದ್ದು. ಸೊ ನನ್ನ ಬರ್ತ್ಡೇಗೆ ಬಟ್ಟೆ ಚೈನ್ಗಳಿಗಿಂತ ನನಗೆ ಸರ್ಟಿಫಿಕೇಟ್ ಪ್ರೆಸೆಂಟ್ಸ್ ಜಾಸ್ತಿ ಆಗಿಬಿಟ್ಟಿದೆ. ಸೊ ಪ್ರತಿ ಸತಿನೂ ನೀನು ಎಕ್ಸಾಮ್ ಬರೀ, ನಾನು ನಿನಗೆ ಸಪೋರ್ಟ್ ಮಾಡ್ತೀನಿ ಅನ್ನೋದು ಬಂತು. ಸೊ ಟೋಟಲ್ಲಾಗಿ ನನ್ನ ಇಂಟೆನ್ಷನ್ ಇದ್ದಿದ್ದು, ಯಾವಾಗ ನನ್ನ US ಟೀಮ್ ಅವರು US ಅಂಬಾಸಿಡರ್ ಅಂತ ನನ್ನ 2012 ತೊಗೊಂಡ್ರು, ಏಷ್ಯಾ ಪ್ಯಾಕನ್ನು ನೀನು ನೋಡ್ಕೊಳ್ಬೇಕು ಅಂತ. ಈ APWG ಅನ್ನೋ ಟೀಮು ವೈಟ್ ಹೌಸಿಗೆ ರಿಪೋರ್ಟ್ ಮಾಡುತ್ತೆ. ಅದಾಗಿ 6 ವರ್ಷಕ್ಕೆ ಅವರಂದರು, ಬರೀ ನೀನು ಅಷ್ಟನ್ನು ಮಾತ್ರ ಮಾಡೋದಲ್ಲ, ನೆಕ್ಸ್ಟು ಗಲ್ಫನ್ನು ಹ್ಯಾಂಡ್ಲು ಮಾಡು. ಇವಾಗ ಆಫ್ರಿಕಾನ ಹ್ಯಾಂಡ್ಲ್ ಮಾಡ್ತಾ ಇದ್ದೀನಿ. ಕಳೆದ 2 ವರ್ಷದಿಂದ ಆಫ್ರಿಕಾ, ಗಲ್ಫು, ಏಷ್ಯಾ ಎಲ್ಲ ಕಂಟ್ರಿಗಳಲ್ಲೂ ಸೈಬರ್ ಸೆಕ್ಯೂರಿಟಿಗೆ ಐ ಆಮ್ ಹೆಲ್ಪಿಂಗ್ ದೆಮ್ ಫಾರ್ ದ ಗೌರ್ಮೆಂಟ್ ಟು ಅಂಡರ್ಸ್ಟ್ಯಾಂಡ್ ಪಾಲಿಸೀಸ್, ಏನು ಮಾಡಬೇಕು, ಎತ್ತ ಮಾಡಬೇಕು ಎಲ್ಲದನ್ನು. ಆದ್ರೂ ನನಗನ್ಸಿದ್ದು, ನಾನು ಎಲ್ಲೋ ಬರೀ ಒಂದು ಭಾಗ ತಿಳ್ಕೊಂಡಿದ್ದೀನಿ, ಇನ್ನೂ ಸಾಕಷ್ಟಿದೆ ತಿಳಿಬೇಕಾಗಿರೋದು. ನಾನು ಸೈಬರ್ ಪ್ರಪಂಚದಲ್ಲಿ ಸಾಕಷ್ಟಿದೆ, ದಿನೇ ದಿನೇ ದೊಡ್ಡದಾಗ್ತಾ ಹೋಗ್ತಾ ಇದೆ. ಇದ್ರ ಮಧ್ಯದಲ್ಲಿ ನಮ್ಮ ಹೆಣ್ಮಕ್ಳಿಗೆ ಏನು ಸಹಾಯ ಮಾಡ್ಬೋದು? ಏಕೆಂದರೆ ಆರ್ಮಿನಲ್ಲಿದ್ದು ದೇಶನ ಹೇಗೆ ಸುರಕ್ಷಿತವಾಗಿ ಇಟ್ಕೋಬೇಕು ಅಂತ ಆಸೆ ಇತ್ತು, ಹಾಗೆಯೇ ಇವತ್ತು ಸೈಬರ್ ಪ್ರಪಂಚದಲ್ಲಿ ಇದ್ದು ನಮ್ಮ ದೇಶವನ್ನು ನಾವು ಸುರಕ್ಷಿತವಾಗಿ ಇಟ್ಕೊಳ್ಳೋದಕ್ಕೆ ಅವಕಾಶ ಇದೆ. ಸೈಬರ್ ಆರ್ಮಿ ಅಂತೀವಿ ಅಷ್ಟೇ. ಅದರಲ್ಲಿ ಹೆಣ್ಣಾಗಿ ಹುಟ್ಟಿರೋದ್ರಿಂದ, ಅದರಲ್ಲೂ ನಮ್ಮ ದೇಶದ ಹೆಣ್ಮಕ್ಳಿಗೆ, ಪ್ರತಿಯೊಂದು ಹೆಣ್ಮಗುಗೂ ಆಸರೆ ಆಗಬೇಕು ಅಂತಲೇ ವುಮೆನ್ ಸೈಬರ್ ಸೆಲ್ ಓಪನ್ ಮಾಡಿದೆ. ಅದನ್ನು ಮಾಡಿ 14 ವರ್ಷ ಆಯಿತು. ಐ ಗಾಟ್ ಅವಾರ್ಡೆಡ್ ಇನ್ ಡಿಫ್ರೆಂಟ್ ಕಂಟ್ರೀಸ್ ಅದರಲ್ಲಿ. ಸೊ ಅದನ್ನು ಮಾಡ್ತಾ ಹೋಗ್ತಾ ಇದ್ದೀನಿ. ನನ್ನ ಹೋಲ್ ಇಂಟೆನ್ಷನ್ ಇರೋದೇನು ಅಂದರೆ, ಸೈಬರ್ ಪ್ರಪಂಚದಲ್ಲಿ ನಮ್ಮ ಹೆಣ್ಮಕ್ಳನ್ನ ಕಾಪಾಡಿಕೊಂಡು, ನಮ್ಮ ದೇಶವನ್ನು ಕಾಪಾಡಿಕೊಂಡು, ಖಂಡಿತವಾಗ್ಲೂ ಬಿಸ್ನೆಸ್ ಇಸ್ ಮೈ ಇಂಟೆನ್ಷನ್, ನೋ ಡೌಟ್. ಅದರಲ್ಲಿ ಬಿಸ್ನೆಸ್ಸು ಮಾಡ್ತಾ ಹೋಗೋದಕ್ಕೆ ಅವಕಾಶ ಇದ್ದೇ ಇದೆ. ಆದರೆ ನಮ್ಮ ಹೆಣ್ಮಕ್ಳು ಅದರಲ್ಲಿ ಮುಂದೆ ಬರಬೇಕಷ್ಟೇ. ಏಕೆಂದರೆ ಎಲ್ಲ ಹೆಣ್ಮಕ್ಳಿಗೂ ಅನ್ಸೋದು, ಅವತ್ತು ನನಗೂ ಬಂದಿದ್ದ ಪ್ರಶ್ನೆ ಇದೆ, ಶುಭನ್ಗೆ ತಲೆ ಸರಿ ಇಲ್ಲ, ಅದಕ್ಕೆ ಸೈಬರ್ ಸೆಕ್ಯೂರಿಟಿಯನ್ನು ತೊಗೊಂಡಿದ್ದಾಳೆ, ಸೈಬರ್ ಸೆಕ್ಯೂರಿಟಿ ಅನ್ನೋದು ಇಲ್ಲವೇ ಇಲ್ಲ ಅಂತ. ಇವತ್ತು ಸೈಬರ್ ಸೆಕ್ಯೂರಿಟಿ ಇಲ್ದಿರೋ ಪ್ರಪಂಚ ಇಲ್ಲ. ಆದರೆ ಇಲ್ಲಿವರೆಗೂ ನನ್ನ ಪ್ರಯಾಣ ಒಂದು 24 ವರ್ಷದ್ದು ಪ್ರತಿಯೊಬ್ಬರ ಕೈನಲ್ಲೂ ಅನ್ನಿಸ್ಕೊಂಡಿದ್ದಾಯಿತು. ಏಕೆಂದರೆ ಈ ಥರದ್ದು ಒಂದು ಇಲ್ಲವೇ ಇಲ್ಲ, ನೀನು ಏನೋ ಮಾಡೋಕ್ಕೆ ಹೋಗ್ತಾ ಇದೆಯಾ ಯೂಸ್ಲೆಸ್ ಅಂತ. ಆ ಯೂಸ್ಲೆಸ್ ಇವತ್ತು ಸೋ ಯೂಸ್ಫುಲ್ ಅಂತಂದರೆ, ಪ್ರಪಂಚದಲ್ಲಿ ಅದಿಲ್ದಿರ ನೀವು ಯಾರೂ ಇಲ್ಲವೇ ಇಲ್ಲ ಇವತ್ತು. ಸೊ ಹಾಗಾಗಿ ಹೆಣ್ಮಕ್ಳು ಮುಂದೆ ಬರಬೇಕು. ಇಲ್ಲಿ ಸಾಕಷ್ಟು ಅವಕಾಶ ಇದೆ. ಇಲ್ಲಿ ಮಾಡೋದಕ್ಕೆ ನಿಮಗೆ ಬೇಕಾದಷ್ಟು ದಾರಿಗಳಿದೆ. ಏನಂದರೆ, ಮನೆಯಲ್ಲಿ ತಂದೆ ತಾಯಿಯಂದರು ಕೂಡ ಅವರಿಗೆ ಅವ್ರನ್ನ ಸಪೋರ್ಟ್ ಮಾಡಬೇಕು. ಬರೀ ಡಾಕ್ಟ್ರಾಗೋ ಇಂಜಿನಿಯರಾಗೋ ಅಲ್ಲ, ಸೈಬರ್ ಪ್ರಪಂಚ ಇದೆ. ಆರ್ಮಿಗೆ ಕಳಿಸಿ, ನೇವಿಗೆ ಕಳಿಸಿ, ಏರ್ಫೋರ್ಸಲ್ಲಿ ಆ ಮಕ್ಕಳನ್ನ ನೀವು ಅವರು ತೊಡಗಿಸ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡಿ. ಏಕೆಂದರೆ ಅವರ ಬುದ್ಧಿಶಕ್ತಿ ಏನಿದೆ ಎಲ್ಲರೂ ರೀಲ್ ಒಳಗೆ ತುಂಬಿಸ್ತಾ ಇದ್ದಾರೆ. ಈಗ 3 ವರ್ಷದ ಮಗು ಕೈನಲ್ಲಿ ರೀಲ್ ಆ್ಯಕ್ಟಿಂಗ್ ಮಾಡಿಸಿ, ಅದನ್ನು ಅಪ್ಲೋಡ್ ಮಾಡಿಸಿ ಸ್ಕೂಲಿಂದ ಈಚೆ ಇರಿಸ್ಬಿಡ್ತಾ ಇದ್ದಾರೆ. ಸೊ ದಯವಿಟ್ಟು ರೀಲ್ಗಿನ್ನ ರಿಯಲ್ ಲೈಫ್ ಏನಿದೆ, ಉಪೇಂದ್ರ ಅವ್ರ ಮಾತು ಯಾವಾಗಲೂ ಹೇಳ್ತೀನಿ ನಾನು ಇಲ್ಲಿ, ರೀಲಿಂದ ಬಿಡಿ, ರಿಯಲ್ ಲೈಫಿಗೆ ಬನ್ನಿ. ರೀಲಲ್ಲಿ ನಿಮ್ಮ ಮಕ್ಕಳನ್ನು ನೀವು ಫ್ರೇಮ್ ಒಳಗೆ ಹಾಕ್ಬಿಟ್ರಿ ಅಂದರೆ, ಅವರ ನಿಜವಾದ ಬುದ್ಧಿವಂತಿಕೆನ ನೀವೇ ನಿಮ್ಮ ಕೈಯಾರೆ ಹಾಳು ಮಾಡ್ದಂಗೆ ಆಗುತ್ತೆ. ಸೊ ಹಾಗಾಗಿ ಎಷ್ಟೋ ಕಷ್ಟಗಳ ಮಧ್ಯದಲ್ಲಿ ನಾವು ಇಲ್ಲಿ ಬಂದು ಇವತ್ತು ಕೂತಿದ್ದೀವಿ ಅಂತಂದರೆ, ಅದಕ್ಕೆ ಒಂದು ಖಂಡಿತವಾಗ್ಲೂ ಇವಾಗ ನಿಮ್ಗೆ ಆ ಥರದ ಕಷ್ಟಗಳೆಲ್ಲ ಏನಿಲ್ಲ, ಗೂಗಲ್ ಇದೆ ನಿಮಗೆ, ಆರಾಮಾಗಿದೆ ಈ ಸದ್ಯ. ನಮಗೆ ಪ್ರತಿಯೊಂದು ತಿಳ್ಕೋಬೇಕು ಅಂದಾಗಲೂ ಬುಕ್ಗಳನ್ನ ಹುಡುಕ್ಬೇಕು, ಬೇರೆ ಎಲ್ಲೋ ಹೋಗಬೇಕು, ಟ್ರೈನಿಗೆ ಯಾರ ಮುಂದೆನೋ ಕೈ ಚಾಚಬೇಕು, ಅವ್ರ ಹತ್ರ ಬೈಸ್ಕೋಬೇಕು, ಎಲ್ಲ ಇತ್ತು. ಇವತ್ತು ಗೂಗಲ್ ಇದೆ. ಸೊ ಯೂಸ್ ಇಟ್ ಇನ್ ಅ ರೈಟ್ ವೇ ಅಷ್ಟೇ. ಮ್ಯಾಮ್, ಈಗ ನಿಮ್ಮ ಈ ಒಂದು ಜರ್ನಿ ತುಂಬ ಇಷ್ಟ ಆಯಿತು. ಜೊತೆಗೆ ನಿಮ್ಮ ಎಕ್ಸ್ಪೀರಿಯನ್ಸಲ್ಲಿ ತುಂಬ ಕ್ರಿಟಿಕಲ್ ಆಗಿರುವಂತಹ ಒಂದು ಕೇಸಸ್ಗಳು ಡೆಫಿನೆಟ್ಲಿ ಬಂದಿರುತ್ತೆ. ಸೊ ಅದರಲ್ಲಿ ನಿಮಗೆ ತುಂಬ ಕ್ರಿಟಿಕಲ್ ಅನಿಸಿರುವಂತಹ ಕೇಸ್ ಯಾವುದು? ತುಂಬ ಕ್ರಿಟಿಕಲ್ ಅನ್ನೋದಕ್ಕಿಂತ ಹೆಚ್ಚಾಗಿ ತುಂಬ ಒಂಥರ ಮನಸ್ಸಿಗೆ ಘಾಸಿ ಮಾಡಿದಂಥ ಕೇಸು ಅಂತಂದರೆ, ನಮ್ಮ ಮುಂಬೈ ತಾಜ್ ಅಟ್ಯಾಕ್ದು. ಮುಂಬೈ ತಾಜ್ ಅಟ್ಯಾಕಲ್ಲಿ US ಇಂದ ಸಪೋರ್ಟ್ ಮಾಡಿದ್ದು ಗ್ಯಾರಿ ವಾರ್ನರ್ ಅಂತ, ನನ್ನ ಸೀನಿಯರ್ ಅವರು. ಸೊ ಆ ಟೈಮ್ನಲ್ಲಿ ನಮ್ಗೆ ಅನಿಸಿದ್ದೇನು ಅಂತಂದರೆ, ಈ ಟೆಕ್ನಾಲಜಿ ಬಗ್ಗೆ ನಮಗೆ ಗೊತ್ತಿತ್ತು. ಸ್ಟೆಗ್ನೋಗ್ರಫಿ ಯೂಸ್ ಮಾಡಿದರು ಫೈಲ್ಗಳನ್ನ ಟ್ರಾನ್ಸ್ಫರ್ ಮಾಡೋದಕ್ಕೆ. ಅಂದರೆ ಒಂದು ಪಿಕ್ಚರ್ ಹಿಂದೆಗಡೆಗೆ ಆಡಿಯೋ ಮತ್ತು ಟೆಕ್ಸ್ಟ್ ಫೈಲ್ನ ಟ್ರಾನ್ಸ್ಫರ್ ಮಾಡಿದರು. ಅದನ್ನು ಸ್ಟೆಗ್ನೋಗ್ರಫಿ ಅಂತೀವಿ. ಸ್ಟೆಗ್ನೋಗ್ರಫಿ ಗೊತ್ತಿತ್ತು. ಸ್ಟೆಗ್ನೋಗ್ರಫಿ ಗೊತ್ತಿರುವಂಥ ಎಷ್ಟೋ ಜನ ಎಜುಕೇಟೆಡ್ಸು ನಮ್ಮ ಇಂಡಿಯಾದಲ್ಲಿದ್ದರು. ಇಷ್ಟೆಲ್ಲ ಇದ್ದೂ ನಮ್ಮ ದೇಶ ವೀಕ್ ಆಯಿತು ಅವತ್ತು. ಇನ್ಫ್ಯಾಕ್ಟ್ ನಾವೆಲ್ಲ ತಿಳ್ಕೊಂಡಿದ್ದಂಥದ್ದು, ಅಷ್ಟು ಗೊತ್ತಿದ್ರೂ ಅಲ್ಲೊಂದು ಕಡೆ ಅಟ್ಯಾಕ್ ಆಯಿತು. ಅದನ್ನು ನಮಗೆ ತಪ್ಸೋಕ್ಕಾಗಲಿಲ್ಲ. ಹಾಗೆಯೇ ನಮ್ಮ ಹೆಣ್ಣು ಮಕ್ಕಳ ಒಂದು ಕಂಟೆಂಟ್ನು ಇವತ್ತು ಸ್ಟೆಗ್ನೋಗ್ರಫಿ ಯೂಸ್ ಮಾಡಿ ಅದಕ್ಕೆ ಬೇಕಾಗಿರುವಂತಹ ಫೈಲಿನ ಲಿಂಕ್ಗಳನ್ನ ಎಲ್ಲ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ. ಇದೆಲ್ಲ ಗೊತ್ತಿದ್ದೂ ಒಂಥರ ಕೈ ಕಟ್ಕೊಂಡು ಸುಮ್ಮನೆ ಕೂತಿದ್ದೀವಲ್ಲ, ಯಾಕೆ? ಏಕೆಂದರೆ ಕೈಗೆ ಏನೋ ಒಂದು ಕೋಳ ಹಾಕಿ ಕೂಡಿಸ್ದಂಗೆ ಆಗ್ತಾ ಇದೆ. ಯಾಕೆ ಹಿಂಗೆ ನಾವು ಮಾಡ್ಕೋತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಭಾಳ ಹಿಂಸೆ ಇದೆ ನನಗೆ. ಏಕೆಂದರೆ ನಮ್ಮ ಪ್ರತಿಯೊಂದು ಹೆಣ್ಮಗುನೂ ಇವತ್ತು
ಏನಾರ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ ಅಂದರೆ ಯಾವುದೋ ಒಂದು ಪಿಕ್ಚರ್ ಹೋಗಿತ್ತಂತ ಹೇಳ್ದು, ಯಾವುದೋ ಒಂದು ವಿಡಿಯೋ ಹೋಗಿತ್ತಂತ ನೀವೇ ನೋಡ್ತೀರಾ. ವಿಡಿಯೋ ರಿಲೀಸ್ ಅನ್ನೋದು ಒಂದು ವರ್ಡ್ ಕೇಳಿ ಭಾರಿ ಹಿಂಸೆ ಆಗ್ಬಿಡುತ್ತೆ. ಸೊ ಅದು ಯಾರದೇ ಒಂದು ಪರ್ಸ್ನಲ್ ಲೈಫ್ ಆಗಿರ್ಬೋದು, ಯಾರ ಜೊತೆ ಸಂಬಂಧ ಇಟ್ಕೊಂಡಿದ್ದಾರೋ, ಯಾರು ಬೇರೆಯವ್ರ ಜೊತೆ ಸಂಬಂಧ ಇಟ್ಕೊಂಡಿದ್ದಾರೋ ಎಲ್ಲರ ವಿಡಿಯೋ ತೆಗೆಯೋದು, ಹಾಕೋದು, ಹೆಣ್ಮಕ್ಳ ವಿಷಯದಲ್ಲಿ ಮಾರ್ಫ್ ಮಾಡಿ ಹಾಕೋದು, ದೇಶದ ಸುರಕ್ಷತೆಯ ಒಂದು ವಿಷಯವನ್ನು ತೆಗೆದು ಮಾಮೂಲಿ ನಮ್ಮ ವೆಬ್ಸೈಟ್ಗಳಲ್ಲಿ ಹಾಕೋದು, ಇದೆಲ್ಲವೂ ಆಗ್ತಾಯಿದೆ. ಇದೆಲ್ಲ ಹೆಂಗಾಗಿದೆ ಅಂದರೆ ಟೆಕ್ನಾಲಜಿ ಗೊತ್ತಿರುವಂಥ ಟೀಮ್ನ ಇಟ್ಕೊಂಡು ಕೈ ಕಟ್ಟಾಕಿ ಕೂರಿಸ್ಕೊಂಡಂಗೆ ಆಗ್ತಾಯಿದೆ. ಇದ್ರ ಬಗ್ಗೆ ಭಾರಿ ಹಿಂಸೆ ಇದೆ ನನಗೆ. ಏಕೆಂದರೆ ಅವಕಾಶ ಕೊಡಬೇಕು, ಇಲ್ಲಿ ಭಾರತದಲ್ಲಿ ಅವಕಾಶ ಕೊಡಬೇಕು. ಇಲ್ಲಾಂದರೆ ಅವರು ಬೇರೆ ದೇಶಕ್ಕೆ ಹೋಗೇ ಹೋಗ್ತಾರೆ, ನೋ ಡೌಟ್. ಸೊ ಅದ್ರ ಬಗ್ಗೆ ಇದೆ. ಹಾಗೆಯೇ ಕೇಸ್ಗಳು ಅಂತ ಬಂದಾಗ ಸಾಕಷ್ಟು ಕೇಸ್ಗಳನ್ನ ನೋಡ್ತಾನೆ ಇದ್ದೀನಿ ನಾನು, ಎಸ್ಪೆಷಲಿ ಹೆಣ್ಮಕ್ಳದು. ಅವ್ರಗಳ ಹೆಸರು ಹೇಳೋಕ್ಕೆ ಇಷ್ಟ ಇಲ್ಲ ನನಗೆ. ಸುಮಾರು ಜನ ಸಿಕ್ಕಾಕೊಂಡಿದ್ದಾರೆ, ಸುಮಾರು ಸೆಲೆಬ್ರಿಟೀಸ್ಗಳು ಸಿಕ್ಕಾಕೊಂಡಿದ್ದಾರೆ. ಅವರು ಎಲ್ರಿಗೂ ಹೆಲ್ಪ್ ಮಾಡಿದಾಗ ಅಯ್ಯೋ ಇವ್ರ ಜೀವನ ಇಷ್ಟೊಂದು ಒಂದು ಕತ್ತಲಲ್ಲಿ ಸೇರ್ಕೊಂಡು ಬಿಟ್ಟಿದಾರಲ್ಲ, ಇವರು ಯಾತಕ್ಕೆ ಹಿಂಗೆ ಸಿಕ್ಕಾಕೊಂಡ್ರು. ಒಂದು ಕೇಸು ಮ್ಯಾಮ್, ಯಾಕಂತಂದ್ರೆ ಜನರಿಗೆ ಅವೇರ್ನೆಸ್ ಬೇಕಾಗಿರೋದ್ರಿಂದಾಗಿ ಹೆಸರು ಹೇಳ್ಬೇಕು ಅಂತೇನಿಲ್ಲ, ಯಾವ್ದಾದ್ರು ಒಂದು ಕೇಸ್, ಯಾಕಂತಂದ್ರೆ ತುಂಬಾ ಕ್ರಿಟಿಕಲ್ ಸಿಚುವೇಶನ್ಸ್ ಬಂದಿರುವಂತ ಕೇಸ್ ಇರುತ್ತೆ, ಅಂದ್ರೆ ಹ್ಯಾಂಡಲ್ ಮಾಡೋಕ್ಕೂ ಕಷ್ಟ ಆಗಿರೋ ಅಂತ. ಅಫ್ಕೋರ್ಸ್ ನೀವು ಅದನ್ನ ಹ್ಯಾಂಡಲ್ ಮಾಡ್ತೀರಾ, ಅದರಿಂದ ಹೊರಗೆ ತಗೊಂಡ್ಬರ್ತೀರಾ. ಯಾಕಂದ್ರೆ ಹೆಣ್ಮಕ್ಳ ಮೇಲೆ ದಿನದಿಂದ ದಿನಕ್ಕೆ ಇಂತಹ ಸಿಚುವೇಶನ್ಸ್ಗಳು ಜಾಸ್ತಿ ಆಗ್ತಾ ಇರೋದ್ರಿಂದಾಗಿ ಒಂದು ಕೇಸ್ ಯಾವ್ದಾದ್ರು ಈ ರೀತಿ ಮಾಡಬೇಡ್ರಪ್ಪ ಅಂತ ಹೆಣ್ಮಕ್ಳಿಗೆ ಹೇಳೋದಾದ್ರೆ. 2 ಇಂಪಾರ್ಟೆಂಟ್ ಕೇಸು ಮರ್ಜ್ ಮಾಡಿ ಹೇಳ್ತೀನಿ ನಾನು. ಒಬ್ಬರು ಡಾಕ್ಟ್ರು, ಇನ್ನೊಬ್ಬರು ಇಂಜಿನಿಯರು. ಡಾಕ್ಟ್ರು ಇಂಜಿನಿಯರು ಇಬ್ಬರು ಒಂದೇ ಸ್ಟೇಟ್ ಅವರು, ಕೇರಳ ಸ್ಟೇಟ್ ಅವರು. ಸೊ ಹಾಗಾಗಿ ಅವ್ರು 2 ಕೇಸ್ಗಳನ್ನ ಹೇಳ್ತೀನಿ. ಈ ಡಾಕ್ಟ್ರ್ ಕೇಸ್ ಏನಾಯಿತು ಅಂತಂದರೆ, ಅವರು ಅವರ ಮದುವೆಯ ವಿಡಿಯೋ ಅಂದರೆ ಪ್ರೀ ವೆಡ್ ಶೂಟಿಂಗ್ ಮಾಡ್ಕೊಂಡಿದ್ರು. ಅದನ್ನು ಗೊತ್ತಿರುವಂಥ ಫೋಟೋಗ್ರಾಫರ್ ಮೂಲಕನೇ ಮಾಡಿಸ್ಕೊಂಡಿದ್ರು. ಫೋಟೋಗ್ರಾಫರ್ ಕೂಡ ಫೋಟೋವನ್ನು ಮಾಮೂಲಿ ನಾನು ಇಂಥ ಫೋಟೋ ತೆಗೆದಿದ್ದೀನಿ, ಇಂಥ ಪ್ರೀ ವೆಡ್ಡಿಂಗ್ ಶೂಟ್ ಆಗಿದೆ ಅಂತ ಎಲ್ಲ ಹಾಕಿದ್ರು. ಅದನ್ನು ಮಾರ್ಫ್ ಮಾಡಿಬಿಟ್ಟಿದ್ರು. ಅದನ್ನು ಮಾರ್ಫ್ ಮಾಡಿ ಈ ಪಾನ್ ವೆಬ್ಸೈಟ್ಸಲ್ಲಿ ಅಪ್ಲೋಡ್ ಆಗೋಗಿತ್ತು. ನಾನು US ಅಲ್ಲಿದ್ದೀನಿ, ಆಕೆ ಫೋನ್ ಮಾಡಿದ್ಲು. ಲಕ್ಕೀಲಿ ನಾನು 2 ದಿನದಲ್ಲಿ ಇಂಡಿಯಾಗೆ ಬರೋದಿತ್ತು. ಸೊ ಇಂಡಿಯಾಗೆ ಬಂದೆ ತಕ್ಷಣ ತಾನೇ ಬಂದು ಮೀಟ್ ಮಾಡಿ, ನೋಡಿ ಮೇಡಮ್ ಅಂದ್ಲು. ನನಗೆ ಫೋನ್ ಮಾಡಿ ನಾನು ಇಲ್ಲಿಗೆ ಬರೋಷ್ಟೊತ್ತಿಗೆ ಆಲ್ಮೋಸ್ಟ್ 13,000 ವೆಬ್ಸೈಟಲ್ಲಿ ಸ್ಪ್ರೆಡ್ ಆಗೋಗಿದೆ. ಅದಕ್ಕೆ ಲೈಕ್ಸು, ಅದರ ಶೇರ್ಗಳು ಲಕ್ಷಾಂತರ ಶೇರು. 2 ದಿನ, 2 ನೈಟ್ಸ್ ಅಷ್ಟೇ. 2 ನೈಟ್ಸಲ್ಲಿ ಲಕ್ಷಾಂತರ ಶೇರ್ ಆಗಿಬಿಟ್ಟಿದೆ. ನನಗೆ ಅದನ್ನು ಕಾನ್ಸಂಟ್ರೇಟ್ ಮಾಡೋಕ್ಕಾಗಿಲ್ಲ, ಬಿಕಾಸ್ ನಾನು ಟ್ರಾನ್ಸಿಟಲ್ಲಿದ್ದೆ, ಟ್ರಾವೆಲ್ ಮಾಡ್ತಾಯಿದ್ದೆ. ಬಂದೆ ಇಂಡಿಯಾಗೆ. ಬಂದಿದ ತಕ್ಷಣ ಆಕೆ ಪೂರ್ತಿ ನನ್ನ ಮುಂದೆ ಕಣ್ಣೀರಲ್ಲಿ ಕೂತ್ಕೊಂಡಿದ್ದಾರೆ. ನಾನು ನೋಡ್ತೀನಿ, ಅವ್ರು ಹೇಳಿದ ದಿನಕ್ಕೂ ನಾನು ಬರೋ ಹೊತ್ತಿಗೂ ಲಕ್ಷಾಂತರ ಲೈಕ್ಗಳು, ಶೇರ್ಗಳಾಗೋಗಿದೆ. ಹೆಂಗೆ ಕಂಟ್ರೋಲ್ ಮಾಡೋದು? ಅದ್ರ ಜೊತೆಗೆ ಅವ್ರ ಫೋಟೋ ಹೇಗೆ ಮಾಡಿದ್ದಾರೆ ಅಂತಂದರೆ, ಈ ಪಾಸ್ ಚಾಲೆಂಜ್ ಅಂತ ಬಂತು. ಅಂದರೆ ಒಂದು ರೆಗ್ಯುಲರ್ ಇಮೇಜು, ಒಂದು ನೇಕೆಡ್ ಇಮೇಜು, ಮತ್ತೆ ರೆಗ್ಯುಲರು ಮತ್ತು ನೇಕೆಡು ಆ ಥರ ಮಾಡಿರ್ತಾರೆ. ನೇಕೆಡ್ ಇಮೇಜ್ ಟೈಮಲ್ಲಿ ನೀವು ಪಾಸ್ ಮಾಡಿ ಅದನ್ನು ಪಿಕ್ಚರ್ ಕ್ಯಾಪ್ಚರ್ ಮಾಡಿ ಕೆಳಗಡೆ ಕಮೆಂಟಲ್ಲಿ ಹಾಕಬೇಕು. ಅದು ಪಾಸ್ ಚಾಲೆಂಜು, ಡರ್ಟಿ ಚಾಲೆಂಜ್ ಮಾಡಿದ್ರು. ಅದು ಆಕೆ ಇಮೇಜ್ನ ಅಲ್ಲಿ ಯೂಸ್ ಮಾಡಿಬಿಟ್ಟಿದ್ರು. ಸೊ ಎಲ್ಲರೂ ಆ ಪಾಸ್ ಚಾಲೆಂಜಲ್ಲಿ ಆಕೆ ಇಮೇಜ್ನ ಕ್ಲಿಕ್ ಮಾಡಿ 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 ಕಮೆಂಟ್ಗಳಲ್ಲಿ ಹಾಕ್ಬಿಟ್ಟಿದ್ದಾರೆ. ಅಷ್ಟು ಸಾವಿರಾರು ವೆಬ್ಸೈಟಲ್ಲಿ ಆಕೆದನ್ನು ತೆಗಿಬೇಕು ನಾನು, ಅದು ಪಾಸ್ ಚಾಲೆಂಜ್ ಮಾಡಬೇಕು ನಾನು. ಲೀಗಲ್ ಟೀಮ್ನ ಮಾತಾಡಿ, ಇಲ್ಲಿ ಈ ಕಡೆ ಮೆಟಾ ಟೀಮ್ ಅವ್ರ ಹತ್ರ ಮಾತಾಡಿ, US ಟೀಮ್ ಅವ್ರ ಹತ್ರ ಮಾತಾಡಿ, ಎಲ್ಲರ ಹತ್ರ ಮಾತಾಡೋದಕ್ಕೂ ನಂಗೆ 4-5 ದಿನ ತೊಗೊಳ್ತು. ಯಾಕೆಂದರೆ ಪ್ರಿಯಾರಿಟಿ ಕೇಸ್ ಅಲ್ಲ ಇದು, ನಾನು ಪುಷ್ ಮಾಡಿ ಇದು ಮಾಡೋದಕ್ಕೆ. ಅಲ್ಗೂ ನಾನು US ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿ ಮೆಟಾ ಟೀಮ್ ಅವ್ರ ಹತ್ರ ಮಾತಾಡಿ ಆ ಪಾಸ್ ಚಾಲೆಂಜ್ ಆ ಲಿಂಕ್ನೇ ಕಂಪ್ಲೀಟ್ ಡಿಲೀಟ್ ಮಾಡಿಸೋದಕ್ಕೂ ಟೈಮ್ ತೊಗೊಳ್ತು. ಆದರೆ ಆಕೆಗಿದ್ದ ಭಯ ಏನು ಅಂದರೆ, ಮದುವೆ ಆಗಿ 3 ತಿಂಗಳಾಗಿದೆ. ಯಾರನ್ನ ಮನೆಗೆ ಬಂದರೆ ಅವಳು ಫೋನ್ ಮಾಡೋಳು, ಮೇಡಮ್ ನನಗೆ ಯಾರು ಬಂದು ಬಾಗಿಲು ತಟ್ಟಿದ್ರು ಭಯ ಆಗುತ್ತೆ, ಯಾರು ವಿಡಿಯೋ ನೋಡಿ ನಮ್ಮ ಮನೆಗೆ ಬರ್ತಾರೋ, ಯಾರು ನಮ್ಮ ಅತ್ತೆ ಮಾವಂಗೆ ಹೇಳ್ತಾರೋ, ಯಾರು ನಮ್ಮ ಯಜಮಾನ್ರಿಗೆ ಹೇಳ್ತಾರೋ, ಯಾರು ಆ ವಿಡಿಯೋ ತೊಗೊಂಡು ಬೇರೆ ಇನ್ಯಾರಿಗೋ ವಿಡಿಯೋ ಹಾಕ್ಬಿಡ್ತಾರೋ, ನನ್ನ ಜೀವನ ನರಕ ಆಗೋಗಿದೆ. ಆಕೆ ಪಾಪ ದಿನದಲ್ಲಿ 10 ಸಲ ಫೋನ್ ಮಾಡೋಳು ನನಗೆ, ಮೇಡಮ್ ನನಗೆ ಫೋನ್ ಬಂದರೆ ಭಯ ಆಗುತ್ತೆ, ಡೋರ್ ಟ್ಯಾಪ್ ಆದರೆ ಭಯ ಆಗುತ್ತೆ, ಅಮ್ಮನ ಮನೆಗೆ ಹೋಗಿ ಭಯ ಆಗುತ್ತೆ, ರೋಡಲ್ಲಿ ನನ್ನ ಯಾರಾದರೂ ನೋಡಿದ್ರೆ ಭಯ ಆಗುತ್ತೆ. ಹೆಂಗಾಗ್ಬಿಟ್ಟಿದೆ ಅಂದರೆ ನನ್ನ ಜೀವನ ನರಕ ಆಗೋಗಿದೆ. ಅದು ಡಿಲೀಟ್ ಮಾಡಿಸೋದಕ್ಕೆ ನಾನು 4-5 ದಿನದಲ್ಲಿ ಆಕೆ ಅನುಭವಿಸಿದಂಥ ನರಕ ಬೇರೆ ಯಾರಿಗೂ ಬೇಡ. ಅವಳದೇನು ತಪ್ಪಿಲ್ಲ, ಇಲ್ಲಿ ಯಾರ್ದೇನೂ ತಪ್ಪಿಲ್ಲ. ಆದರೂ ಆನ್ಲೈನಲ್ಲಿ ಈ ರೀತಿಯಾದ ತೊಂದರೆಗಳು ಇರುತ್ತೆ. ಸೊ ಪ್ರೀ ವೆಡ್ಡಿಂಗ್ ಶೂಟ್ ಆಗಲಿ, ನಿಮ್ಮ ವೆಡ್ಡಿಂಗ್ ಶೂಟ್ಗಳಾಗಲಿ ಎಲ್ಲ ಆಗ್ತಿರೋ ಅನ್ನೋದ್ರ ಬಗ್ಗೆ ಗಮನ ಇರಲಿ. ಎಸ್ಪೆಷಲಿ ಸೆಲೆಬ್ರಿಟೀಸು ಅವ್ರು ವಿಡಿಯೋ ಶೂಟ್ಸ್ ಮಾಡ್ತಿರ್ತಾರೆ, ಫೋಟೋಗ್ರಫಿಗಳನ್ನ ಮಾಡಿಸ್ಕೊಳ್ತಾ ಇರ್ತಾರೆ. ಗಮನ 10 ಕಡೆ ಇರಬೇಕು ನಿಮಗೆ. ಏಕೆಂದರೆ ಈ ಒಂದು ಕೇಸು ಎಷ್ಟು ನನ್ನನ್ನು ಹಿಂಸೆ ಮಾಡ್ತು ಅಂದರೆ ಮೆಂಟಲಿ. ಪಾಪ ಅವಳು, ಮೇಡಮ್ ನನಗೆ ಯಾರಾದರೂ ಎದುರುಗಡೆ ನಿಂತ್ಕೊಂಡು ಹಿಂಗೆ ಒಂದ್ಸತಿ ನೋಡಿಬಿಟ್ರೆ ಭಯ ಆಗುತ್ತೆ, ಅವ್ನು ಮೋಸ್ಟ್ಲಿ ನನ್ನ ವಿಡಿಯೋ ನೋಡಿ ನನ್ನ ನೋಡ್ತಾ ಇದ್ದಾನ ಅನಿಸುತ್ತೆ ನನಗೆ ಅನ್ನೋಳು. ಇದು ಒಂದು ಕಡೆ ಆದರೆ, ಇನ್ನೊಂದು ಕೇಸಲ್ಲಿ ಆಕೆ ಪಾಪ ತುಂಬಾ ಆನ್ಲೈನಲ್ಲಿ ಒಬ್ಬ ಹುಡುಗನ್ನ ಹಚ್ಕೊಂಡು, ಅವನು ಜಿಮ್ ಪ್ರಾಕ್ಟೀಷ್ನರು ಅಂತ ಹೇಳಿಕೊಂಡು ಲಂಡನ್ನಲ್ಲಿದ್ದೀನಿ ಅಂತ ಹೇಳಿ ಆಕೆಗೆ ಮೆಸೇಜ್ ಮಾಡಿ 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 1 ವರ್ಷದ ಸಂಬಂಧ. ಲಂಡನ್ನಿಂದ ನಾನು ವಾಪಸ್ ಬರ್ತಾ ಇದ್ದೀನಿ, ಡೆಲ್ಲಿನಲ್ಲಿದ್ದೀನಿ ನಾನು,
ನಂದು ಏನೋ ಒಂದು ಇಶ್ಯೂ ಆಗಿದೆ. ಆ್ಯಕ್ಚುಲಿ ನಾನು ಲಂಡನ್ ಸಿಟಿಸನ್ ಆಗಿರೋದ್ರಿಂದ ಇಂಡಿಯಾದಲ್ಲಿ ನನಗೆ ಇಶ್ಯೂ ಆಗಿದೆ. ನನಗೆ ಇಲ್ಲಿ ಆ್ಯಕ್ಚುಲಿ ಡೆಲ್ಲಿಯಿಂದ ಬೆಂಗಳೂರಿಗೆ ಬರಬೇಕಲ್ಲ, ಅದಕ್ಕಿಂತ ಮುಂಚೆ ನನಗೆ ಇಲ್ಲಿ ಕ್ಯಾಪ್ಚರ್ ಮಾಡ್ಕೊಂಡು ಬಿಟ್ಟಿದ್ದಾರೆ ಕಸ್ಟಮ್ಸಲ್ಲಿ, ಅಂದರೆ ಇದರಲ್ಲಿ ಇಮಿಗ್ರೇಷನಲ್ಲಿ. ನನ್ನನ್ನು ಹೊರಗಡೆ ಬಿಡ್ತಾ ಇಲ್ಲ, ನನ್ನ ಎಲ್ಲ ಕಾರ್ಡ್ಗಳನ್ನು ಲಾಕ್ ಮಾಡ್ಕೊಂಡಿದ್ದಾರೆ. ನನಗೆ ತಕ್ಷಣ 3 ಲಕ್ಷ ಕಳಿಸು ಅಂತ ಒಂದು ಸತಿ ಹೇಳಿದ್ದಾನೆ. ಈಕೆ ನಂಬಿದಾಳೆ, ಯಾಕೆಂದರೆ ಅವನು ಎಲ್ಲ ಐಟನರಿ ಕಳಿಸಿದ್ದಾನೆ, ಅದ್ರ ಜೊತೆಗೆ ಬೋರ್ಡಿಂಗ್ ಪಾಸ್ಗಳನ್ನ ಕಳಿಸಿದ್ದಾನೆ ಇವನಿಗೆ. ಸೊ ಆಕೆ ನಂಬ್ಕೊಂಡು ದುಡ್ಡು ಕಳಿಸಿದ್ದಾಳೆ. ಮತ್ತೆ ಅವ್ನು ಹೇಳಿದ್ದಾನೆ, ನಾನೇ ಹೋಟ್ಲು ಮಾಡ್ಕೊಂಡಿರ್ಬೇಕಂತೆ 4 ದಿನ, ನನ್ನ ಇಶ್ಯೂ ಎಲ್ಲ ಇದಾಗೋ ತನಕ, ಸೊ ನನಗೊಂದು 2 ಲಕ್ಷ ಕಳಿಸು. ಅದನ್ನು ಕಳಿಸಿದ್ದಾಳೆ. ಆತ ನನ್ನ ಅತ್ತೆ ಅಂದರೆ ಆಂಟಿ, ಸೋಕಾಲ್ಡ್ ಆಂಟಿ, ಮಲೇಷ್ಯಾದಿಂದ ಮಾತಾಡ್ತಾರೆ. ಅವ್ರ ಹತ್ರ ಮಾತಾಡಿ ಅವ್ರಿಗೂ ಅಸಿಸ್ಟ್ ಮಾಡು, ಯಾಕೆಂದರೆ ನನ್ನ ತಂದೆಯ ಒಂದು ಏನು ಆಸ್ತಿ ಇದೆ ಅದನ್ನು ಕೂಡ ಬ್ಲಾಕ್ ಮಾಡಿಬಿಟ್ಟಿದ್ದಾರೆ. ಸೊ ಹಾಗಾಗಿ ನಮ್ಮ ಅತ್ತೆ ಫೋನ್ ಮಾಡ್ತಾರೆ, ಅವರಿಗೂ ಅಸಿಸ್ಟ್ ಮಾಡು ಅಂತ ಹೇಳಿದ್ದಾರೆ. ಮಲೇಷ್ಯಾದಿಂದನೇ ಫೋನ್ ಬಂದಿದೆ. ಈಕೆಯ ಆಂಟಿ ಅಂತಲೇ ಮಾತಾಡಿದ್ದಾಳೆ, ಅಲ್ಲೂ ಈಕೆ 10 ಲಕ್ಷ ಕಳ್ಕೊಂಡಿದ್ದಾಳೆ. ಇದೆಲ್ಲ ಆಗಿ 10 ದಿನ ಆಗೋ ಹೊತ್ತಿಗೆ ಅವಳಿಗೆ ಬಂದಿದ್ದು ಡೌಟು, ನಿಜವಾಗ್ಲೂ ಇವನಿದಾನ? ಯಾಕೆಂದರೆ ವಿಡಿಯೋ ಕಾಲಿಗೆ ಬರ್ತಾ ಇಲ್ಲ, ಎಲ್ಲೂ ಬರೀ ಚಾಟು ಮೆಸೇಜ್ಗಳಲ್ಲೇ, ಫೋಟೋಗಳು ಮಾತ್ರ ಕಳಿಸ್ತಾನೆ. ಸರಿ, ಆಕೆ ಡೆಲ್ಲಿಗೆ ಹೋಗಿದ್ದಾಳೆ. ಇದೆಲ್ಲ ನನ್ನ ಮೀಟ್ ಮಾಡೋದಕ್ಕಿಂತ ಮುಂಚೆ ಡೆಲ್ಲಿಗೆ ಹೋಗಿದ್ದಾಳೆ. ಡೆಲ್ಲಿಗೆ ಹೋಗಿ ಎಂಬಸಿನಲ್ಲಿ ಮಾತಾಡಿದ್ದಾಳೆ, ಈ ಥರ ಆ ಹುಡುಗನ ಹೆಸರು ಬೇಡ, ಅವನನ್ನು ನೀವು ಕ್ಯಾಪ್ಚರ್ ಮಾಡಿದ್ದೀರ ಅಂತಲ್ಲ, ನಾನು ಮಾತಾಡಬೇಕು ಅಂತ. ಅವರು ಕಕಾಬಿಕ್ಕಿ ಆಗಿದ್ದಾರೆ, ನಾವು ಯಾರನ್ನೂ ಕ್ಯಾಪ್ಚರ್ ಮಾಡಿಲ್ಲ ಅಮ್ಮ, ಯಾರೂ ಬಂದಿಲ್ಲ, ಇಲ್ಲಿ ಯಾವುದು ಲ್ಯಾಂಡೇ ಆಗಿಲ್ಲ ಆ ಹೆಸರಿನವರು ಅಂತ. ಎಲ್ಲ ಚೆಕ್ ಮಾಡಿಸಿದ್ದಾರೆ, ಆ ಹೆಸರಿನವ್ರು ಯಾರೂ ಲ್ಯಾಂಡೇ ಆಗಿಲ್ಲ. ಆಕೆ ಆಮೇಲೆ ನನ್ನ ಹತ್ರ ಬಂದಾಗ ನಾವೆಲ್ಲ ಚೆಕ್ ಮಾಡಿದ್ರೆ ಎಲ್ಲ ಕ್ರಿಯೇಟ್ ಮಾಡಿರೋ ಇಮೇಜ್ಗಳು, ಬೋರ್ಡಿಂಗ್ ಪಾಸು, ಐಟನರಿ ಎಲ್ಲನೂ ಕಾಲ್ಗಳು ಅಲ್ಲಿಂದ ಎಸ್ಟಾಬ್ಲಿಷ್ ಆಗುವಾಗೆ ಟೆಕ್ನಿಕಲಿ ಮಾಡಿದ್ದಾರೆ. ಪ್ರತಿ ಸತಿ ಬರ್ತಾ ಇದ್ದಿದ್ದು ಲಂಡನ್ ಕಾಲೇ, ಮಲೇಷ್ಯಾ ಕಾಲೇ, ಆದರೆ ಅದು ಡೈವರ್ಟ್ ಆಗ್ತಾ ಇದ್ದಿದ್ದು ಬೇರೆ ಕಡೆಯಿಂದ. ಸೊ ಇದಿಷ್ಟು ಪೂರ್ತಿ ಗ್ಯಾಂಗ್ ವರ್ಕು. ಆಮೇಲೆ ಆಕೆ ಇಮೇಜ್ ತೋರಿಸಿದಾಗ ಆ ಇಮೇಜ್ನ ನಾವು ಎಲ್ಲನೂ ಚೆಕ್ ಮಾಡಿ 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 ನೋಡಿದ್ರೆ, ಆತ ಪಂಜಾಬಲ್ಲಿ ಯಾರೋ ಒಬ್ಬ ಅವನ ಇಮೇಜನ್ನ ಯೂಸ್ ಮಾಡಿದ್ದಾರೆ ಈ ಕ್ರಿಮಿನಲ್ಗಳು. ಪಾಪ ಅವನಿಗೂ ಇದಕ್ಕೂ ಸಂಬಂಧನೇ ಇಲ್ಲ. ಅವನೂ ಯಾವುದೋ ಒಂದು ಇದರಲ್ಲೇ ಕೆಲಸ ಮಾಡೋವಂಥವನು. ಸೊ ಅದು ನೋಡಿದ್ರೆ ಎಲ್ಲನೂ ಕರೆಕ್ಟಾಗಿದೆ, ಇಮೇಜು ಕರೆಕ್ಟಾಗಿದೆ, ಎಲ್ಲನೂ ಕರೆಕ್ಟಾಗಿದೆ. ನೋಡಿದ್ರೆ ಅವ್ನು ಇಂಡಿಯಾದಲ್ಲಿ ಪಂಜಾಬಲ್ಲಿ ಕೆಲಸ ಮಾಡೋವಂಥವನು. ಅವನಿಗೆ ಗೊತ್ತೇ ಇಲ್ಲ. ಇದು ನೋಡಿದ್ರೆ ಲಂಡನ್ನಿಂದ ಕಾಲು, ಅದು ನೋಡಿದ್ರೆ ಒಂದು ಕಂಪ್ಲೀಟ್ ಗ್ರೂಪ್ ಮಾಡಿರೋದು. ಈಗ ದುಡ್ಡು ಕಳ್ಕೊಂಡಾಗಿದೆ, ಮನೆಯಲ್ಲಿ ಹುಡುಗ ಬರ್ತಾ ಇದ್ದಾನೆ ಮದುವೆ ಮಾತುಕತೆಗೆ ಅಂತ ಹೇಳಾಗಿದೆ, ಕೇರಳದಿಂದ ತಂದೆ ತಾಯಿನ ಕರೆಸ್ಕೊಂಡಾಗಿದೆ, ಆಕೆ ಸಿಕ್ಕಾಕೊಂಡಿದ್ದಾಳೆ, ತನ್ನ ಎಲ್ಲ ಸೇವಿಂಗ್ಸನ್ನು ಕೊಟ್ಟಾಗಿದೆ. ಅಯ್ಯೋ, ಅದನ್ನು ರಿಕವರ್ ಆಗಲಿಲ್ಲ ಮ್ಯಾಮ್, ಯಾಕೆಂದರೆ ಬೇರೆ ದೇಶಕ್ಕೆ ಟ್ರಾನ್ಸ್ಫರ್ ಮಾಡಿಬಿಟ್ಟಿತ್ತು. ಕೇಸ್ ಅಂತೂ ರಿಜಿಸ್ಟರ್ ಆಗಿದೆ, ಆದರೆ ರನ್ ಆಗುತ್ತೆ. ಆದರೆ ಮನಸ್ಸಿಗೆ ತುಂಬ ಹತ್ತಿರದಲ್ಲಿ ನಾನು ವರ್ಕ್ ಮಾಡಿದಂಥ ಕೇಸು. ಆಕೆ ಬಗ್ಗೆ ತುಂಬ ಒಂಥರ ಬೇಜಾರಾಯಿತು, ಯಾಕೆಂದರೆ ಮೆಂಟಲಿ ತನ್ನನ್ನು ತಾನು ಫಿಕ್ಸ್ ಆಗಿಬಿಟ್ಟಿಲ್ಲ, ನಾನು ಇವನು ಹೆಂಡ್ತಿ ಅಂತ. ಸೊ ಈ ಥರದ್ದು ಸಾಕಷ್ಟು ನಡೀತಾ ಇದೆ, ಇದೇನು ಹೊಸದೇನಲ್ಲ. ಬಟ್ ನಾವು ವರ್ಕ್ ಮಾಡ್ತಾ ಇರೋ ಕೇಸ್ಗಳಲ್ಲಿ ಈ ಥರದ್ದು ಬರ್ತಾ ಹೋಗ್ತಾ ಇರುತ್ತೆ. ಒಂದಷ್ಟು ಕೇಸ್ಗಳು ನೆನಪಿರುತ್ತೆ, ಒಂದಷ್ಟು ಹಾಗೆ ಮರ್ತು ಹೋಗ್ಬಿಡುತ್ತೆ, ನಮ್ಮ ನೆನಪಿನ ದೋಣಿನಲ್ಲಿ ಅಂತ ಅವು ತೇಳ್ಕೊಂಡು ಹೋಗ್ಬಿಡುತ್ತೆ. ಸಾಕಷ್ಟು ಕೇಸ್ ಬರ್ತಾರೆ ದಿನಾಲು, ಪ್ರತಿದಿನ ನಿಮ್ಗೊಂದು ರೀತಿ ಇದೇ ಇರುತ್ತೆ. ಯಾಕೆಂದ್ರೆ ನಾವು ರೆಗ್ಯುಲರ್ ಆಗಿ ಕೇಸ್ಗಳು ತಗೊಳ್ಳಲ್ಲ, ಬರೀ ಗೌರ್ಮೆಂಟ್ ಕೇಸ್ಗಳು ತಗೊಳ್ಳೋದು. ಬಟ್ ಈ ಥರದ್ದು ಯಾವುದೋ ತುಂಬ ಹತ್ತಿರದ ಪರಿಚಯದವರು ಬೇರೆ ಯಾರಿಂದನೋ ಇನ್ಫ್ಲೂಯೆನ್ಸ್ ಮಾಡ್ಸ್ಕೊಂಡು ಬಂದಿರ್ತಾರೆ, ಅವ್ರನ್ನ ಇಲ್ಲ ಅಂತಾನು ಹೇಳಿ ಕಳ್ಸೋಕ್ಕಾಗಲ್ಲ. ಹುಡುಗರು ಅಟೆಂಡ್ ಆಗಿರ್ತಾರೆ, ಮತ್ತೆ ನಮ್ಮ ಹತ್ರ ಬಂದು ಹೇಳ್ತಾರೆ. ಭಾಳ ಬೇಜಾರಾಗುತ್ತೆ. ಹೆಣ್ಮಕ್ಳು ಅಂತ ಬಂದಾಗ ನಿಮ್ಮ ಅಪ್ಪ ಅಮ್ಮ ನೋಡಿದ ಹುಡುಗನ ಮದುವೆ ಆಗ್ರಮ್ಮ, ಚೆನ್ನಾಗಿರಿ, ಅಷ್ಟು ಬಿಟ್ಟರೆ ನೀವೇ ಡಿಸಿಷನ್ ತಗೊಳಕ್ ಹೋದಾಗ ಈ ರೀತಿ ಸಾಕಷ್ಟು ಕೇಸ್ಗಳು ನಡೀತಾ ಇದೆ. ಸೊ ಇದ್ರ ಬಗ್ಗೆ ಗಮನ ಹರಿಸೋದು. ಒಂದು ಪ್ರಶ್ನೆ ತುಂಬಾ ನಂಗೆ ಅನ್ಸಿದ್ದು, ಈಗ ನೀವು ಹೇಳಿದ್ರೆ ಆಗ್ಲೇ ಮಾತಾಡ್ತಾ ಒಬ್ಬಳು ಇವತ್ತಿದು ವೆಬ್ಸೈಟ್ ಮುಖಾಂತರವಾಗಿ ಅದು ಹರಿದಾಡಿತು ಅಂತ ಹೇಳಿ. ಈಗ ನಾವೆಲ್ಲ ಅನ್ಕೊಳ್ತೀವಿ, ಯಾವುದೋ ಒಂದು ವಿಡಿಯೋ ಅಪ್ಲೋಡ್ ಆದಾಗ ಅದನ್ನ ಡಿಲೀಟ್ ಮಾಡಿದ ತಕ್ಷಣ, ಅಥವಾ ಇನ್ಯಾರೋ ಒಬ್ಬ ಅದನ್ನ ಡೌನ್ಲೋಡ್ ಮಾಡ್ಕೊಂಡಿರೋ ವಿಡಿಯೋನು ಸಹ ಡಿಲೀಟ್ ಮಾಡಿಸೋದಕ್ಕೆ ಸಾಧ್ಯ ಆಗುತ್ತಾ? ಇವಾಗ ನೀವು ಡೌನ್ಲೋಡ್ ಮಾಡಿ ಪೆನ್ಡ್ರೈವ್ ಇಟ್ಕೊಂಡಿರ್ತೀರಾ, ಆ ಪೆನ್ಡ್ರೈವ್ನ ತೆಗೆದು ನೀವು ಬೀರೂನಲ್ಲಿ ಇಟ್ಟಿರ್ತೀರ, ಅದನ್ನು ಹೇಗೆ ಡಿಲೀಟ್ ಮಾಡೋದು? ಅಂಟಿಲ್ ಆ್ಯಂಡ್ ಅನ್ಲೆಸ್ ಇಟ್ ಈಸ್ ಕನೆಕ್ಟೆಡ್ ಟು ಇಂಟರ್ನೆಟ್, ಐ ಕಾಂಟ್ ಡಿಲೀಟ್ ಇಟ್. ಅದಕ್ಕೆ ನಾನು ಹೇಳಿದ್ದು, ಒಂದು ಸತಿ ನೀವು ಅಪ್ಲೋಡ್ ಮಾಡಿಬಿಟ್ರಿ ಅಂದರೆ ಅದನ್ನು ಬೇರೆ ಎಲ್ಲಿ ಯಾರು ಡೌನ್ಲೋಡ್ ಮಾಡ್ತಾರೆ ಅಂತ ಫಾಲೋ ಅಪ್ ಮಾಡೋದು ಭಾಳ ಕಷ್ಟ. ಇಫ್ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂತಂದ್ರು, ನಾನೀಗ ಅಪ್ಲೋಡ್ ಮಾಡಿ ವಿತಿನ್ ಅ ಸೆಕೆಂಡ್ ನನಗೆ 1 ಲೈಕ್ ಬರೋಕ್ಕಿಂತ ಮುಂಚೆನೆ ನಾನು ಅದನ್ನು ಡಿಲೀಟ್ ಮಾಡಿದೆ ಅಂತ ಇಟ್ಕೊಳ್ಳಿ, ಅದು ಬೇರೆಯವರು ಸಹ ಅದನ್ನ ತೆಗೆದುಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಖಂಡಿತ, ದೇರ್ ಆರ್ ಸೋ ಮೆನಿ ಚಾನ್ಸಸ್. ನಾನು ಅದಕ್ಕೆ ಹೇಳಿದ್ದು, ಅಪ್ಲೋಡ್ ಮಾಡೋದಕ್ಕಿಂತ ಮುಂಚೆ ಯೋಚನೆ ಮಾಡ್ಬೇಕು ನೀವು. ಅಪ್ಲೋಡ್ ಆದಮೇಲೆ ಇದು ಹೆಂಗೆ ಅಂದರೆ, ಜೀವ ಹೋದ್ಮೇಲೆ ಜೀವ ಕೊಡೋದಕ್ಕೆ ಸಾಧ್ಯನೇ ಇಲ್ಲ, ರೂಲ್ಡ್ ಔಟ್ ಅದು. ಸೊ ನಿಮ್ಮ ಇಮೇಜು, ನಿಮ್ಮ ವಿಡಿಯೋ, ನಾಳೆ ದಿನ ನಿಮ್ಮ ಮದುವೆ ವೆಡ್ಡಿಂಗಿನ ಪ್ರೀ ಶೂಟ್ ಆಗಲಿ, ಯಾವುದೇ ಆಗಲಿ, ಯಾವುದನ್ನೇ ಅಪ್ಲೋಡ್ ಮಾಡ್ತೀನಿ ಅಂದರು, ಅಥವಾ ಮಗುವಿನ ಯಾವುದೋ ನಾಮಕರಣ ಆಗಿರ್ಬೋದು, ಸೀಮಂತ ಆಗಿರ್ಬೋದು, ಯಾವುದನ್ನೇ ನೀವು ಅಪ್ಲೋಡ್ ಮಾಡ್ತೀನಿ ಅಂದ್ರೂ ನಿಜವಾಗ್ಲೂ ಬೇಕಾ ಅಪ್ಲೋಡ್ ಮಾಡೋದು? ಅದನ್ನು ಒಂದ್ಸತಿ ಯೋಚನೆ ಮಾಡಿ, ಅದು ಆದ ನಂತರ ಅಪ್ಲೋಡ್ ಮಾಡೋದು ಬಹಳ
ಒಳ್ಳೆಯದು. ಏಕೆಂದರೆ ಅದು ಎಲ್ಲಿ ಹೇಗೆ ಯೂಸ್ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಿಲ್ಲ. ಎಸ್ ತುಂಬ ಚೆನ್ನಾಗಿ ಹೇಳಿಕೊಟ್ರಿ. ತುಂಬ ವಿಚಾರಗಳು ಆ್ಯಕ್ಚುಲಿ ಈ ಇಂಟರ್ವ್ಯೂ ಮುಗ್ಸಕ್ಕೆ ನನಗಂತೂ ಮನಸ್ಸು ಬರ್ತಿಲ್ಲ, ಅಷ್ಟೊಂದು ಇನ್ಫಾರ್ಮೇಷನ್ ಆಗಿರ್ಬೋದು. ಈಗ ಹೆಣ್ಮಕ್ಳಿಗೆ ಮ್ಯಾಮ್ ಈ ಸಹಾಯವಾಣಿ, ಸೈಬರ್ ಸಹಾಯವಾಣಿ ಯಾವ ನಂಬರಿಗೆ ಕಾಲ್ ಮಾಡಬೇಕು, ಇಫ್ ಅವ್ರಿಗೆ ಸಮಸ್ಯೆ ಇದ್ದಾಗ ಹೇಗೆ ಇದರಿಂದ ಹೊರಗೆ ಬರಬೇಕು, ಒಂದೆರಡು ಮಾತು ನಿಮ್ಮಿಂದ. ಖಂಡಿತವಾಗ್ಲು ನೀವು 1930 ಪೊಲೀಸಿಗೆ ಮಾಡ್ಬೋದು, ಇಲ್ಲ ನಮ್ಮ ವುಮೆನ್ ಸೈಬರ್ ಸೆಲ್ಲಿಗೆ ಮಾಡ್ತೀರಾ ಅಂದರೆ 9900390339ಗೆ ವಾಟ್ಸಪ್ ಮೂಲಕ ಮೆಸೇಜ್ ಮಾಡ್ಬೋದು, ಕಾಲ್ ಮಾಡ್ಬೋದು, ಅಥವಾ ನೀವುಗಳೇ ಬಂದು ಮಾತಾಡ್ಬೋದು. ಟೀಮ್ ಅವರು ಅಸಿಸ್ಟ್ ಮಾಡ್ತಾರೆ. ಸ್ಪೆಷಲ್ ಆಗಿ ಹೇಳಬೇಕಾಗಿರೋದು ಅಂದರೆ ವಾಟ್ ಎವರ್ ದ ಡೇಟಾ ವಿ ಟೇಕ್ ಇಟ್ ವಿಲ್ ಬಿ ಸೆಕ್ಯೂರ್ಡ್. ನಾವು ಯಾರ ಜೊತೆ ನೀವು ಶೇರ್ ಮಾಡಲ್ಲ. ನೀವೊಂದು ಡಾಕ್ಯುಮೆಂಟ್ ನಮ್ಮ ಹತ್ರ ಸೈನ್ ಮಾಡ್ತೀರಾ. ಅಂಟಿಲ್ ಅಂಡ್ ಅನ್ಲೆಸ್ ಗೌರ್ಮೆಂಟ್ ಅವರು ಅಂದರೆ ಪೊಲೀಸ್ ಅವರು ಅಥವಾ ಕೋರ್ಟ್ ಅವ್ರು ಕೇಳಿದ್ರೆ ಮಾತ್ರ ಆ ಡೇಟಾ ಅಲ್ಲಿಗೆ ಹೋಗುತ್ತೆ ಹೊರತು ಇನ್ನೆಲ್ಲಿಗೂ ಡೇಟಾ ಹೋಗಲ್ಲ. ಹಾಗೆಯೇ ನೀವೇನು ಮಾಡಬೇಕು, ಹೇಗೆ ಮುಂದುವರಿಬೇಕು ಅನ್ನೋದ್ರ ಬಗ್ಗೆ ಸಜೆಷನ್ ಹೇಳ್ತೀವಿ. ಹಾಗೆಯೇ ಒಂದಷ್ಟು ಜನ ಹೆಣ್ಮಕ್ಳು ನಾವು ನಮ್ಮ ಕರಿಯರ್ನ ಇದರಲ್ಲಿ ಮುಂದುವರಿಸಬೇಕು ಅಂತ ಇದ್ದೀವಿ, ಸಬ್ಯಾಟಿಕಲಿಂದ ಬಂದಿದ್ದೀವಿ ಅನ್ನೋರಿಗೆ ಕೂಡ ನಾವು ಸಾಕಷ್ಟು ವರ್ಕ್ಶಾಪ್ಗಳನ್ನ ಮಾಡ್ತಾ ಇರ್ತೀವಿ, ಅದರಲ್ಲಿ ಜಾಯಿನ್ ಆಗಬಹುದು. ಹಾಗೆಯೇ ನಾವು ಕಲಿತು ಇನ್ನೊಬ್ಬರಿಗೆ ಕಲಿಸ್ತೀವಿ ಅಂತ ತುಂಬ ಜನ ಬರ್ತಾ ಇದ್ದಾರೆ, ಅವರಿಗೂ ಕೂಡ ನಾವು ಅಸಿಸ್ಟ್ ಮಾಡ್ತಾ ಇದ್ದೀವಿ. ದೇ ಆರ್ ಬಿಕಮಿಂಗ್ ದ ಸೈಬರ್ ಸೆಕ್ಯೂರಿಟಿ ಟ್ರೈನರ್ಸ್ ಆಗ್ತಾ ಇದ್ದಾರೆ. ಅಂದರೆ ಟೆಕ್ನಿಕಲ್ ಅಲ್ದಿರ ನಾನ್ ಟೆಕ್ನಿಕಲ್ಲು ಆಗ್ತಿದ್ದಾರೆ. ಯಾಕೆಂದರೆ ನಾವು ಸೈಬರ್ ವೆಲ್ನೆಸ್ ಅಂತ ಪ್ರೋಗ್ರಾಮ್ಗಳು ಮಾಡ್ತಾ ಇದ್ದೀವಿ. ಯಾಕೆಂದರೆ ಸಾಕಷ್ಟು ಮಕ್ಕಳು ಮೆಂಟಲ್ ಡಿಪ್ರೆಷನ್ಗೆಲ್ಲ ಹೋಗ್ತಾ ಇದ್ದಾರೆ. ಸೊ ಹಾಗಾಗಿ ಶಾಲೆಗಳಲ್ಲಿ ಸೈಬರ್ ವೆಲ್ನೆಸ್ ಅಂತ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀವಿ. ಸೊ ಅದಕ್ಕೆ ಟ್ರೈನಿಂಗ್ ಮಾಡಿಕೊಂಡು ಅವ್ರುಗಳು ಟ್ರೈನಿಂಗ್ ಮಾಡ್ತಾ ಇದ್ದಾರೆ. ಹಾಗೆಯೇ ಸೈಕ್ಯಾಟ್ರಿಕ್ ಟೀಮ್ಗಳ ಜೊತೆ ನಾವು ಎಷ್ಟೋ ಮಕ್ಕಳಿಗೆ ನಾವು ಸೈಬರ್ ವೆಲ್ನೆಸ್ಸು, ಡಿಜಿಟಲ್ ವೆಲ್ನೆಸ್ಸಿಗೆ ಪ್ರೋಗ್ರಾಮ್ಗಳನ್ನ ಆರ್ಗನೈಸ್ ಮಾಡ್ತಾ ಇದ್ದೀವಿ. ಅದಕ್ಕೆ ಅಸಿಸ್ಟೆಂಟ್ಗಳಾಗಿ ಹೆಣ್ಮಕ್ಳು ಜಾಯ್ನ್ ಆಗ್ತಾ ಇದ್ದಾರೆ. ಸೊ ಸಾಕಷ್ಟು ವಿಧಾನದಲ್ಲಿ ಅವರನ್ನು ಸೈಬರ್ ಸ್ಪೇಸ್ನಲ್ಲಿ ತೊಡಗಿಸ್ಕೊಳ್ಳೋದಕ್ಕೆ ಬೇಕು ಅಂದರೆ ಇದರಲ್ಲೂ ಕೂಡ ಅವಕಾಶ ಇದೆ ಅವ್ರಿಗೆ. ಏನು ಹೇಳಬೇಕು ಗೊತ್ತಾಗ್ತಿಲ್ಲ ಮ್ಯಾಮ್, ಯಾಕೆಂದರೆ ವೆರಿ ಸಿಂಪಲ್. ವೆನ್ ಯು ಆರ್ ಎ ವುಮನ್, ನೀವು ಮಹಿಳೆಯಾಗಿ ಭಾರತದಲ್ಲಿ ಇದ್ದೀರಾ ಅಂದರೆ ಸ್ತ್ರೀ ಒಬ್ಬಳು ಶಕ್ತಿ. ಆ ಸ್ತ್ರೀ ಶಕ್ತಿಯನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ. ಒಂದು, ನಿಮ್ಮನ್ನು ನೀವು ಸಾಕಷ್ಟು ಸೈಬರ್ ಪ್ರಪಂಚದಲ್ಲಿ ತೊಡಗಿಸ್ಕೊಳ್ಬೇಕು ಅಂದರೆ ಪಾಸಿಟಿವ್ ಆಗಿ, ಅಂದರೆ ಟ್ರೈನರ್ ಆಗಿ ಬಿಸ್ನೆಸ್ ಮಾಡಿ ಎಲ್ಲ ಮಾಡಿ. ಅದನ್ನು ಬಿಟ್ಟು ನಾನು ಯಾವುದೋ ರೀಲ್ ಮಾಡ್ತೀನಿ, ವಿಡಿಯೋ ಹಾಕ್ತೀನಿ, ಕಮ್ಮಿ ಮಾಡಿ. ಮನೆಯಲ್ಲಿರೋರಿಗೆ ಅವೇರ್ನೆಸ್ ನೀವೇ ಕೊಡಿ. ಹಾಗೆಯೇ ನಿಮ್ಮ ಸಂಸಾರವನ್ನು ನೀವು ಹೇಗೆ ಕಾಪಾಡ್ಕೊಳ್ತೀರೋ ಸೈಬರಲ್ಲೂ ನಿಮ್ಮ ಸಂಸಾರವನ್ನು ನೀವೇ ಕಾಪಾಡ್ಕೊಳ್ಳಿ. ವೆರಿ ಸಿಂಪಲ್ ಮ್ಯಾಮ್. ಈಗ ಹಳ್ಳಿ ಹುಡುಗರಿಗೆ ಒಂದು ಸ್ವಲ್ಪ ಭಯ ಇರುತ್ತೆ ಮ್ಯಾಮ್, ಹಳ್ಳಿಯಲ್ಲೇ ಆಗಿರ್ಬೋದು ಸಿಟಿಯಲ್ಲೇ ಆಗಿರ್ಬೋದು. ಏನೋ ಇಂಥದ್ದೊಂದು ಘಟನೆ ಆಯ್ತಪ್ಪ, ಸೈಬರ್ ಇಶ್ಯೂಸ್ ಆದಾಗ ನಾವು ಇಲ್ಲಿಗೆ ಬಂದರೆ ನಮ್ಮ ತಂದೆ ತಾಯಿಗೆ ಗೊತ್ತಾಗುತ್ತೆ, ನಮ್ಮ ತಂದೆ ತಾಯಿ ಇವ್ರು ಕಾಂಟ್ಯಾಕ್ಟ್ ಮಾಡ್ತಾರೆ, ಹೇಳ್ತಾರೆ ಅನ್ನುವಂತಹ ಭಯ ಇರುತ್ತೆ. ಅದು ಹೇಳ್ತೀರಾ ನೀವು ಹೇಗೆ? ಹೇಳ್ದಂಗೆ ಇಟ್ ವಿಲ್ ಬಿ ವೆರಿ ಸೆನ್ಸಿಟಿವ್. ಒಂದು, ಖಂಡಿತವಾಗ್ಲೂ ಡೇಟಾ ಎಲ್ಲೂ ಶೇರ್ ಮಾಡಲ್ಲ. ಎರಡನೇದು, ಯಾವುದನ್ನು ನಾವು ಅವರಿಗೆ ಗೈಡ್ ಮಾಡ್ತೀವಿ, ಯಾವುದನ್ನು ಅವ್ರ ತಂದೆ ತಾಯಿ ಹೇಳ್ಕೊಳ್ಳೇಬೇಕು, ಅದನ್ನು ಹೇಳೋದು ಬಹಳ ಮುಖ್ಯ. ಯಾಕೆಂತಂದರೆ ಅಲ್ಟಿಮೇಟ್ ಆಗಿ ನಿಮ್ಮ ತಂದೆ ತಾಯಿನೇ ನಿಮ್ಮನ್ನು ಕಾಪಾಡೋದು. ಸೊ ಹಾಗಾಗಿ ಎಲ್ಲವನ್ನು ಅವ್ರ ಹತ್ರ ಮುಚ್ಚಿಡಬೇಡಿ. ಹಾಗೆಯೇ ಯಾವುದನ್ನು ಹೇಳಬೇಕು, ಯಾವುದನ್ನು ಹೇಳಬಾರ್ದು, ಹೇಗೆ ಹೇಳಬೇಕು, ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಹೇಗೆ ಹೇಳಬೇಕು ಅನ್ನೋದು. ಯಾಕೆಂದರೆ ನಮ್ಮ ಸಂಸ್ಕೃತಿನಲ್ಲಿ ಭಾಷೆಯ ಮೇಲೆ ಹಿಡಿತ ನಮಗೆ ತುಂಬ ಚೆನ್ನಾಗಿದೆ. ಹೇಗೆ ಮಾತಾಡಬೇಕು, ಹೇಗೆ ಹೇಳಬೇಕು, ಅದು ಖಂಡಿತವಾಗ್ಲೂ ನಿಮಗೆ ಗೈಡ್ ಮಾಡ್ತೀವಿ. ಹಾಗೆಯೇ ನಿಮ್ಮನ್ನು ನೀವು ಸುರಕ್ಷಿತವಾಗಿ ಇಟ್ಕೊಂಡು, ನಿಮ್ಮ ಮನೆಯನ್ನು ಸುರಕ್ಷಿತವಾಗಿ ಇಟ್ಕೊಂಡು, ದಯವಿಟ್ಟು ನಮ್ಮ ದೇಶವನ್ನು ಸುರಕ್ಷಿತವಾಗಿ ಇಟ್ಕೊಳ್ಳಿ. ನೀವುಗಳೆಲ್ಲ ಸೇರಿಕೊಂಡು ಏನೇನೋ ಕಂಟೆಂಟ್ ಹಾಕಿ ಅಟ್ ದ ಎಂಡ್ ಆಫ್ ದ ಡೇ ನೀವು ನಮ್ಮ ದೇಶವನ್ನು ಪೋಲ್ ಮಾಡ್ತಾ ಇದ್ದೀರಾ. ದೇಶದ ಸುರಕ್ಷತೆಯ ಬಗ್ಗೆ ನಿಮಗೆ ಗಮನ ಇಲ್ಲ, ನೀವು ನಮ್ಮ ದೇಶದ ಸುರಕ್ಷತೆಯ ಬಗ್ಗೆ ಕಡೆಗಣಿಸ್ತಾ ಇದ್ದೀರಾ ಅಂದರೆ ನಿಮ್ಮನ್ನು ಕೂಡ ಜೈಲಿಗೆ ಕಳಿಸೋದ್ರಲ್ಲಿ ನಾವು ಹಿಂಜರಿಯಲ್ಲ. ಏಕೆಂದರೆ ದೇಶ ಮೊದಲು, ಆಮೇಲೆ ನೀವೆಲ್ಲ. ಎಸ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಯಾಕಂದ್ರೆ ತುಂಬ ಚೆನ್ನಾಗಿ ತುಂಬ ವಿಚಾರಗಳನ್ನ ಹೇಳಿದ್ರಿ. ಸ್ಪೆಷಲಿ ನಮ್ಮ ಹೆಣ್ಮಕ್ಳು ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇರುವಂತಹ ವಿಚಾರವಾಗಿ ತುಂಬ ಸುಂದರವಾಗಿ ಅರ್ಥವಾಗುವ ರೀತಿಯಲ್ಲಿ ತಿಳಿಸಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಒಂದು ಸ್ಪೆಷಲ್ ಕಾರ್ಯಕ್ರಮ. ತುಂಬ ಅದ್ಭುತವಾದಂತಹ ಮಾಹಿತಿ ನಿಮಗೆ ತಿಳಿಸೋದಾಗಿತ್ತು. ಸೈಬರ್ ಕ್ರೈಮ್ ಆಗಿರ್ಬೋದು, ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ವಾಟ್ಸಪ್, ಇನ್ಸ್ಟಾಗ್ರಾಮ್, ಇದರಿಂದ ಹೇಗೆ ಸೈಬರ್ ಕ್ರೈಮ್ಗಳಾಗ್ತವೆ, ಇದರಿಂದ ಹೊರಗೆ ಹೇಗೆ ಬರೋದು, ಸ್ಪೆಷಲಿ ಹೆಣ್ಮಕ್ಳಿಗೆ ಆಗ್ತಾ ಇರುವಂತಹ ಸಮಸ್ಯೆಗಳು, ವೆಬ್ಸೈಟ್ ಮುಖಾಂತರವಾಗಿ ಈ ಎಲ್ಲ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದಾರೆ. ಇಫ್ ನಿಮಗೂ ಸಹ ಇಂತಹದ್ದೇ ಸಮಸ್ಯೆಗಳು ಆದಲ್ಲಿ ಖಂಡಿತವಾಗ್ಲೂ ಭಯ ಪಡದೆ ಈಗಾಗಲೇ ಹೇಳಿರುವಂತಹ ಸಂಖ್ಯೆಗೆ ಕರೆ ಮಾಡಿ ಇದರಿಂದ ಹೊರಗೆ ಬರೋದಕ್ಕೆ ಪ್ರಯತ್ನ ಪಡಿ. ಸೊ ಇದಾಗಿತ್ತು ಇವತ್ತಿನ ಸ್ಪೆಷಲ್ ಕಾರ್ಯಕ್ರಮ. ನೋಡ್ತಾ ಇರಿ ಅಶ್ವಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.